ಚಾಲು ಮಾಡಿದ್ರಿ. ಹಾಯ್ ಫ್ರೆಂಡ್ಸ್, HSTR ಮತ್ತು GPSTR ಗೆ ಸಂಬಂಧಿಸಿರ್ತಕ್ಕಂಥ ಸಿಲೆಬಸ್ಗಳನ್ನ ನೋಡ್ಕೊಂಡು ಬರೋಣ. ಅದರಲ್ಲಿ ಇವತ್ತು ಫಿಸಿಕ್ಸ್ಗೆ ಸಂಬಂಧಿಸಿರ್ತಕ್ಕಂಥ ಸಿಲೆಬಸ್ ಅನ್ನ ನೋಡೋಣ. ಫಿಸಿಕ್ಸ್ ಕಾನ್ಸೆಪ್ಟ್ ಬಂದಾಗ ಅಂದ್ರೆ ವಿಜ್ಞಾನ ಶಿಕ್ಷಕರಲ್ಲಿ ಭೌತ ವಿಜ್ಞಾನ ಶಿಕ್ಷಕರು ಇದಕ್ಕೆ ಏನೇನ್ ಸಿಲೆಬಸ್ ಇದೆ ಅನ್ನೋದನ್ನ ನಾವು ಇವತ್ತು ಡಿಸ್ಕಷನ್ ನೋಡ್ಕೊತ ಹೋಗೋಣಂತೆ. ಸಿಂಪಲ್ ಟಾಪಿಕ್ಸ್ ಇವೆ, ಈಸಿ ಇವೆ, ಬಹಳ ಈಸಿಯಾಗಿ ಹೇಳ್ತೀನಿ. ಆದ್ರೆ ಇವತ್ತೇನ್ ಮಾಡೋಣ, ಬರೀ ಸಿಲೆಬಸ್ ಏನಿದೆ ಅಂದ್ರೆ ಇಂಟ್ರೊಡ್ಯೂಸ್ ನೋಡ್ಕೊತ ಹೋಗೋಣ. ಈ ಕ್ಲಾಸ್ ಅಲ್ಲಿ ಇಂಟ್ರೊಡ್ಯೂಸ್ ಕ್ಲಾಸ್ ಏನಿದೆ ಸಿಲೆಬಸ್ ಅಂತ. ಸೊ ಫಸ್ಟ್ ಒಂದು ಕಾನ್ಸೆಪ್ಟ್ ಇದೆ ಭೌತ ವಿಜ್ಞಾನದಲ್ಲಿ, ಅಳತೆ ಮತ್ತು ಮಾನಗಳು ಅಂತ ಬರ್ತವೆ. ಯಾವ ಬರ್ತವೆ? ಅಳತೆ ಮತ್ತು ಮಾನಗಳು. ಅದ್ರಾಗ ಮೂಲ ಮಾನಗಳಾದ SI ಮಾನಗಳು ಬರ್ತವ ಅಂತ ನೋಡ್ತೀವಿ ಸರ್. ಮೂಲ ಮಾನಗಳಾದ SI ಮಾನಗಳು. ಈ SI ಮಾನಗಳ ಬಗ್ಗೆ ಬಂದಾಗ ಅದರಲ್ಲಿ ಸಿಂಪಲ್ ಆಗಿ ನಾವು ನೋಡ್ಕೊತ ಬಂದಾಗ ಬಲ ಅಂತ ಬರುತ್ತೆ. ನಿಮ್ಗೆ ಗೊತ್ತಿದೆ ಬಲದ ಅಂತಾರಾಷ್ಟ್ರೀಯ ಏಕಮಾನ ಅಥವಾ SI ಮಾನ ಯಾವುದು ಅಂತ? ನ್ಯೂಟನ್ ಅಂತ ಹೇಳ್ತೀವಿ. ಒತ್ತಡ ಪ್ಯಾಸ್ಕಲ್ ಅಂತ ಹೇಳ್ತೀವಿ. ಸೊ ಶಕ್ತಿಯನ್ನ ವರ್ಡ್ ಎಲ್ಲೇ ಬರ್ಲಿ, ವಿದ್ಯುತ್ ಶಕ್ತಿ ಯಾವುದೇ ಶಕ್ತಿ ಬಂತಂದ್ರ ಜೌಲ್ದಾಗ ಅಳಿತೀವಿ ನಾವು. ಉಷ್ಣ ಶಕ್ತಿ ಬರ್ಲಿ, ಏನೇ ಬರ್ಲಿ, ಒಟ್ಟ ಎನರ್ಜಿ ಶಕ್ತಿ ಅಂತ ಬಂತಂದ್ರ ಅದನ್ನ ಅಳಿತೀವಿ. ಇನ್ನ ತಾಪ ಅಂತ ಬಂದ್ರೆ ಕೆಲ್ವಿನ್ದಾಗ ಅಳಿತೀವಿ. ಸೊ ಅದೇ ರೀತಿ ಸಾಮರ್ಥ್ಯ ಅಂತ ಬಂದ್ರೆ ವ್ಯಾಟ್ನಾಗ ಅಳಿತೀವಿ. ವಿದ್ಯುತ್ ರೋಧ ಅಂತ ಕಡಿದ್ರೆ ಓಮ್ ಮಾನದಲ್ಲಿ ಅಳಿತೀವಿ. ಹೀಗೆ ಸಾಕಷ್ಟು ಮಾನಗಳು ಬರ್ತವೆ. ಜೊತೆಗೆ ಎಕ್ಸಾಂಪಲ್ ಗಳನ್ನ ಕೊಟ್ಟು ನಾನೇನ್ ಮಾಡ್ತೀನಿ, SI ಮಾನಗಳನ್ನ ತಿಳಿಸುವಂತ ಆಲೋಚನೆಯನ್ನ ಮಾಡ್ತೀನಂತೆ. ಸಿಂಪಲ್ ಟಾಪಿಕ್ ಇದೆ, ಮತ್ತೇನಿಲ್ಲ. ವಿದ್ಯುತ್ ವಿಭವಾಂತರ ಅಂತ ಕೇಳ್ತಾನೆ. ಸೊ ವೋಲ್ಟ್ ಅಂತ ಕರಿತೀವಿ. ಸೊ ಸೂರ್ಯ ಮತ್ತು ಗ್ರಹಗಳ ನಡುವಿನ ದೂರದ ಅಳತೆ ಮಾಡಕ್ಕೆ ಅಂತ ಕೇಳ್ತಾನೆ. ಸಿಂಪಲ್ ಆಗಿ ನಿಮ್ಗೆ ಗೊತ್ತಿರ್ಬೇಕು. ಸೊ ಒಂದು ಅಸ್ಟ್ರಾನಾಮಿಕಲ್ ಯೂನಿಟ್ ಅಂತ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತೀವಿ ಇಲ್ಲಿ. ಗ್ರಹಗಳ ನಡುವಿಂದು ಅಥವಾ ನಮಗೂ ಸೂರ್ಯನಿಗೂ ಇರೋ ವ್ಯತ್ಯಾಸ, ದೂರವನ್ನ ನಾವು ಏನ್ ಮಾಡ್ತೀವಿ, ಅಸ್ಟ್ರಾನಾಮಿಕಲ್ ಯೂನಿಟ್ ದಾಗ ಅಳಿತೀವಿ ಅಂತ ನೋಡ್ತೀವಿ. ಇದಾದ್ಮೇಲೆ ಯಾವ್ದು ಬರುತ್ತೆ ಸರ್ ಅಂದ್ರೆ ಲೈಟ್ ಇಯರ್ ಅಂತ ಬರುತ್ತೆ. ಜ್ಯೋತಿರ್ವರ್ಷ. ಒಂದು ಸೆಕೆಂಡಿಗೆ 2,99,798.458 ಕಿಲೋಮೀಟರ್ ಪರ್ ಸೆಕೆಂಡ್ ಅಥವಾ 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ಗೆ ಹೋಗುವ ಬೆಳಕು ಒಂದು ವರ್ಷದವರೆಗೆ ನಿರಂತರವಾಗಿ ಚಲಿಸಿದಾಗ, 365 ದಿನಗಳು ಚಲಿಸಿದಾಗ ಬರುವ ದೂರವನ್ನ ನಾವೇನ್ ಕರಿತೀವಿ, ಒಂದು ಜ್ಯೋತಿರ್ವರ್ಷ ಅಂತ ಕರಿತೀವಿ, ಲೈಟ್ ಇಯರ್ ಅಂತ ಕರಿತೀವಿ. ಸೊ ಅದು ಕೂಡ ಡಿಸ್ಟೆನ್ಸ್ ಅಳತೆ ಮಾಡುವಂತ ಮಾನವಾಗಿದೆ. ಇದು ಬಿಟ್ರೆ ಪಾರ್ಸೆಕ್ ಮಾನ ಅಂತ ಬರುತ್ತೆ. ಹೌದಾ? ಅವುಗಳು ನಿಮ್ ಟಾಪಿಕ್ ದಲ್ಲಿ ಏನೇನಿವೆ, ನಿಮ್ ಪುಸ್ತಕದಲ್ಲಿ ಏನಿವೆ, ಸೊ ಅವೆಲ್ಲವನ್ನ ಜೊತೆಗೆ ಬಿಯಾಂಡ್ ದಟ್ ಕೂಡ ನಾವೇನ್ ಮಾಡೋಣ, ಇದ್ರಲ್ಲಿ ನೋಡ್ಕೊತ ಬರೋಣ. ಜಸ್ಟ್ ಮಾನಗಳು ಹೆಂಗ್ ಕ್ಯಾಲ್ಕುಲೇಷನ್ ಹಾಕ್ತಾರ, ಹೆಂಗಿಲ್ಲ, ಇವುಗಳ ಸಿಂಪಲ್ ಕಾನ್ಸೆಪ್ಟ್ ಇವೆ ಈ ಟಾಪಿಕ್ ಅಲ್ಲಿ. ಅವುಗಳನ್ನ ನಾವೇನ್ ಮಾಡೋಣ, ನೋಡ್ಕೋತ ಬರೋಣ ಅಂತೆ. ಇದು ಒಂದನೇ ಟಾಪಿಕ್. ಇನ್ನ ಸೆಕೆಂಡ್ ಟಾಪಿಕ್ ಅಲ್ಲಿ ಏನಿದೆ, ಕಾಂತೀಯತೆ, ಮ್ಯಾಗ್ನೆಟಿಸಮ್ ಅಂತ ಇದೆ. ನಿಮ್ಗೆ ಗೊತ್ತದ? ಕಾಂತ ಅಂತಂದ್ರೆ ಆಕರ್ಷಣೆ ಎಂದರ್ಥ. ಕಾಂತವು ಕಾಂತೀಯ ವಸ್ತುಗಳನ್ನ ಆಕರ್ಷಿಸುತ್ತದೆ. ಸಿಂಪಲ್ ಕಾನ್ಸೆಪ್ಟ್. ಕಾಂತದ ಬಗ್ಗೆ ಕಲ್ಪನೆ ಕೊಟ್ಟ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕಾಂತದ ಬಗ್ಗೆ ಅಂದ್ರ ಮ್ಯಾಗ್ನೇಷಿಯಾ ದೇಶದ ಮ್ಯಾಗ್ನಸ್ ಅನ್ನುವಂತ ಕುರಿಕಾಯುವನು ಕಾಂತವನ್ನ ಕಂಡಿಡಿದ ಅಂತ ನೋಡ್ತೀವಿ. ರಷ್ಯಾ ದೇಶದಲ್ಲಿ ಮೈನರ್ ಅಂತ ಪ್ರಾಂತ್ಯ ಬರುತ್ತೆ. ಮ್ಯಾಗ್ನೇಷಿಯಾ ಹಳ್ಳಿಯ ಮ್ಯಾಗ್ನಸ್ ಎಂಬ ಕುರಿಕಾಯುವನು ಮ್ಯಾಗ್ನೆಟ್ ಅನ್ನ ಕಂಡಿಡಿದ ಅಂತ ನೋಡ್ತೀವಿ ಸರ್. ಸಿಂಪಲ್ ಕಾನ್ಸೆಪ್ಟ್. ಕಾಂತದ ಲಕ್ಷಣಗಳೇನು, ಫೀಚರ್ಸ್ ಗಳ ಬಗ್ಗೆ ಕ್ವಶನ್ಸ್ ಬರ್ತವೆ. ಗುಣಲಕ್ಷಣಗಳು. ಅಯಸ್ಕಾಂತದ ಗುಣಲಕ್ಷಣಗಳು ಅಂತಂದ್ರ, ಸೊ ಸಜಾತಿಯ ಒಂದು ಕಾಂತವು 2 ಧ್ರುವಗಳಂತೆ ವರ್ತಿಸುತ್ತದೆ. ಒಂದು ಸೌತ್, ಒಂದು ನಾರ್ತ್, ಈ ತರ ಇರ್ತವೆ ಒಂದು ಕಾಂತ ಅಂದಾಗ. ಸೊ ಸಿಂಪಲ್ ಆಗಿ ಒಂದ್ ನಾರ್ತ್, ಒಂದ್ ಸೌತ್, ಈ ತರ 2 ಧ್ರುವಗಳಂತೆ ವರ್ತಿಸುತ್ತವೆ. ಸಿಂಪಲ್ ಕಾನ್ಸೆಪ್ಟ್ ನೋಡ್ಕೊತ ಬಂದಾಗ, ಈ ಕಾಂತವು ಸ್ವತಂತ್ರವಾಗಿ ತೂಗಿ ಬಿಟ್ಟಾಗ ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ. ಯಾಕಂದ್ರೆ ಭೂಮಿಯು ಕಾಂತದಂತೆ ವರ್ತನೆ ಮಾಡುತ್ತದೆ. ಇನ್ನೊಂದು ಕಾಂತೀಯ ಲಕ್ಷಣಗಳಲ್ಲಿ ಬರ್ತವೆ. ಏನಂದ್ರ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ, ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ. ನೀ ಸೌತ್ ಕಡೆ ಇನ್ನೊಂದು ಸೌತ್ ತಂದಿಟ್ರಿ ಅಂದ್ರ ದೂರ ತಳ್ತದ ಸರ್. ಸೌತ್ ಕಡೆ ನಾರ್ತ್ ತಂದ್ರೆ ಕುಡ್ಕುತ್ತದ. ಸೊ ಈ ರೀತಿಯ ಒಂದು ಕ್ಯಾರೆಕ್ಟರ್ ಕಾಂತಕ್ಕಿರ್ತದ ಅಂತ ನೋಡ್ತೀವಿ. ಕಾಂತವು ತನ್ನ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನ ಹೊಂದಿರುತ್ತದೆ. ಕಾಂತೀಯ ಬಲರೇಖೆಗಳನ್ನ ಕಟ್ ಮಾಡಿ ನಾವೇನ್ ಮಾಡ್ತೀವಿ, ವಿದ್ಯುತ್ ಅನ್ನ ಪಡ್ಕೋತಾ ಇದೀವಿ. ಇವತ್ತು ಡೈನಮೋ ಗಳನ್ನ ಬಳಸ್ಕೊಂಡು ವಿದ್ಯುತ್ ಅನ್ನ ತೆಗಿತೀವಿ ಅಂತ ಹೇಳ್ತೀವಿ ನೋಡ್ರಿ. ಸೊ ಕಾಂತದಿಂದನೇ ವಿದ್ಯುತ್ ಅನ್ನ ನಾವು ತಯಾರು ಮಾಡ್ತಾ ಇದೀವಿ. ಕಾಂತ ಶಬ್ದೋತ್ಪತ್ತಿ. ಈ ನೋಡ್ರಿ, ನಾ ಸ್ಪೀಕರ್ ಮಾತಾಡ್ತಾ ಇದೀನಿ, ಮೈಕ್ ಹಾಕೊಂಡು ಮಾತಾಡ್ತಾ ಇದೀನಿ. ಮೈಕ್ ಅಲ್ಲೂ ನಿಮ್ ಕ್ಯಾಮ್ರಾಗಳಲ್ಲೂ ಪ್ರತಿಯೊಂದು ಕಡೆನೂ ಕಾಂತ ಇದೆ. ಸೊ ಅದ್ರ ಕ್ಯಾರೆಕ್ಟರ್ಸ್ ಬರುತ್ತಂತೆ ಬಳಸ್ಕೋತೀವಿ. ಅಂದ್ರೆ ಅದು ಶಬ್ದೋತ್ಪತ್ತಿ ಅಥವಾ ಶಬ್ದವನ್ನ ಏನ್ ಮಾಡಕ್ಕೆ, ಮಾರ್ಪಾಡು ಮಾಡಕ್ಕೆ ನಾವು ಕಾಂತವನ್ನ ಬಳಕೆ ಮಾಡ್ತೀವಿ. ಅದು ಕ್ಯಾರೆಕ್ಟರ್ ಅಲ್ಲಿ ಬರ್ತದೆ. ಈ ಕಾಂತೀಯ ಲಕ್ಷಣಗಳನ್ನ ನೋಡ್ಕೊತ ಹೋಗುವಾಗ ಇನ್ ಡೀಟೇಲ್ ಆಗಿ ಕಾಂತೀಯ ಲಕ್ಷಣ ಏನಿದೆ, ಕಾಂತೀಯ ಬಲರೇಖೆಗಳ ಲಕ್ಷಣ ಏನಿವೆ, ಮತ್ತೆ ಕಾಂತವನ್ನ ನಡುವೆ ಕತ್ತರಿಸಿದಾಗ ಕೇತನ
ಮತ್ತೆ ಎರಡು ಕಾಂತಗಳಂತೆ ವರ್ತನೆ ಮಾಡ್ತದದು. ಈ ಕಡೆ ಸೌತ್ ಆಗ್ತದ, ಈ ಕಡೆ ನಾರ್ತ್ ಆಗ್ತದ. ಅದರ ಸಾಮರ್ಥ್ಯತನ ಹೆಚ್ಚು ಕಡಿಮೆ ಆಗೋದಿಲ್ಲ. ಒಂದು ಕಾಂತವನ್ನ ಮಧ್ಯದಲ್ಲಿ ವಿಭಾಗಿಸಿದಾಗ ಅಥವಾ ಕತ್ತರಿಸಿದಾಗತ್ಯತನ ಕಾಂತ ಸಾಮರ್ಥ್ಯವು ಹೆಚ್ಚು ಕಡಿಮೆ ಆಗುವುದಿಲ್ಲ. ಕಾಂತೀಯ ಆಕರ್ಷಣಾ ಸಾಮರ್ಥ್ಯ ಧ್ರುವಗಳಲ್ಲಿ ಹೆಚ್ಚಾಗಿದ್ದು ಮಧ್ಯಭಾಗದಲ್ಲಿ ಕಡಿಮೆ ಇರುತ್ತದೆ. ನೀ ನಡು ಕಟ್ ಮಾಡಿದೆ ಅಂದ್ರೂ ಕೂಡ ಮತ್ತು ಧ್ರುವಗಳಲ್ಲಿ ಹೆಚ್ಚಾಗ್ತದೆ, ಮಧ್ಯಭಾಗ ಕಡಿಮೆ ಆಗ್ತದ. ಇದು ಕಾಂತೀಯ ಲಕ್ಷಣಗಳು ಅಂದಾಗ. ಇಂಥ ಸಾಕಷ್ಟು ಲಕ್ಷಣಗಳು ಏನ್ ಬರ್ತಾವಲ್ಲ, ಸೊ ನಾವು ಈ ಕಾಂತೀಯ ಗುಣಲಕ್ಷಣಗಳು ಅಂದಾಗ ನೋಡ್ಕೊತ ಬರೋಣ ಅಂತ. ಅದಾದ್ಮೇಲೆ ಕಾಂತೀಯ ಬಲರೇಖೆಗಳು. ನಾ ಹೇಳಿದ್ನಲ್ಲ, ಈ ಬಲರೇಖೆಗಳೇನಂದ್ರ ಸಮಾಂತರದಲ್ಲಿರುತ್ತವೆ, ಒಂದಕ್ಕೊಂದು ಛೇದಿಸುವುದಿಲ್ಲ. ಈ ಕಾಂತೀಯ ಬಲರೇಖೆಗಳು ಕಾಂತಕ್ಷೇತ್ರದ ವ್ಯಾಪ್ತಿಯನ್ನ ತಿಳಿಸುತ್ತವೆ. ಕಾಂತೀಯ ಬಲರೇಖೆಗಳ ಸಂಖ್ಯೆ ಹೆಚ್ಚಾದಷ್ಟು ಕಾಂತ ಸಾಮರ್ಥ್ಯವು ಹೆಚ್ಚಾಗಿರುತ್ತದೆ. ಕಾಂತೀಯ ಬಲರೇಖೆಗಳನ್ನ ಕತ್ತರಿಸಿದಾಗ ವಿದ್ಯುತ್ ದೊರಕುತ್ತದೆ. ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ಏನ್ ಮಾಡೋಣ, ಈ ಕಾಂತೀಯ ಬಲರೇಖೆಗಳು ಅಂತ ತಿಳ್ಕೊಳ್ಳೋಣ. ಅಲ್ಲೇ ಏನ್ ಬರ್ತದೆ, ಸೊಲೆನಾಯ್ಡ್ ವಿದ್ಯುತ್ ವಾಹಕಗಳ ಮೇಲೆ ಬಲ, ಕಾಂತೀಯ ವಸ್ತುಗಳ ಬಗ್ಗೆ ಬರುತ್ತೆ. ಸೊ ಇವೆಲ್ಲ ಕಾನ್ಸೆಪ್ಟ್ ಅನ್ನು ನಾವೇನ್ ಮಾಡೋಣ, ಇನ್ ಡೀಟೇಲ್ ಆಗಿ ಈ ಟಾಪಿಕ್ ಅಲ್ಲಿ ನಾವು ತಿಳ್ಕೊತಾ ಹೋಗೋಣಂತೆ. ಇದು ಸೆಕೆಂಡ್ ಟಾಪಿಕ್. ಇನ್ನ ಥರ್ಡ್ ಕಾನ್ಸೆಪ್ಟ್ ಬರುತ್ತೆ, ಮೂರನೇದು ವಿದ್ಯುತ್ ಶಕ್ತಿ ಅಂತ ಬರುತ್ತೆ. ವಿದ್ಯುತ್ ಶಕ್ತಿ ಅಂತಂದಾಗ ಸಿಂಪಲ್ ಆಗಿ ಗೊತ್ತಿರಬೇಕು, ವಿದ್ಯುತ್ ಉಪಕರಣಗಳು ಕೆಲಸ ಮಾಡಲು ಬೇಕಾಗುವಂತಹ ಶಕ್ತಿಯನ್ನೇ ನಾವು ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಈಗ ಒಂದು ಫ್ಯಾನ್ ತಿರುಗ್ತಾ ಇದೆ, ಆ ಫ್ಯಾನ್ ತಿರುಗಬೇಕಾದ್ರೆ ಎನರ್ಜಿ ಬೇಕು, ಆ ಎನರ್ಜಿಯನ್ನೇ ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಇದು ಬೋರ್ಡ್ ಆನ್ ಆಗಿದೆ, ಆನ್ ಆಗ್ಬೇಕಾದ್ರೆ ಇದಕ್ಕೊಂದು ಎನರ್ಜಿ ಬೇಕು, ಇದಕ್ಕೆ ನೀಡಿದ ಎನರ್ಜಿಯನ್ನೇ ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ವಿದ್ಯುತ್ ಉಪಕರಣಗಳು ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವನ್ನ ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ನಾವು ಮಾಡಲು ಬೇಕಾಗುವ ಸಾಮರ್ಥ್ಯಕ್ಕೆ ನಮ್ ಶಕ್ತಿ ಅಂತ ಕರಿತೀವಿ ಅಷ್ಟೇ. ಇಲ್ಲಿ ವಿದ್ಯುತ್ ಶಕ್ತಿ, ವಿದ್ಯುತ್ ಉಪಕರಣಗಳು ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯಕ್ಕೆ ನಾವು ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಇದಾದ್ಮೇಲೆ ಮತ್ತೇನ್ ಬರ್ತದೆ ಸರ್, ಅದ ಶಕ್ತಿ ಎಲ್ಲೇ ಬರ್ಲಿ ಜೌಲ್ಮಾನ ಅಂತ ಹೇಳಿನಿ ಸರ್. ವಿದ್ಯುತ್ ಶಕ್ತಿ ಬರ್ಲಿ, ಯಾವುದೇ ಶಕ್ತಿಯನ್ನ ಹೊರಬತ್ತಂತ ತಿಳ್ಕೊರಿ, ಜೌಲ್ಮಾನ. ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು ಸರ್. ಇದಾದ್ಮೇಲೆ ನೆಕ್ಸ್ಟ್ ವಿದ್ಯುತ್ ಪ್ರವಾಹ ಅಂತ ಬರುತ್ತೆ. ಸಿಂಪಲ್ ಆಗಿ ಒಂದು ಬಿಂದುವಿನ ಮೂಲಕ ನಿಗದಿತ ಸಮಯದಲ್ಲಿ ಹಾದು ಹೋಗುವ ವಿದ್ಯುತ್ ಆವೇಶಗಳ ಒಂದು ಪ್ರವಾಹವನ್ನೇ ನಾವು ಏನ್ ಕರಿತೀವಿ, ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ವಿದ್ಯುತ್ ಆವೇಶಗಳು ಹೋಗ್ತಿರ್ತಾವ ನೋಡ್ರಿ, ಆ ವಿದ್ಯುತ್ ಆವೇಶಗಳು ಒಂದು ನಿರ್ದಿಷ್ಟವಾದ ಬಿಂದುವಿನ ಮೂಲಕ ಎಷ್ಟು ಹಾದು ಹೋದು ಅಂತಕ್ಕಂಥದ್ದನ್ನ ನಾವು ವಿದ್ಯುತ್ ಪ್ರವಾಹದಲ್ಲಿ ನೋಡ್ತೀವಿ. ನೀನ್ ಫಸ್ಟ್ನೇ ಟಾಪಿಕ್ ನಲ್ಲಿ ಹೇಳಿದೆ ನಾನು, ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್ ಅಂತ ಅಳಿತಾರ ಅಂತ ಹೇಳಿ. ಅಲ್ಲಿ ನೋಡೋಣ ಅಂತ. ಮತ್ತ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಪ್ಲೈಡ್ ನಿಮ್ಗೆ ಪ್ರಶ್ನೆಗಳು ಬಂದ್ರೆ ಬಳಸುವ ವಸ್ತುವಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರವಾಹ ಅನ್ನೋದು. ನೀನು ಅಲ್ಯೂಮಿನಿಯಂ ಅನ್ನ ಬಳಸ್ತೀಯ ಅಂದ್ರೆ, ಸಾರಿ, ಯಾವುದು ಬೆಳ್ಳಿಯನ್ನ ಬಳಸ್ತೀಯ ಅಂದ್ರೆ ವಿದ್ಯುತ್ ಪ್ರವಾಹ ಕಡಿಮೆ ಇರುತ್ತೆ, ರೋಧ ಕಡಿಮೆ ಇರುತ್ತೆ, ಪ್ರವಾಹ ಜಾಸ್ತಿ ಇರುತ್ತೆ. ಹಂಗಾಗಿ ಅತಿ ವೇಗದಲ್ಲಿ ವಿದ್ಯುತ್ ಪ್ರವಾಹವನ್ನ ಒಳಗೊಂಡ ಲೋಹ ಯಾವುದು ಅಂತ ಕೇಳಿದ್ರೆ ಬೆಳ್ಳಿ ಅಂತ ಹೇಳ್ತೀವಿ. ಆಮೇಲೆ ಕಾಪರ್ ಬರುತ್ತೆ, ಆಮೇಲೆ ಅಲ್ಯೂಮಿನಿಯಂ ಬರುತ್ತೆ. ಆದ್ರೆ ಅತಿ ಕಡಿಮೆ ಪ್ರವಾಹ ಹೆಚ್ಚಿನ ರೋಧವನ್ನ ಒಡ್ಡೋದು ಅಂತ ಕೇಳಿದ್ರೆ ಟಂಗ್ಸ್ಟನ್ ತಂತಿ ಬರುತ್ತೆ, ನೈಕ್ರೋಮ್ ತಂತಿ ಬರುತ್ತೆ. ಸೊ ಇವುಗಳಲ್ಲಿ ಪ್ರವಾಹ ಕಡಿಮೆ, ರೋಧ ಹೆಚ್ಚಿರುತ್ತೆ, ತಡೆ ಹೆಚ್ಚಿರ್ತವೆ. ಇವೆರಡು ಅಪೋಸಿಟ್ ಬರ್ತವೆ. ಬಳಸುವ ವಸ್ತುವಿನ ಮೇಲೆ, ಬಳಸುವ ವಸ್ತುವಿನ ಗಾತ್ರದ ಮೇಲೆ, ಯಾವ ವಸ್ತು ದಪ್ಪ ಹೆಚ್ಚಿರ್ತದ ಪ್ರವಾಹ ಹೆಚ್ಚಿರುತ್ತೆ, ರೋಧ ಕಡಿಮೆ ಇರುತ್ತೆ. ಯಾವ ವಸ್ತು ನೋಡ್ರಿ ಉದ್ದ ಹೆಚ್ಚಿರುತ್ತೆ, ರೋಧ ಹೆಚ್ಚಿರುತ್ತೆ. ಈ ರೀತಿ ಡಿಫೆಂಡಿಂಗ್ ಪ್ರಶ್ನೆಗಳು ಬರ್ತವೆ, ಫ್ಯಾಕ್ಟರ್ಸ್ ಬರ್ತವೆ. ಸೊ ರೋಧ ಪ್ರವಾಹ ಎರಡು ಅಪೋಸಿಟ್ ವರ್ಡ್. ರೋಧವನ್ನ ಓಮ್ ಅಂದಾಗ ಹೇಳ್ತೀವಿ, ಪ್ರವಾಹವನ್ನ ಆಂಪಿಯರ್ದಾಗ ಹೇಳ್ತೀವಿ. ಪ್ರವಾಹ ಅಂದ್ರೆ ಹರ್ಕೊಂಡು ಹೋಗೋ ಸಂಖ್ಯೆ, ರೋಧ ಅಂದ್ರೆ ತಡೆಯುವ ಸಂಖ್ಯೆ. ಸಿಂಪಲ್ ಕಾನ್ಸೆಪ್ಟ್. ಸೊ ಇದು ನೋಡ್ರಿ, ವಿದ್ಯುತ್ ರೋಧ, ವಿದ್ಯುತ್ ಪ್ರವಾಹ, ಓಮ್ ನಿಯಮ ಅಂದ್ರೆ ಓಮ್ ನಿಯಮ ಅಂತ ಬರುತ್ತೆ. ಯಾವ ರೀತಿ ಪ್ರವಾಹ ಉಂಟಾಗ್ತದೆ, ಅದನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಹಾಕ್ಬೇಕು ಅನ್ನೋದನ್ನ ಈ ನಿಯಮದಲ್ಲಿ ಹೇಳ್ತೀವಿ. ವಿದ್ಯುತ್ ರೋಧ ಅಂತ ನೋಡ್ತೀವಿ ಸರ್. ರೋಧ ನಾನು ಅವಾಗ ಹೇಳಿ, ನೀವು ಎರಡು ಅಪೋಸಿಟ್ ಅಂತ ಹೇಳಿ. ಇದಾದ್ಮೇಲೆ ವಾಹಕತೆ, ವಿದ್ಯುತ್ ಸಾಮರ್ಥ್ಯ ನಾವು ವ್ಯಾಟದಾಗ ಹೇಳ್ತೀವಿ. ಸೊ 1 ವ್ಯಾಟ್ ಈಕ್ವಲ್ ಟು 1 ಜೌಲ್ ಪರ್ ಸೆಕೆಂಡ್ ಅಂತ ಕರಿತೀವಿ. 1 ಜೌಲ್ ಪರ್ ಸೆಕೆಂಡ್ ಸಾಮರ್ಥ್ಯಕ್ಕೆ ನಾವು ವ್ಯಾಟ್ನಾಗ ಹೇಳ್ತೀವಿ. 1 ಜೌಲ್ ಪ್ರತಿ ಸೆಕೆಂಡ್ಗೆ ಶಕ್ತಿ ಬಿಡುಗಡೆ ಆಗ್ತಿತ್ತು ಅಂದ್ರೆ ಅದನ್ನ 1 ವ್ಯಾಟ್ ಅಂತ ಕರಿತೀವಿ. 1 KW ಅಥವಾ ಕಿಲೋ ವ್ಯಾಟ್ ಅಂದ್ರೆ 1 ಯೂನಿಟ್ ಅಂತ ಕರಿತೀವಿ. ಏನ್ ಕರಿತೀವಿ? 1 KW ಅಂತಂದ್ರ, ಅಥವಾ ಐ ಥಿಂಕ್ 3 ಲಕ್ಷ ಜೌಲ್ ಅಷ್ಟು ಅಂದ್ರ 1 ವ್ಯಾಟ್ 1 ಯೂನಿಟ್ಗೆ ಸಮ ಆಗ್ತದ ಅಂತ ನೋಡ್ತೀವಿ ಸರ್. ಅದನ್ನ ಯೂನಿಟ್ಗಳಲ್ಲಿ ಲೆಕ್ಕಾಚಾರ ಹಾಕ್ತಾರೆ ಕೆಪಿಟಿಸಿಎಲ್ದವರು. ಯಾವ ರೀತಿ ಲೆಕ್ಕಾಚಾರ ಹಾಕ್ತಾರೆ, ಸೊ ಅದನ್ನ ನಾವು ನೋಡೋಣ ಅಂತ. ಒಂದು ವಿದ್ಯುತ್ ಅಂದ್ರೆ ವಿದ್ಯುತ್ ಪ್ರವಾಹವು 1 ಸೆಕೆಂಡ್ಗೆ 1 ಜೌಲ್ ಅಷ್ಟು ಹರಿತು ಅಂದ್ರೆ ಅದಕ್ಕೆ 1 ವ್ಯಾಟ್ ಅಂತ ಕರಿತೀವಿ. 1000 ಜೌಲ್ ಅಷ್ಟು ಹರಿತಂದ್ರ 1 ಕಿಲೋ ವ್ಯಾಟ್ ಅಂತ ಕರಿತೀವಿ.
ಅದೇ ಇಂಟು 60 ಮಾಡಿದ್ರಿ ಅಂದ್ರೆ 6 ಲಕ್ಷ ಬರುತ್ತೆ ಸರ್. ಅದ ಇಂಟು 60 ಮಾಡಿದ್ರಿ ಅಂದ್ರೆ 60ರಲ್ಲಿ ಅದು ಗುಣಾಕಾರ ಮಲ್ಟಿಫೈ ಮಾಡಿದ್ರಿ ಅಂದ್ರೆ ಸೊ ಅಷ್ಟು ವೇಗದಾಗ ಹರಿತಿತ್ತು ಅಂದ್ರೆ ಒಂದು ತಾಸಿನಾಗ ಅಷ್ಟು ಹರಿತು ಅಂತಂದ್ರ ಒಂದು ತಾಸು ಹರಿಬೇಕದ 60 ಇಂಟು 60 ಬರ್ತದೆ 36 ಬರ್ತದೆ. ಅಷ್ಟು ಹರಿತು ಅಂತಂದ್ರೆ ಅದನ್ನ ನಾವೇನ್ ಕರಿತೀವಿ 1 ಕಿಲೋ ವ್ಯಾಟ್ ಅವರ್ ಅಂತ ಕರಿತೀವಿ. 1 ಕಿಲೋ ವ್ಯಾಟ್ ಅವರ್ ಈಕ್ವಲ್ ಟು 1 ಯೂನಿಟ್ ಅಂತ ಬರುತ್ತೆ. ಅದನ್ನ ಲೆಕ್ಕ ಮಾಡಿ ಹೇಳ್ತೀನಂತೆ. ಅದನ್ನ ಲೆಕ್ಕ ಮಾಡಿ ಹೇಳ್ತೀನಿ. ಸೊ 1 ಜೌಲ್ ಪರ್ 1 ಸೆಕೆಂಡ್ ಅಂತಂದ್ರೆ 1 ಸೆಕೆಂಡಿಗೆ ಹೋದ ಬೆಳಕು, ಸೊ ಹೋದ ಪ್ರವಾಹ, ಮತ್ತೆ 1 ತಾಸಿಗೆ ಎಷ್ಟು ಹೋಗ್ತದೆ, 1 ಸೆಕೆಂಡಿಗೆ ಎಷ್ಟು ಬರ್ತದೆ, 1 ಸೆಕೆಂಡಿಗೆ 1 ತಾಸು ನಿರಂತರವಾಗಿ ಹರಿತು ಅಂದ್ರೆ ಅದಕ್ಕೆ ವ್ಯಾಟ್ ಅವರ್ ಅಂತ ಕರಿತೀವಿ ಸರ್. ಸಿಂಪಲ್ ಕಾನ್ಸೆಪ್ಟ್. 1 ಕಿಲೋ ವ್ಯಾಟ್ ಅವರ್ ಈಕ್ವಲ್ ಟು ಎದಕ್ ಸಮಾನ ಆಗ್ತದ ಅಂತ ಕೇಳ್ತಾನೆ. 1 ಕಿಲೋ ವ್ಯಾಟ್ ಅವರ್ ಇಸ್ ಈಕ್ವಲ್ ಟು ಎದಕ್ ಸಮ ಆಗ್ತದ ಅಂತ ಕೇಳಿದ್ರೆ ಸಿಂಪಲ್ ಆಗಿ 1 ಯೂನಿಟ್ಗೆ ಸಮ ಆಗ್ತದ. ನಮ್ KPTCL ದವ್ರು ಬಿಲ್ ಕೊಡೋದು ಯೂನಿಟ್ ಗಳಲ್ಲಿ. ಕ್ಯಾಲ್ಕುಲೇಷನ್ ರೈಟ್ ಅಲ್ಲ? ಸೊ ಇಲ್ಲಿ ಜಾಗ ಐತೆ ಅಂತ ತೋರಿಸ್ಬಿಡ್ತಿದೆ ಸರ್. ಎಸ್, 1 ಜೌಲ್ ಪರ್ ಸೆಕೆಂಡ್ 1 ವ್ಯಾಟ್ ಅನ್ನೆಲ್ಲ ಹಂಗ 1000 ಜೌಲ್ ಇಸ್ ಈಕ್ವಲ್ ಟು ಅಂತ ಕೇಳ್ತಾನೆ. 1000 ಜೌಲ್ ಇಸ್ ಈಕ್ವಲ್ ಟು 1 ಕೆ ವ್ಯಾಟ್ ಅಂತ ಕರಿತೀವಿ. 1 ಕೆ ವ್ಯಾಟ್ 1 ಕಿಲೋ ವ್ಯಾಟ್ ಅಂತ ಕರಿತೀವಿ. 1000 ಜೌಲ್ ಪರ್ ಸೆಕೆಂಡ್ ಹೋಗ್ಬೇಕು ಬೆಳಕ ಅಂದ್ರ 1 ವ್ಯಾಟ್ ಅಂತ ಹೇಳ್ತೀವಿ. ಬಲ್ಬ್ಗಳ ವ್ಯಾಟ್ಗಳ ಲೆಕ್ಕಾಚಾರ ಕೇಳ್ತೀವಿಲ್ಲ ನಾವು, ಹಂಗಂದಂಗ ಸರ್ ಇದು 1 ವ್ಯಾಟ್ ಅನ್ನಂಗ. ಇದನ್ನ KW ಅಂತಂದ್ರ ಕಿಲೋ ವ್ಯಾಟ್ ಅವರ್ ಅಂತಂದ್ರ ಕಿಲೋ ವ್ಯಾಟ್ ಆಯ್ತಾ, ಕಿಲೋ ವ್ಯಾಟ್ ಅವರ್ ಅಂತ ಬರುತ್ತೆ. ಕಿಲೋ ವ್ಯಾಟ್ ಅವರ್ ಅಂತಂದ್ರ ಇದಕ್ಕೆ 1000 ಏನ್ ಮಾಡ್ಬೇಕು ಇಂಟು 60 ಅಂದ್ರೆ ನಿಮಿಷಕ್ಕೆ ಬತ್ತು. ಅವರ್ನ ಏನ್ ಮಾಡ್ಬೇಕು ಸೆಕೆಂಡ್ ತರಬೇಕಲ್ಲ, ಇಂಟು 60 ಮಾಡ್ಬೇಕು ಸರ್. ಇಲ್ಲಿ 6 ಇವೊಂದು 5 ಪೂಜಿ 36 ಲ್ಯಾಕ್ ಆಗ್ತದ. ಈ 36 ಲ್ಯಾಕ್ ಅಂದ್ರೆ 1 ಕಿಲೋ ವ್ಯಾಟ್ ಅವರ್ ಆಗುತ್ತೆ. ಆದ್ರೂ 1 ಯೂನಿಟ್ ಆಗತ್ತೆ. ಅದನ್ನ ಇಟ್ಕೊಂಡೆ ಯೂನಿಟ್ಗಳಲ್ಲಿ ನಮ್ಗೆ ಏನ್ ಮಾಡ್ತಾರ KPTCL ಅವರು ಬಿಲ್ ಕೊಟ್ಟು ಹೋಗ್ತಾರೆ, ಇಷ್ಟು ಕಟ್ರಿ 1 ಯೂನಿಟ್ ಕಿಟ್ ರೊಕ್ಕ ನೋಡು ಅಂತ ಹೇಳಿ. ಸೊ ಈ ರೀತಿ ಸಿಂಪಲ್ ಕಾನ್ಸೆಪ್ಟ್ ಇರ್ತದೆ. ಅದನ್ನ ಡೀಪ್ ಆಗಿ ನಿಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಇಲ್ಲಿ ಮಾಡ್ತೀನಿ ಅಂತ. ವಿದ್ಯುತ್ ಸಾಮರ್ಥ್ಯ, ವಿದ್ಯುತ್ ರೋಧಗಳ ಸರಣಿ ಮತ್ತು ಸಮಾಂತರ ಜೋಡಣೆ. ಆ ಸಮಾಂತರ ಜೋಡಣೆ ಅಂದ್ರೆ ಏನು ಅಂತಕ್ಕಂಥದ್ದು ವಿದ್ಯುತ್ ವಿಭವಾಂತರ, ವಿದ್ಯುತ್ ಚಾಲಕ ಬಲ, ಸೊ ಹಂಗಂದ್ರೆ ಏನು, ಮತ್ತು ಜೌಲ್ನ ಉಷ್ಣೋತ್ಪಾದನಾ ನಿಯಮಗಳು ಅಂತ ಬರುತ್ತೆ. ಸೊ ಇವೆಲ್ಲ ಕಾನ್ಸೆಪ್ಟ್ ಅನ್ನ ಏನ್ ಮಾಡ್ತೀನಿ ಈ ಟಾಪಿಕ್ ಅಲ್ಲಿ ಇನ್ ಡಿಟೇಲ್ ಆಗಿ ನಿಮಗೆ ತಿಳಿಸ್ಕೊತ ಹೋಗ್ತೀನಿ. ಬಹಳ ಈಸಿ ಇವೆ, ಯಾವುದು ಇದರ ಒಂದು ಟಫ್ ಅನ್ನೋದಿಲ್ಲ. ಓಕೆ, ಒಂದು ಟಫ್ ಅನ್ನೋದಿಲ್ಲ. ಇಲ್ಲಿ ಏನಾರ ಲೆಕ್ಕ ಮಾಡೋದು ಇದೊಂದು ಸ್ವಲ್ಪ ಅನ್ನಲ್ಲ, ಹಿಂಗ್ ಅಂದ್ರೆ ಸ್ವಲ್ಪ ತ್ರಾಸ ಆಗ್ತದೆ ಇಲ್ಲಿ. ಯಾಕಂದ್ರೆ ಇವೆಲ್ಲಾನು ಏನ್ ಮಾಡ್ಬೇಕಾಗ್ತದ, ಅವ ಅಪ್ಲೈಡ್ ಅಲ್ಲಿ ಕೊಟ್ರೆ ನಾವು ಬಿಡಿಸ್ಬೇಕಾಗ್ತದ. ನಾಳೆ ಕೊಡ್ಬೋದು ನಿಮ್ ಕ್ವಶನ್ದಾಗ, ಸೊ ಬರೆಯೋದ್ರಾಗ ಡಿಸ್ಕ್ರಿಪ್ಟಿವ್ ಆಗಿ ಬರೆಯೋದಿರ್ತಲ್ಲ ಅಲ್ಲಿ ಕೊಡ್ಬೋದು HSTR ದವರಿಗೆ. ಅವಾಗ ನಾವು ಬರೀಲಕ್ಕೂ ರೆಡಿ ಇರಬೇಕು. ಒಂದು ಸಮಸ್ಯೆ ಕೊಟ್ಟ ನಂತರ ಅದನ್ನ ಬಿಡಿಸ್ಬೇಕು, ಈಸಿ ಇರುತ್ತೆ. ವಿತ್ ನಿಮ್ಗೆ ಆ ಸಮಸ್ಯೆಗಳನ್ನ ಬಿಡಿಸ್ಕೋತಾನೆ ಈ ಟಾಪಿಕ್ ನ ಮುಗಿಸ್ತೀನಂತೆ. ಓಕೆ, ಇದೊಂದು ಸ್ವಲ್ಪ ಟಾಪಿಕ್ ಈಸಿ ಅಷ್ಟದ ನೋಡ್ರಿ, ಅಷ್ಟ ಟಫ್ನು ಆಗ್ತದೆ ನಿಮಗೆ. ಯಾರಿಗೆ ಟಫ್ ಆಗ್ತಂದ್ರ ಒಟ್ಟ ಕೂಡ್ಸೋದು ಗುಣಿಸೋದು ಬರಲಿಲ್ಲ ಅಂದ್ರೆ ಟಫ್ ಆಗ್ತದ ಅಷ್ಟೇ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಚಲನಾಶಾಸ್ತ್ರ ಅಂತ ಬರುತ್ತದೆ, ಡೈನಾಮಿಕ್ಸ್ ಅಂತ ಕರಿತೀವಿ. ಸದಿಶ ಮತ್ತು ಅದಿಶ ಪರಿಮಾಣಗಳು ಸಿಂಪಲ್ ಆಗಿ ನೋಡ್ರಿ, ಸ್ಕೇಲರ್ ಅಂಡ್ ವೆಕ್ಟರ್ ಅಂತ ಬರ್ತವೆ. ಸೊ ಇಲ್ಲಿ ವಿಶೇಷವಾಗಿ ನಾವು ನೋಡ್ಕೊತ ಹೋಗ್ತೀವಿ ಯಾವುದು ಸದಿಶ ಯಾವುದು ಅದಿಶ. ಸದಿಶ ಯಾವುದು ಸರ್ ಅಂತಂದ್ರೆ ಯಾವುದು ನಿರ್ದಿಷ್ಟವಾದ ಡೈರೆಕ್ಷನ್ ಅನ್ನ ನಿರ್ದಿಷ್ಟವಾದ ಸಮಯವನ್ನ ಒಳಗೊಂಡಿರುತ್ತೋ ಅದನ್ನ ನಾವು ಈ ಒಂದು ಸದಿಶ ಪರಿಮಾಣ ಅಂತ ಕರಿತೀವಿ. ಅದಿಶ ಅಂತಂದ್ರ ತೂಕ, ರಾಶಿ, ವೇಗ ಇವೇನ್ ಬರ್ತಾವ ನೋಡ್ರಿ, ಇವೆಲ್ಲ ಸೊ ಸ್ಪೀಡ್ ಅಂತ ಕರಿತೀವಿ ನೋಡ್ರಿ. ಸ್ಪೀಡ್, ಜವ, ವೇಗ ಬರಲ್ಲ ಜವ, ಇವೆಲ್ಲ ಏನ್ ಬರ್ತಾವ ಅದಿಶ ಪರಿಣಾಮಗಳು. ಬಲ, ವಿದ್ಯುತ್ ಶಕ್ತಿ, ಸೊ ಈ ರೀತಿ ಏನ್ ಬರ್ತಾವ ನೋಡ್ರಿ, ಇವುಗಳನ್ನ ನಾವು ಏನ್ ಕರಿತೀವಿ ಅಂತ ಕೇಳಿದ್ರೆ ಸದಿಶ ಪರಿಮಾಣಗಳು. ಬಲ, ಬಲದ ಆವೇಗ, ಸೊ ಈ ರೀತಿ ಬರ್ತವೆ. ಇವುಗಳನ್ನ ನಾವು ವೇಗೋತ್ಕರ್ಷ, ಇವೆಲ್ಲ ಸದಿಶ ಪರಿಮಾಣಗಳು ಅಂತ ಕರಿತೀವಿ ಸರ್. ಸದಿಶ ಅದಿಶ ಒಂದ್ ಲಿಸ್ಟ್ ಮಾಡಿ ತೋರಿಸ್ತೀನಿ, ಮತ್ತೆ ಅವುಗಳನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಹಾಕ್ತಾರ ಅಂತ ಹೇಳ್ತೀನಿ. ಸೊ ಅವಾಗ ನಿಮ್ಗೆ ಈಸಿಯಾಗಿ ಇದು ತಿಳ್ಕೊತ ಹೋಗ್ತದ. ಸ್ಥಾನ ಪಲ್ಲಟ, ಇದು ಕೂಡ ಏನ್ ಬರ್ತಾವ ನೋಡ್ರಿ, ಇಲ್ಲಿರೋ ವಸ್ತು ಇಲ್ಲಿ ಸ್ಥಾನ ಪಲ್ಲಟಗೊಂಡು ಅಂದ್ರ ನಿರ್ದಿಷ್ಟವಾದ ಒಂದು ದಿಕ್ಕಿರ್ತದ, ನಿರ್ದಿಷ್ಟವಾದ ಒಂದು ಸಮಯ ಇರುತ್ತೆ ಸ್ಥಾನ ಪಲ್ಲಟಗೊಳ್ಳಕ್ಕೆ. ಹಾಗಾಗಿ ಈ ಸ್ಥಾನ ಪಲ್ಲಟ ಅನ್ನೋದು ಕೂಡ ಒಂದು ಸದಿಶ ಪರಿಮಾಣದಲ್ಲಿ ಬರ್ತದ ಅಂತ ನೋಡ್ತೀವಿ ಸರ್. ಸ್ಥಾನ ಪಲ್ಲಟ ಮೀನ್ಸ್ ಒಂದ್ ಕಡೆಯಿಂದ ನಿರ್ದಿಷ್ಟವಾದ ಪ್ಲೇಸಿಗೆ ಹೋಗೋದು, ಅದಕ್ಕೆ ನಿರ್ದಿಷ್ಟವಾದ ಸಮಯ ತಗೊಂಡಿರ್ತದೆ, ನಿರ್ದಿಷ್ಟವಾದ ಡೈರೆಕ್ಷನ್ ದಾಗ ಇರ್ತದ. ಸ್ಥಾನ ಪಲ್ಲಟ ಅನ್ನೋದು ಕೂಡ ಏನ್ ಬರ್ತದ ಅಲ್ಲಿ ಸದಿಶ ಪರಿಮಾಣದಲ್ಲಿ ಬರ್ತದ. ಸೊ ಕ್ರಮಿಸಿದ ದೂರ ವಿವರಗಳು, ಜಡತ್ವ, ಇನರ್ಸಿಯಾ ಅಂತ ಕರಿತೀವಿ. ನಿಮ್ಗೆ ಗೊತ್ತಿರ್ಲಿ ಚಲನಾ ನಿಯಮಗಳು ಬರ್ತಾವ ಸರ್ ಐಸಾಕ್ ನ್ಯೂಟನ್ ಅವರ ನಿಯಮಗಳಲ್ಲಿ. ಸೊ ಒಂದು ಜಡತ್ವ ಇನರ್ಸಿಯಾ ಅಂತ ಬರುತ್ತೆ. ಆ ಇನರ್ಸಿಯಾ ಏನ್ ಹೇಳ್ತಂದ್ರ ಒಂದು ಆಕ್ಚುಲಿ ಇದು ವಿಜ್ಞಾನಿಗಳಿಗೂ ಕೂಡ ಗೊಂದಲವನ್ನ ಉಂಟು ಮಾಡಿದ ನಿಯಮ ಅಂತ ಕರಿತೀವ್ರಿ. ಪಟ್ಟನೆ ಅವಕ್ಸನೆ ಪತ್ತಲ್ಲ ನಿಮ್ಗೆ ಹೇಳ್ತೀನಂತ,
ಈ ಜಡತ್ವ ಬಂದಾಗ ಜಡತ್ವಕ್ಕೆ ಸಂಬಂಧಿಸಿದಂತೆ ಸರ್ ಐಸಾಕ್ ನ್ಯೂಟನ್ ಅವರು 3 ಚಲನಾ ನಿಯಮಗಳನ್ನು ಒಂದು ಪುಸ್ತಕದಲ್ಲಿ ಬರೀತಾರೆ ಸರ್ ಐಸಾಕ್ ನ್ಯೂಟನ್ ಅವರು, ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ ಅಂತಕ್ಕಂಥದ್ದು. ಆ ಪುಸ್ತಕದಲ್ಲಿ ಅವ್ರು ಏನ್ ಬರೀತಾರೆ ಅಂತ ಕೇಳಿದ್ರೆ, ಆ ಪುಸ್ತಕದಲ್ಲಿ 3 ನಿಯಮಗಳು ಬರೀತಾರೆ. ಅದ್ರಾಗ ಇನರ್ಷಿಯಾ ಫಸ್ಟ್ ನಿಯಮ ಸರ್, ಅದು ಅವ್ರದ್ದು ಜಡತ್ವ. ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ, ವಿಜ್ಞಾನಿಗಳಿಗೂ ಗೊಂದಲ ಆಗ್ತದೆ ಸರ್, ನಿಮಗೂ ಹೇಳ್ತೀನಂತ. ಒಂದ್ ಟವೆಲ್ ತಂದು ಜಾಡಿಸ್ತಾರ, ಧೂಳ್ ಹೊರಗೆ ಬರೋಣ ಹೇಳ್ತಾರ. ಏನಂದ್ರೆ ಈ ಧೂಳ್ ಹೊರಗೆ ಯಾಕೆ ಬರ್ಲಕತ್ತಂದ್ರ ಇದ್ರಾಗ ಜಡತ್ವ ಅಂತ ಹೇಳ್ತಾರ. ಒಂದ್ ಬಕೆಟ್ ನೀರ್ ತಗೊಂಡ್ ಅರ್ಧ ತುಂಬಿಸಿ ಹಿಂಗ್ ತಿರುತ್ತಾರ, ತಿರುಗಿದಾಗ ಆ ನೀರ್ ಚೆಲ್ಲಲಾಗ್ಯದ, ಮ್ಯಾಕ್ ಹೋದಾಗ ಹಿಂಗೆ ಓಪನ್ ಇರ್ತದೆ ಸರ್, ನೀರ್ ಚೆಲ್ಲಬೇಕಿತ್ತು, ಯಾಕೆ ಚೆಲ್ಲಲಾಗ್ಯದ ಅಂದ್ರ ಅದ್ರ ಜಡತ್ವ ಅಂತ ಹೇಳ್ತಾರ. ಬಸ್ ಬ್ರೇಕ್ ಹಾಕೋಣ ಮುಂದಕ್ಕೆ ಹೋಗಿ ಬೀಳ್ತೀವಿ, ಕಾರಣ ಮನುಷ್ಯನಲ್ಲಿ ಜಡತ್ವ ಇತ್ತು ಅಂತ ಹೇಳ್ತಾರ. ಹಿಂಗ ಇನರ್ಷಿಯಾಗೆ ಸಂಬಂಧಿಸಿದಂತ ಬಹಳ ಚಂದ ಎಕ್ಸಾಂಪಲ್ಸ್ ಅನ್ನ ಅವ್ರು ಕೊಟ್ಕೋತ ಹೋಗ್ತಾರ. ಬಟ್ ವಿಜ್ಞಾನಿಗಳಿಗೆ ಮುಂದೆ ಕೂತವ್ರಿಗೆ ತಿಳಿಯಲಾಗಿತ್ತು. ಸೊ ಏನೇನು ಎಕ್ಸಾಂಪಲ್ ಕೊಟ್ಟರು, ಇತರೆ ಎಕ್ಸಾಂಪಲ್ಸ್ ಏನಿವೆ. ಜಡತ್ವ ಅಂದಾಗ ಬಹಳ ಮಂದಿಗೆ ಇನ್ನೂ ತನ ಗೊಂದಲಕರವಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳೇ ಅದಾವ ನೋಡ್ರಿ. ಟ್ರೈನ್ ಒಳಗ್ ಕೂತು ಬಾಲ್ ಮ್ಯಾಲ ಹಾರಸ್ರಿ, ಸೀದಾ ಒಳಗ್ ಕೈಯಾಗೆ ಬರ್ತದ. ಟ್ರೈನ್ ಒಳಗ್ ಕೂತು ಅದ ಟ್ರೈನ್ ಮ್ಯಾಲ ಕೂತ್ ಹಾರಸ್ರಿ, ನಿಮ್ ಕೈ ಸಿಗ್ತದೆ ನೋಡ್ರಿ, ಇಲ್ಲ. ಟ್ರೈನ್ ಒಳಗ್ ಕೂತು ಹಿಂಗ ಹಾರಿಸಿದಾಗ ಜಡತ್ವದಾಗಿರ್ತದ, ಒಳಗಡೆ ಇರ್ತದ ವಸ್ತು. ಒಳಗಡೆ ಇತ್ತಂದ್ರ ಆ ವ್ಯಕ್ತಿಯಲ್ಲಿ ಎಷ್ಟು ಜಡತ್ವ ಇರ್ತದ, ಆ ಬಾಲಲ್ಲೂ ಕೂಡ, ಆ ಚೆಂಡಲ್ಲೂ ಕೂಡ, ಆ ಆಪಲ್ ಗಿಪ್ಪಲ್ ಹಾರಿಸಿದ್ರೆ ಅದರಲ್ಲೂ ಕೂಡ ಅಷ್ಟ ಜಡತ್ವ ಇರ್ತದ. ನೀ ಟ್ರೈನ್ ಮ್ಯಾಲ್ ಕೂತ್ ಹಾರಿಸು, ಹಿಂದಿನ ಸೀಟ್ನೆ ಹಿಡಿಬೇಕದನ್ನ, ಅಥವಾ ಬೋಗಿ ಹಿಂದ್ ಹೋಗಿ ಬೀಳ್ತದ ನೀ ಹಾರಿಸಿದ ಚೆಂಡ. ಆದ್ರ ಅದ ಒಳಗ್ ಕೂತಾಗ ಹಿಂಗ ಹಾರಿಸು, ಹಿಂದಿನ ಹಿಡಿತಾನೆ ನೋಡ್ರಿ, ಇಲ್ಲ, ನಿಮ್ ಕೈಗೆ ಸಿಗುತ್ತೆ. ಇದೇ ಡಿಫ್ರೆನ್ಸಸ್ ಬಹಳ ಚಂದ ಹೇಳ್ತಾರ ಅವರು. ಯಾವ್ದು ಜಡತ್ವ ಕುರಿತು ಒಂದ್ ಇದ್ರ ಮೇಲೆ ಒಂದು ಏನ್ ಇಡ್ತಾರ, ಪೇಪರ್ ಇಟ್ಟು ಅದ್ರ ಮೇಲೆ ಒಂದು ಕಾಯಿನ್ ಇಟ್ಟು ಪೇಪರ್ನ ಒಮ್ಮೆ ಹಿಂಗ್ ಜಗಿದಾಗ ಏನಾಗ್ತದ, ಕಾಯಿನ್ ಅಲ್ಲೇ ಕುಂದಿರ್ತದೆ. ನೀವು ತೆಗ್ದಿರ್ತೀರಿ ನೋಡ್ರಿ, 8 ಪುಸ್ತಕ ಇರ್ತಾವ, ನಡುವಿನ ಪುಸ್ತಕ ಬೇಕಾಗಿರ್ತಾವ, ಪಟ್ಟನ ಹಿಂಗ್ ಜಕ್ಕೊಂಡ್ಬಿಡ್ತೀರಿ, ಆ ಪುಸ್ತಕ ಹೊಳ್ಳಿ ಅಲ್ಲೇ ಕೊಡ್ತಾವ. ಕಾರಣ ಮೇಲಿನ ಪುಸ್ತಕದಲ್ಲಿ ಏನಿತ್ತು, ಜಡತ್ವ ಇತ್ತು ಅಂತ ಹೇಳ್ತೀವಿ. ಇನರ್ಷಿಯಾ ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಹೆಚ್ಚುವರಿ ಜ್ಞಾನವನ್ನ ನಾನು ಏನ್ ಮಾಡ್ತೀನಿ, ನಿಮ್ಗೆ ಕೊಟ್ಕೋತ ಬರ್ತೀನಿ. ಓಕೆ, ಇನ್ನು ವೇಗ ಬರುತ್ತೆ, ವೇಗೋತ್ಕರ್ಷ ಬರುತ್ತೆ, ನ್ಯೂಟನ್ ಚಲನೆಯ ನಿಯಮಗಳು ಬರ್ತವೆ. ನ್ಯೂಟನ್ ಚಲನೆಯ ನಿಯಮಗಳಂದ್ರೆ ಒಂದನೇದು ಜಡತ್ವ ನಿಯಮ ಅಂತ ಬರುತ್ತೆ, ಎರಡನೇದು ಬಲ ಅಂತ ಬರುತ್ತೆ, ಮೂರನೇದು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಬರುತ್ತೆ. ಸೊ ಒಂದನೇದು ವಿಜ್ಞಾನಿಗಳಿಗೂ ಗೊಂದಲವನ್ನುಂಟು ಮಾಡಿದ ನಿಯಮವಾದರೆ, ಮೂರನೇದು ಅತಿ ಹೆಚ್ಚು ಬಳಕೆಯಲ್ಲಿರುವ ನಿಯಮವಾಗಿದೆ, ಕ್ರಿಯೆಗೆ ಪ್ರತಿಕ್ರಿಯೆ. ಒಂದ್ ಹೊಡೆದ್ರೆ 2 ಹೊಡಿಸ್ಬೋದು, ಹಂಗಲ್ಲ ಸರ್, ಒಂದ್ ಹೊಡೆದ್ರೆ ಒಂದ ಹೊಡಿಸ್ಬೋದು. ಅರ್ಥ ಆಯ್ತು ಅನ್ಕೊಂಡೇನಿ. ನಾವು ನಡಿಬೇಕಾದ್ರೂ ಕೂಡ ಈ ನಿಯಮ ಅಪ್ಲೈ ಆಗ್ತದ. ಅದೇ ಕ್ರಿಕೆಟ್ ಬ್ಯಾಟ್ಮನ್ ಸ್ಲೋ ಬಾಲ್ಗೆ ಏನ್ ಮಾಡ್ತಾನ, ಬೌಂಡ್ರಿ ಹೊಡೆಯೋದು ಕಷ್ಟ, ಅದೇ ಸ್ಪೀಡ್ ಬಾಲ್ ಬೌಂಡ್ರಿ ಈಸಿಯಾಗಿ ಹೊಡಿತಾನ. ಕಾರಣ ಅಂತ ಕೇಳಿದ್ರೆ ಕ್ರಿಯೆಗೆ ಪ್ರತಿಕ್ರಿಯಾ ನಿಯಮ. ಗೋಡೆಗೆ ಗುದ್ದಿದಾಗ ಕೈ ನೋವಾಗೋದು, ಕ್ರಿಯೆಗೆ ಪ್ರತಿಕ್ರಿಯೆ. ಕುರ್ಚಿಯ ಮೇಲೆ ಕುಂತು ಗೋಡೆಗೆ ಒದ್ದಾಗ ಕುರ್ಚಿ ಹಿಂದಕ್ಕೆ ಸರಿಯೋದು, ಸರದಿಲ್ಲ ಅಂದ್ರೆ ತಲೆ ಹೊಡೆಯೋದು, ಇದು ಕೂಡ ಜಡತ್ವ, ಕ್ಷಮಿಸಿ, ಕ್ರಿಯೆಗೆ ಪ್ರತಿಕ್ರಿಯಾ ನಿಯಮ. ನಾವು ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ ಮಾಡುವಾಗ ಅಥವಾ ದೋಣಿಗಳು ಸಾಗುವುದು, ಕ್ರಿಯೆಗೆ ಪ್ರತಿಕ್ರಿಯೆ. ನೀರನ್ನು ಹಿಂದಕ್ಕೆ ತಳ್ಳಿ ಮುಂದಕ್ಕೆ ಸಾಗುತ್ತವೆ, ಇವೆಲ್ಲ ಕ್ರಿಯೆಗೆ ಪ್ರತಿಕ್ರಿಯಾ ನಿಯಮ. ವಾಹನಗಳು ಚಲಿಸೋದು, ವಿಮಾನ ಹಾರಾಟ ಮಾಡೋದು, ಹಿಂದೆ ನೋಡ್ರಿ ಫೈರ್ ಆಗ್ತಿರ್ತದ ಅಂದ್ರೆ ಮುಂದೆ ಗಾಡಿ ಹೋಗ್ತದ. ಅದೇ ಸೈಲೆನ್ಸರ್ದಾಗ ಹತ್ತಿ ತುರುಕ್ರಿ, ಅರ್ಬಿ ತುರುಕ್ರಿ, ಹೋಗ್ತಾ ನೋಡು ಗಾಡಿ ಹೋಗಲ್ ಸರ್. ಯಾಕೆ ಹೋಗಲ್ಲ ಅಂದ್ರ, ಸೊ ಫೈರ್ ಆಯ್ತಂದ್ರ ಹಿಂದಕ್ಕೆ ಹೊಡಿತು ಅಂದ್ರೆ ಗಾಡಿ ಹವಾ ಮುಂದಕ್ಕೆ ಹೋಗ್ತದ ಸರ್. ನಿಷ್ಕಾಶ ಹೊಡೆತದಿಂದ ಹೊರಗೆ ಹೋಗ್ತದ ನೋಡಿ ಹೋಗಿ, ಅದ್ರ ಮೂಲಕ ಅದಕ್ಕೆ ಏನಾಗ್ತದ, ಮುಂದಕ್ಕೆ ಹೋಗಕ್ ಬಲ ಸಿಗ್ತದ, ನೂಕು ಬಲ ಸಿಗ್ತದ, ಅದು ಸಿಗಲ್ಲ ಅಂತ ನೋಡ್ತೀವಿ. ಸೊ ಇವೆಲ್ಲ ಥರ್ಡ್ ನಿಯಮದಲ್ಲಿ ಬರ್ತವೆ. ಬಂದೂಕಿನಿಂದ ಗೋಲಿ ಹಾರೋದು, ರಾಕೆಟ್ಗಳ ಉಡಾವಣೆ, ಸೊ ಇವೆಲ್ಲ ಕಾನ್ಸೆಪ್ಟ್ಗಳು ಬರ್ತವೆ. ಅಂಗೈಯಲ್ಲಿ ಹಿಡಿದಿರುವ ಪೆನ್ನು, ಸೊ ಇದು ಕೂಡ ಕ್ರಿಯೆಗೆ ಪ್ರತಿಕ್ರಿಯಾ ನಿಯಮ. ಮತ್ತು ಇನ್ನೊಂದು ನಿಯಮ ಬರುತ್ತೆ ಸರ್, ಹೇಳ್ತೀನಿ ಅಂತ ನಿಮ್ಗೆ. ಓಕೆ, ಸೊ ಇಲ್ಲಿ ವಿಶೇಷಗಳು ಏನಂತಂದ್ರೆ ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ಬಲ, ಕೆಲಸ, ಘರ್ಷಣೆ, ಶಕ್ತಿ, ಇವು ಒಂದೊಂದು ಟಾಪಿಕ್ ಇದ್ದಂಗೆ ರೀ ನಿಮ್ಗ. ಬಲದ ಅಂತಾರಾಷ್ಟ್ರೀಯ ಏಕಮಾನ ಏನು, ಎಸ್ ನ್ಯೂಟನ್ ಅಂತ ಹೇಳಿದೆವು. ಬಲದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್. ಹಾಗಾದ್ರೆ ಬಲದಲ್ಲಿ 2 ಪ್ರಕಾರಗಳು, ಸೆಂಟ್ರಿಫ್ಯೂಗಲ್ ಫೋರ್ಸ್, ಸೆಂಟ್ರಿಫೆಟಲ್ ಫೋರ್ಸ್ ಅಂತ ಬರ್ತವೆ. ಸೆಂಟ್ರಿಫೆಟಲ್ ಫೋರ್ಸ್ ಅಂತಂದ್ರೆ ಕೇಂದ್ರಕ್ಕೆ ಅಭಿಮುಖವಾದ ಬಲ, ಕೇಂದ್ರಾಭಿಮುಖ ಬಲ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತಂದ್ರೆ ಕೇಂದ್ರದಿಂದ ಹೊರಗೆ ತಳ್ಳುವ ಬಲ, ಕೇಂದ್ರ ತ್ಯಾಗಿ ಬಲ. ಹಾಗಾದ್ರೆ ಈ ಫ್ಯಾನ್ ತಿರುಗ್ಲಕತ್ತಂದ್ರೆ, ನನಗೆ ಗಾಳಿ ಬಡಿಯಾಕತ್ತಂದ್ರೆ ಇದು ಯಾವ ಬಲ ನೋಡಮ್ ಹೇಳ್ರಿ? ಎಸ್, ಇದು ಕೇಂದ್ರ ತ್ಯಾಗಿ ಬಲ. ತನ್ನಲ್ಲಿರುವ ಗಾಳಿಯನ್ನು ಹೊರಗಡಾಕತ್ತದ. ಮಜ್ಜಿಗೆ ಮಾಡುವ ಯಂತ್ರಗಳು ಕೇಂದ್ರ ತ್ಯಾಗಿ ಬಲ, ಬಟ್ಟೆ ಒಗೆಯುವ ಯಂತ್ರ ಕೇಂದ್ರ ತ್ಯಾಗಿ ಬಲ, ನೀರೆತ್ತುವ ಪಂಪ್ಸೆಟ್ಗಳು ಕೇಂದ್ರ ತ್ಯಾಗಿ ಬಲ. ಅದೇ ಕೇಂದ್ರಾಭಿಮುಖ ಬಲ ಅಂದ್ರ ವೃತ್ತೀಯ ಪಥದಲ್ಲಿ ಸೈಕಲ್ ಸವಾರನೊಬ್ಬನು ಸೈಕಲ್ ಅನ್ನು ಹೊಡೆಯೋದು, ಕೇಂದ್ರಾಭಿಮುಖ ಬಲ ಬರ್ತದ ಅಂತ ನೋಡ್ತೇವೆ ಸರ್. ಅದೇನಾಗ್ತದ, ವೃತ್ತೀಯ ಪಥದಲ್ಲಿ ರಸ್ತೆಗಳನ್ನ ಒಳ ಅಂಚು ತಗ್ಗಾಗಿ ಹೊರ ಅಂಚು ಎತ್ತರವಾಗಿಡೋದು, ಕೇಂದ್ರ ಅಭಿಮುಖ ಬಲವನ್ನ ಪಡ್ಕೊಳ್ಳುವ ಉದ್ದೇಶಕ್ಕೋಸ್ಕರ ಅಂತ ನೋಡ್ತೀವಿ. ಸೊ ಈ ರೀತಿ ಅಪ್ಲೈಡ್ ಪ್ರಶ್ನೆಗಳು ಬರ್ತವೆ ಬಲ ಅಂದಾಗ. ಇದಾದ್ಮೇಲೆ ಇನ್ನೊಂದು ಬರ್ತದ, ಏನು ಅಂತಂದ್ರ ಬಲದ
ಆವೇಗ ಅಂತ ಬರುತ್ತೆ. ಏಕಮಾತ್ರ ಕಾಲದಲ್ಲಿ ಉಂಟು ಮಾಡುವ ಸಂಪೂರ್ಣ ಬಲದ ಪ್ರಯೋಗವನ್ನ ಬಲದ ಆವೇಗ ಅಂತ ಕರೀತೀವಿ. ಒಂದು ಬಿಂದುವಿನ ಮೇಲೆ ಏಕಮಾತ್ರ ಸಮಯದಲ್ಲಿ ಹೆಚ್ಚಿನ ಬಲ ಬೀಳುವಂತೆ ಮಾಡುವುದು ಬಲದ ಆವೇಗ ಅಂತ ಬರುತ್ತೆ. ಉದಾಹರಣೆಗೆ ಸುತ್ತಿಗೆಯಿಂದ ಗೋಡೆಗೆ ಮಳೆ ಹೊಡೆಯುವುದು ಈಸಿ ಆಗ್ತದೆ. ಅದೇ ಕಲ್ ತಗೊಂಡು ಹೊಡಿ ನೋಡೋ ಹೋಗ್ತದ ಜಲ್ದಿ ಹೋಗಲ್ಲ. ಇದು ಬಲದ ಆವೇಗದಲ್ಲಿ ಬರುತ್ತೆ. ಸೊ ವಾಹನಗಳಲ್ಲಿ ಆಕ್ಸಿಡೆಂಟ್ ಆದಾಗ ಸಾಯ್ಬಾರ್ದು ಜಲ್ದಿ ಅಂತ ಹೇಳಿ ಏನ್ ಮಾಡ್ತಾರ, ಏರ್ ಬ್ಯಾಗ್ ಗಳು ಇರ್ತಾವ ನೋಡ್ರಿ ಪ್ರೊಟೆಕ್ಷನ್ ಮಾಡಕ್ಕೆ. ಅದು ಕೂಡ ಬಲದ ಆವೇಗದಿಂದ ತಪ್ಪಿಸಿಕೊಳ್ಳಲು. ಅಥವಾ ಈ ತಪ್ಪಿಸಿಕೊಳ್ಳೋ ವಿಧಾನಗಳು ಬಹಳ ಕೇಳ್ತಾನೆ ಸರ್ ಈ ಬಲದ ಆವೇಗ ಅಂದಾಗ. ಚಿನಿ ದಾಂಡ ತಗೊಂಡು ಹೊಡಿತೀವಿ ನೋಡ್ರಿ. ಒಬ್ಬ ವ್ಯಕ್ತಿಯು ಬ್ಯಾಟಿನಿಂದ ಬಾಲನ್ನು ಕೈಯಿಂದ ಬಾಲನ್ನು ಒಗೆಯುವುದಕ್ಕಿಂತಲೂ ದೂರವಾಗಿ ಏನ್ ಮಾಡ್ಬೋದು, ಬ್ಯಾಟಿನಿಂದ ಹೊಡೆಯುವುದು. ಬ್ಯಾಟ್ನಿಂದ ಹೊಡೆದ್ರೆ ಜಾಸ್ತಿ ದೂರ ಹೋಗ್ತದೆ ಸರ್, ಸ್ಟೇಡಿಯಂ ದಾಟ್ ಹೊಡಿತಾನ ಕ್ಯಾಂಡಿಡೇಟ್. ಅದೇ ಕ್ಯಾಂಡಿಡೇಟ್ ಕೈಯ ಬಾಲ್ ಕೊಟ್ರೆ ನೋಡೋ ಮುಗಿತಾನ ನೋಡು. ಸರಿ, ಆಡಿಯನ್ಸ್ ತನ ಒಗ್ಯೋದಾಗಲ್ಲ ಬಾಲ್ ಅವ್ರಿಗೆ, ಆಡಿಯನ್ಸ್ ತನ ಒಗ್ಯೋದಾಗಲ್ರಿ. ಯಾಕಂದ್ರ ಬಲದ ಆವೇಗ ಸಿಗೋದ್ರಿಂದ ಆ ವ್ಯಕ್ತಿ ಅಷ್ಟು ದೂರ ಹೊಡಿತಾನ ಅಂತ ನೋಡ್ತೀವಿ. ಚಿನಿ ದಾಂಡ ಆಡಿರ್ತೀರಿ, ಹಿಂಗ್ ಮಾಡುವ ಸ್ಟ್ರೋಕ್ಗೆ ಬಿತ್ತು ಹೋಯ್ತು ಚಿನಿ ಅಂದ್ರೆ ಅವ್ ಮೂರ್ ಸಲ ಹೋಗಿದ್ರು ಇಲ್ಲಿ ಬರ್ತಿರ್ಲ ಸರ್. ಅದು ಯಾಕ, ಬಲದ ಆವೇಗ ಅಂತ ನೋಡ್ತೀವಿ. ಈ ಬಲದ ಆವೇಗಕ್ಕಿಂತ ಬಲದ ಆವೇಗವನ್ನ ತಪ್ಪಿಸಿಕೊಳ್ಳುವ ವಿಧಾನಗಳೇ ಜಾಸ್ತಿ ಕೇಳ್ತಿದ್ದಾನೆ. ಅವುಗಳ ಬಗ್ಗೆ ನಾವಲ್ಲಿ ನೋಡೋಣ. ಕೆಲಸ ಅಂದ್ರೆ ಏನು ಸರ, ಅದ್ರ ಬಗ್ಗೆ ಏನೇನು ಅಪ್ಲೈಡ್ ಪ್ರಶ್ನೆಗಳು ಬರ್ತವೆ. ಸೊ ಕಾನ್ಸೆಪ್ಟ್ ಅನ್ನು ನೋಡೋಣ ಅಂತ. ಘರ್ಷಣೆ, ಫ್ರಿಕ್ಷನ್ ಅಂದ್ರೆ ಏನು? ಸೊ ಘರ್ಷಣೆ ಇಲ್ಲ ಅಂದ್ರ ಘರ್ಷಣೆಯಿಂದ ಅನುಕೂಲನೂ ಅಷ್ಟೇ ಅವ, ಅನಾನುಕೂಲನೂ ಅಷ್ಟೇ ಅವ. ನಮ್ಗೆ ಕೇಳ್ತಾನಂದ್ರ ಘರ್ಷಣೆಯಿಂದ ಅನುಕೂಲ ಕೇಳ್ತಾನ, ಅನಾನುಕೂಲ ಕೇಳ್ತಾನ. ವಾಹನಗಳು ಬ್ರೇಕ್ ಹಾಕಿದಾಗ ನಿಲ್ತದ ಘರ್ಷಣೆ, ಇಲ್ಲಿ ಘರ್ಷಣೆ ಇರ್ಲಿಲ್ಲ ನಿಂದಿರ್ತಿರ್ಲಿಲ್ಲ. ಆದ್ರೆ ಅದೇ ಘರ್ಷಣೆ ಕೆಲವೊಂದ್ ಕಡೆ ಬ್ಯಾಡ್ ಆಗ್ತದ. ಎಲ್ಲಿ, ಈ ಒಂದು ಚಕ್ರಕ್ಕೆ ನಾವೇನ್ ಮಾಡ್ತೀವಿ, ಚಕ್ರ ತಿರ್ಗಂಗ್ ಮಾಡ್ಬೇಕಾದಾಗ ಅದ್ರಾಗ ಈ ಒಂದು ಬಾಲ್ ಬೇರಿಂಗ್ ಗಳನ್ನ ಬಳಸ್ಕೊತೀವಿ ಅಥವಾ ಗ್ರೀಸ್ ಆಯಿಲ್ಗಳನ್ನ ಹಚ್ತೀವಿ. ಯಾಕೆ ಹಚ್ತೀವಿ ಸರ್ ಅಲ್ಲಿ ಅಂತ ಕೇಳಿದ್ರೆ, ಅಲ್ಲಿ ಘರ್ಷಣೆ ಆಗ್ಬಾರ್ದು, ಫ್ರಿಕ್ಷನ್ ಆಗ್ಬಾರ್ದು ಅಂತ ಮಾಡ್ತೀವಿ. ಅದೇ ಬಟ್ಟೆ ತೊಳೆಯೋ ಕಲ್ಲು ಇತ್ತಂದ್ರೆ ನೋಡ್ರಿ, ಕೆರಕ್ ಕಲ್ಲು ಯೂಸ್ ಮಾಡ್ತೀವಿ ಅಲ್ಲಿ ಬಟ್ಟೆ ತೊಳಿಬೇಕಾದಾಗ. ಒರಟಿರ್ಬೇಕು ಕಲ್ಲು. ಯಾಕ, ಒರಟ್ ಕಲ್ಲು ಇತ್ತಂದ್ರ ಫ್ರಿಕ್ಷನ್ ಆಗ್ತದ, ಘರ್ಷಣೆ ಆಗ್ತದ, ಬಟ್ಟೆ ಸ್ವಚ್ಛ ಆಗ್ತಾವ. ಅದೇ ಸಾಪ್ ಇದ್ದು ಅಂದ್ರೆ ಆಗ್ತವೆ ನೋಡ್ರಲ್ಲಿ, ಆಗಲ್ಲ. ಸೊ ಕೆಲವೊಂದು ಕಡೆ ನಮ್ಗೆ ಬೇಕಾಗ್ತದ, ನಾವು ಕೃತಕವಾಗಿ ಮಾಡ್ಕೋತೀವಿ. ಇನ್ ಕೆಲವೊಂದು ಕಡೆ ಬ್ಯಾಡ್ ಆಗ್ತದ, ಅದನ್ನ ತೆಗಿತೀವಿ ಸರ್. ಬ್ಯಾಡ್ ಅದು ನಮ್ಗ. ಉದಾಹರಣೆಗೆ ಕೇರ ಮಾಡುವಾಗ ನೋಡ್ರಿ, ಪೌಡರ್ ಹಾಕ್ತಿವಿ ನಾವು. ಯಾಕೆ ಹಾಕ್ತಿವಿ, ಘರ್ಷಣೆ ತಪ್ಪಬೇಕಂತ. ಇಲ್ಲಂದಿದ್ರ ಸ್ಟ್ರೈಕರಿಂಗ್ ಹೊಡೆದ್ರೆ ಅಂದ್ರೆ ಅದಕ್ಕೆ ಹತ್ಕೋತ್ ಹೋಗ್ತದ ಸರ್ ಬೋರ್ಡ್ಗೆ. ಅದೇ ಕೇರಮ್ದ ಪೌಡರ್ ಹಾಕಿ ಹೊಡೆದ್ರೆ ಅಂದ್ರೆ ಸ್ಟ್ರೈಕರ್ ಈಸಿಯಾಗಿ ಓಡಾಡ್ತದ. ಅಲ್ಲಿ ಘರ್ಷಣೆ ತಪ್ಪಿಸುವ ಉದ್ದೇಶಕ್ಕೋಸ್ಕರ ನಾವು ಅಲ್ಲಿ ಬಳಸ್ತೀವಿ. ಈ ಘರ್ಷಣೆ ಅಂದ್ರೆ ಏನು? ಸೊ ಘರ್ಷಣೆಯಿಂದ ಆಗುವ ಅನುಕೂಲಗಳು, ಅನಾನುಕೂಲಗಳು. ಘರ್ಷಣೆಯಿಂದ ಆಗ್ತಕ್ಕಂಥ ಅನುಕೂಲತೆಗಳನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಏನ್ ಮಾಡ್ತೀವಿ, ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ತೀವಿ. ಇಂಥವು ಸಾಕಷ್ಟು ಎಕ್ಸಾಂಪಲ್ಸ್ ಇವೆ, ಅವುಗಳ ಬಗ್ಗೆ ಪ್ರಶ್ನೆ ಕೇಳ್ತಿರ್ತಾನ, ಅದನ್ನ ಅಲ್ಲಿ ನೋಡ್ಕೊಳ್ಳೋಣ ಅಂತ. ಇನ್ನು ಶಕ್ತಿ ಅಂದಾಗ ನಿಮ್ಗೆ ಗೊತ್ತಿರ್ಲಿ, ಸಾಕಷ್ಟು ಶಕ್ತಿಗಳು ಬರ್ತವೆ. ಅದರಲ್ಲಿ ಎಸ್ಪೆಷಲಿ ನಾವು ನೋಡ್ಕೊತಾ ಬಂದಾಗ, ಒಂದು ಶಕ್ತಿ ಅಂದಾಗ ಸಿಂಪಲ್ ಕಾನ್ಸೆಪ್ಟ್ ಅನ್ನು ನಾವು ನೋಡ್ಕೋಬೇಕಾಗತ್ತೆ. ಯಾಂತ್ರಿಕ ಶಕ್ತಿ ಸರ್, ಅಲ್ಲಿ ವಿದ್ಯುತ್ ಶಕ್ತಿ ಬರುತ್ತೆ, ಅಣುಶಕ್ತಿ ಬರುತ್ತೆ, ಗಾಳಿ ಶಕ್ತಿ ಬರುತ್ತೆ, ಎಲ್ಲವೂ ಬರ್ತಾವ. ಅದರಲ್ಲಿ ಯಾಂತ್ರಿಕ ಶಕ್ತಿ ಅಂತ ನಾವು ನೋಡ್ತೀವಿ. ಸೊ ಯಾಂತ್ರಿಕ ಶಕ್ತಿ ಅಂದ್ರೆ ಏನು, ಅದರ ಪ್ರಕಾರ ಏನು ಅನ್ನೋದನ್ನ ಇಲ್ಲಿ ನೋಡ್ಕೋಣ. ಯಾಕಂದ್ರೆ ಟೈಮ್ ಭಾಳ ಆಗ್ತದೆ, ಅಷ್ಟು ಹೇಳ್ಕೊತ ಹೊಂಟ್ರೆ ಇಷ್ಟರ ಗೊತ್ತಿರ್ಲಿ. ಇಲ್ಲಿ ಒಂದು ಪ್ರಚನ ಶಕ್ತಿ, ಚಲನ ಶಕ್ತಿ ಎರಡು ಬರ್ತಾವ ಸರ್. ಪ್ರಚನ ಅಂದ್ರ ಹಿಡಿದಿಟ್ಟ, ತಡೆದಿಟ್ಟ, ಜಗ್ಗಿಟ್ಟ, ಸಂಗ್ರಹಿಸಿಟ್ಟ, ಸ್ಥಾನದಿಂದ ಪಡೆದ ಅಂತ ಕರಿತೀವಿ. ಆಗ್ಲೇ ಹೇಳಿದ್ನಲ್ಲ, ಅಂಗೈಯಲ್ಲಿ ಹಿಡಿದಿರೋ ಪೆನ್ನು ಎರಡು ಕೇಳ್ತಾನ್ರಿ, ನ್ಯೂಟನ್ ಥರ್ಡ್ ಲಾ ಮತ್ತು ಪ್ರಚನ ಶಕ್ತಿ ಎರಡಕ್ಕೂ ಉದಾಹರಣೆ ಆಗ್ತದ. ಅದೇ ಇನ್ನೊಂದು ಚಲನ ಶಕ್ತಿ ಅಂತ ಕರಿತೀವಿ. ಚಲನೆಯಲ್ಲಿರುವ ವಸ್ತು ಒಂದು ಪಡೆದುಕೊಳ್ಳುವ ಶಕ್ತಿಯನ್ನ ಚಲನ ಶಕ್ತಿ. ಉದಾಹರಣೆಗೆ ಫ್ಯಾನ್ ತಿರುಗಲಕತ್ತ, ಬಟನ್ ಆಫ್ ಮಾಡಿದ್ರು ತಿರುಗ್ತದ, ಅದು ಚಲನ ಶಕ್ತಿ ರೀ. ಸೊ ಹಿಂಗ್ ಟೈಮ್ ಭಾಳ ಆಗ್ತದ ಅನ್ನೋದಕ್ಕೆ ಹೇಳಿದೆ ನಾನು. ಮತ್ ಸರ್ ಯಾಕೋ ಇದು ಅಂತ ಅನ್ಬಾರ್ದಂತ, ಯಾಕೋ ಗೊತ್ತಾಗ್ಲಿಲ್ಲ ಮುಂದಕ್ಕೊಂಡ್ರ ಅಂತ ಅನ್ಬಾರ್ದು ಅಂತ ಹೇಳಿದೆ. ಸಿಂಪಲ್ ಥಿಂಗ್ಸ್ ಇರ್ಲಿ. ಒಂದೊಂದು ಕಾನ್ಸೆಪ್ಟ್ ಬಂದಾಗ ಇವ್ ಆಕ್ಚುಲಿ ಒಂದು ಟಾಪಿಕ್ ಇದ್ದಂಗೆ ಸರ್. ನಿಮ್ಗೆ ಒಂದ ಟಾಪಿಕ್ ಮರ್ಜಿ ಮಾಡ್ಯಾನಂದ್ರ ಇದ್ರ ಬಗ್ಗೆ ನಿಮ್ ಪುಸ್ತಕದಾಗ ಎಷ್ಟದೋ ಅದಕ್ಕಿಂತ ಹೆಚ್ಚು ಜ್ಞಾನವನ್ನ ನಾನು ನೀಡ್ತೀನಿ. ಯಾಕೆ ನೀಡ್ತೀನಿ ಅಂತ ಕೇಳಿದ್ರೆ, ಆಕಸ್ಮಿಕವಾಗಿ ನಾಳೆ ನಿಮ್ಮ ವಿದ್ಯಾರ್ಥಿಗಳಿಗೆ ಹೇಳುವಾಗ ಇಷ್ಟು ನಾಳೆ ಸಾಕಾಗಲ್ರಿ. ನೀವೀಗ ಶಿಕ್ಷಕರಂತೆ ಕೂತ್ ಕಲೀರಿ, ಶಿಕ್ಷಕರಂತೆ ಕಲೀರಿ. ನಾ ವಿದ್ಯಾರ್ಥಿ ಇದನ್ನ ಹೆಂಗ್ ತಿಳಿಸ್ಬೋದು ಈ ಟಾಪಿಕ್ ಅನ್ನ ಅಂತ. ಕಲಿಕೆ ಬರೀ ನೀವು ಕಲಿಸೋದ್ರಿಂದ ಬರಲ್ಲ, ಇಲ್ಲಿ ಕಲಿಯೋದ್ರಿಂದನೂ ಕೂಡ ನಾಳೆ ನಾ ಹೆಂಗ್ ಕಲಿಸ್ಬೋದು ಅಂತ ಗೊತ್ತಾಗತ್ತೆ. ಸೊ ಅದಕ್ಕೆ ಹೆಚ್ಚಿನ ಜ್ಞಾನವನ್ನ ಇಲ್ಲಿ ಪಡ್ಕೊಂಡ್ರೆ ತಪ್ಪಲ್ಲ, ಹೇಳ್ಕೊಡ್ತೀನಂತೆ. ನಿಮ್ ಪುಸ್ತಕದಾಗ ಇದ್ದೊಟ್ಟೆ ಹೇಳಿದ್ರೆ ಸಾಕು ಹಂಗನ್ನಂಗಿತ್ತ ಬೇಡ ಸರ್. ಸೊ ನನ್ನ ನಿಮ್ಗೆ ಏನ್ ನೀಡ್ ಅನಿಸ್ತೋ, ಒಬ್ಬ ಶಿಕ್ಷಕರನ್ನ ತಯಾರು ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಬೇಕು ಅನಿಸ್ತದ ಅದೆಲ್ಲವನ್ನು ನಾನು ಇಲ್ಲಿ ಕೊಡ್ತೇನೆ. ಸೊ ಇನ್ನು ನೆಕ್ಸ್ಟ್ 5ನೇದು ಬರುತ್ತೆ, ಗುರುತ್ವಾಕರ್ಷಣೆ ಅಂತ ಬರುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಅಂತ ಬರುತ್ತೆ. ಇಲ್ಲಿ ಸಿಂಪಲ್ ಆಗಿ ನಾವು ನೋಡ್ಕೊತೊಂಟಾಗ ಗ್ರಾವಿಟೇಷನಲ್ ಫೋರ್ಸ್ ನೋಡ್ರಿ, ಚಲನೆ ಅಂದಾಗೂ ಸರ್ ಐಸಕ್ ನ್ಯೂಟನ್ ಬರ್ತಾನೆ, ಬೆಳಕು ಅಂದಾಗೂ ಸರ್ ಐಸಕ್ ನ್ಯೂಟನ್ ಅವ್ರು ಬರ್ತಾರೆ.
ಗುರುತ್ವಾಕರ್ಷಣ ಅಂದಾಗೂ ಸರ್ ಐಸಾಕ್ ನ್ಯೂಟನ್ ಅವರು ಬರ್ತಾರೆ. ಫಸ್ಟ್ ಗುರುತ್ವಾಕರ್ಷಣದ ಸಾರ್ವತ್ರಿಕ ನಿಯಮವನ್ನು ಹೇಳಿದವರೇ ಸರ್ ಐಸಾಕ್ ನ್ಯೂಟನ್ ಅವರು ಅಂತ ನೋಡ್ತೀವಿ ಸರ್. ಸೊ ಆಪಲ್ ಗಿಡದ ಕೆಳ ಮುಕ್ಕೊಂಡಿದ್ರು, ತಲೆ ಮೇಲೆ ಏನೋ ಬಿತ್ತು, ಆಪಲ್ ಬಿತ್ತು, ಕತೆ ಹೇಳ್ತಿರ್ತಾರೆ, ಕೇಳ್ತೀರಿ ನೀವು ಸಣ್ಣವರಿದ್ದಾಗ. ಸರ್ ಅದೇ ನಿಯಮ, ಅದರಿಂದನೇ ಕಂಡುಹಿಡಿದ್ರು. ಮತ್ತೆ ಇನ್ನೊಂದು ಏನಂದ್ರೆ ಸರ್ ಐಸಾಕ್ ನ್ಯೂಟನ್ ಅವರನ್ನ ಯಾರ ಆತ್ಮ ಅಂತ ಕರೀತಾರ, ನಾ ಹಿಂದಿನ ವಿಡಿಯೋದಲ್ಲಿ ಒಂದ್ರಾಗ ಹೇಳಿದ್ದೆ, ಯಾರ ಆತ್ಮ ಅಂತ ಕರೀತಾರ ಅಂತ ಕೇಳಿದ್ರೆ ಗೆಲಿಲಿಯೋನ ಆತ್ಮ ಅಂತ ಕರೀತಾರೆ ಇವನನ್ನ. ಗೆಲಿಲಿಯ ಸತ್ತ ವರ್ಷದಲ್ಲಿ ಈತ ಜನಿಸ್ತಾನೆ. ಅವ ಏನ್ ಕಂಡಿಡಿದ ಅರ್ಧಕ್ ನಿಂತಿರ್ತಾನ, ಅದನ್ನೇ ಇವ ಕಂಟಿನ್ಯೂ ಮಾಡಿ ಹೇಳ್ತಾನ ಅಂತ ನೋಡ್ತೀವಿ. ಸೊ ಹಾಗಾಗಿ ಈತನನ್ನ ಗೆಲಿಲಿಯ ಆತ್ಮ ಅಂತ ಕರಿತೀವಿ. ಈತ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಏನು ಅಂತ ಹೇಳ್ತಾನ, ಸಾರ್ವತ್ರಿಕ ನಿಯಮ ಹೇಳ್ತಾನ, ಪ್ರತಿಯೊಂದು ವಸ್ತುಗಳು ಇನ್ನೊಂದು ವಸ್ತುವನ್ನು ಆಕರ್ಷಣೆ ಮಾಡುತ್ತವೆ, ಆಕರ್ಷಣಾ ಸಾಮರ್ಥ್ಯ ಯಾವತ್ತೂ ಸೇಮ್ ಇರುತ್ತೆ ಅಂತ ಹೇಳ್ತಾನ. ಮತ್ತೆ ಅದು ಯಾವುದನ್ನ ಅವಲಂಬನೆ ಆಗಿರ್ತದ ಅನ್ನೋದನ್ನು ಕೂಡ ಡೆಫಿನಿಷನ್ ಮಾಡಿ ಹೇಳ್ತಾರ. ಮತ್ತೆ ಮೇಲಿಂದ ಒಗೆದ ಎರಡು ವಸ್ತುಗಳು ಹೆಚ್ಚು ಕಡಿಮೆ ಗಾತ್ರ ಇದ್ರೂ ಕೂಡ ಭೂಮಿ ಒಮ್ಮೆ ಬಂದ್ ಬೀಳ್ತಾವ. ಕಾರಣ ಅಂತ ಕೇಳಿದ್ರೆ ಭೂಮಿಯ ಗುರುತ್ವಬಲ ಎಲ್ಲಾ ವಸ್ತುವಿನ ಮೇಲೆ ಸಮನಾಗಿದೆ. ಈ ರೀತಿ ಕಾನ್ಸೆಪ್ಟ್ ಗಳನ್ನ ಹೇಳಿದಾಗ ಭೂಮಿ ಚಂದ್ರನನ್ನು ಆಕರ್ಷಣೆ ಮಾಡುವುದರಿಂದಾಗಿ ಅವೆರಡು ಸ್ವತಂತ್ರವಾಗಿ ನಿಂತಿವೆ. ಈ ಕಲ್ಪನೆಯನ್ನು ಕೊಟ್ಟವನು. ಆಕಾಶದಲ್ಲಿರುವ ಆಕಾಶಕಾಯಿಗಳು ಸ್ವತಂತ್ರವಾಗಿ ನಿಂತಿವೆ, ಕಾರಣ ಅವುಗಳ ಗುರುತ್ವಾಕರ್ಷಣ ಬಲ. ಈ ನಿಯಮಗಳನ್ನ ಹೇಳಿದವರು ಯಾರು ಅಂತ ಕೇಳಿದ್ರೆ ಸರ್ ಐಸಾಕ್ ನ್ಯೂಟನ್ ಅವರು ಅಂತ ನೋಡ್ತೀವಿ ಸರ್. ಹಾಗಾದ್ರೆ ಇದ್ರೊಳಗೆ ಏನಿದೆ ನಿಮ್ ಟಾಪಿಕ್ ಒಳಗಂದ್ರ ಸಾರ್ವತ್ರಿಕ ಗುರುತ್ವಾಕರ್ಷಣೆ ನಿಯಮಗಳು, ಕೆಪ್ಲರ್ ಅವರ ಗ್ರಹಗಳ ಚಲನಾ ನಿಯಮಗಳು ಅಂತ ಬರ್ತಾವ. 3 ನಿಯಮಗಳು ಬರ್ತಾವ ಸರ್. ಗ್ರಹಗಳ ಚಲನೆಯ 3 ನಿಯಮಗಳು ಬರ್ತಾವ. ಜಾನ್ಸ್ ಕೆಪ್ಲರ್ ಅವರು ಏನ್ ಮಾಡ್ತಾರ, ಆ 3 ನಿಯಮಗಳನ್ನ ಹೇಳ್ತಾರ. ಇದು ಕೂಡ ಗುರುತ್ವಾಕರ್ಷಣಾ ನಿಯಮಗಳನ್ನ ಇಟ್ಕೊಂಡೆ ಅವ್ರು ಸಾದರ ಪಡಿಸ್ತಾರ ಅಂತ ನೋಡ್ತೀವಿ. ಇನ್ನ ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯ ವೇಗೋತ್ಕರ್ಷ, ಭೂಮಿಯ ಮೇಲಿನ ಗುರುತ್ವಾಕರ್ಷಣಾ ವೇಗೋತ್ಕರ್ಷ. ಭೂಮಿ ಆಕರ್ಷಣೆ ಮಾಡುವ ಸಾಮರ್ಥ್ಯ ಎಷ್ಟಿದೆ? 9.8 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಎಷ್ಟು ಬರ್ತದ? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರೀತಾರೆ, ಸ್ಪೀಡ್ ಇರೋದ್ರಿಂದ ಇದನ್ನ. ಸೊ ಮ್ಯಾಲಿನ ಒಂದು ವಸ್ತು ಬಿಟ್ರಿ ಅಂದ್ರೆ ಯಾವ ರೀತಿ ರೇಷೋದ ಬರುತ್ತೆ ಸರ್ ಕೆಳಗಂತಂದ್ರೆ 9.8 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಬರುತ್ತೆ. ಇದು ಒಂದ್ ನಿಯಮ. ಇನ್ನೊಂದು ಎಸ್ಕೇಪ್ ವೆಲಾಸಿಟಿ ಅಂತ ಬರುತ್ತೆ. ಭೂಮಿಯಿಂದ ವಸ್ತು ಒಂದು ಹೊರಗೆ ಹೋಗ್ಬೇಕಂದ್ರ, ಭೂಮಿ ಬಿಟ್ಟು, ಭೂಮಿಯ ಆಕರ್ಷಣಾ ಸಾಮರ್ಥ್ಯ ಬಲ ಬಿಟ್ಟು ಹಾಯ್ ಬಾಯ್ ಟಾಟಾ ಹೇಳ್ಕೊಂಡು ಹೋಗ್ಬೇಕಂದ್ರ ಅಂತ ಕೇಳ್ತಾನ. ಹಾಯ್ ಬಾಯ್ ಟಾಟಾ ಹೇಳ್ಕೊಂಡು ಹೋಗ್ಬೇಕಂದ್ರ 11.2 ಮೀಟರ್ ಪರ್ ಸೆಕೆಂಡ್. ಕಿಲೋಮೀಟರ್ ಪರ್ ಸೆಕೆಂಡ್ ಸರ್, ಇದು ಕಿಲೋಮೀಟರ್ ಪರ್ ಸೆಕೆಂಡ್. ಒಂದ್ ವಸ್ತು ಎಷ್ಟು ಸ್ಪೀಡ್ ದಾಗ ಹೋಗ್ಬೇಕು ಒಂದ್ ಸೆಕೆಂಡ್ಗೆ? 11.2 ಕಿಲೋಮೀಟರ್ ಹೋಗ್ಬೇಕ್ರಿ ಒಂದ್ ಸೆಕೆಂಡ್ಗೆ. ಅಂದ್ರೆ ಭೂಮಿ ಬಿಟ್ಟು ಹಾಯ್ ಬಾಯ್ ಹೇಳ್ಕೊಂಡು ಮ್ಯಾಲ ಹೋಗ್ಬೋದು ಅಂತ ನೋಡ್ತೀವಿ. ಕನಿಷ್ಠ. ನೀ ಗರಿಷ್ಠ ಅದಕ್ಕಿಂತ ಹೆಚ್ಚೋದ್ರ ನಡೀತದ, ಬಿಟ್ಟು ಬಿಡ್ತದ ಭೂಮಿ, ದೋಸ್ತ ನೀ ಹೋಗ್ಬಿಡು ಅಂತೇಳಿ. ಇಲ್ಲ ಅಂದಿದ್ರ ಮ್ಯಾಲ ಹೋಗೋಣ ಮತ್ತೆ ಕರ್ಕೋತ ಎಲ್ಲೋ ಬಾ ದೋಸ್ತ ಇಲ್ಲೇ ಅಂತ ಹೇಳಿ. ಇದಕ್ಕೆ ಎಸ್ಕೇಪ್ ವೆಲಾಸಿಟಿ ಅಂತ ಕರಿತೀವಿ ನಾವು. ಏನ್ ಕರಿತೀವಿ? ಎಸ್ಕೇಪ್ ವೆಲಾಸಿಟಿ ಅಂತ ಕರಿತೀವಿ. ಸೊ ಭೂಮಿಯ ವಿಮೋಚನಾ ವೇಗ ಅಂತ ಕರಿತೀವಿ. ಸೊ ಕಾನ್ಸೆಪ್ಟ್ ಅಲ್ಲಿ ನಾವು ನೋಡ್ಕೋತ ಬರೋಣ ಅಂತ. ಇನ್ನು ತೂಕ ಅಂತ ಬರುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ. ತೂಕ ಅಂದಾಗ ಭೂಮಿ ಮೇಲೆ ಎಲ್ಲಾ ಕಡೆ ನಾವು ಸೇಮ್ ತೂಗಲ್ಲ. ಸೇಮ್ ತೂಗಲ್ಲ. ಅದೇ ಚಂದ್ರನ ಮೇಲೆ ಹೋದ್ರು ಕೂಡ ಕರೆಕ್ಟ್ ತೂಗಲ್ಲ. ನಾವು ಭೂಮಿ ಅದ ಚಂದ್ರ ಇಲ್ಲದನ್ನಂತಂದ್ರ ಭೂಮಿಯ ಮೇಲೆ ನಾನು 60 kg ತೂಗ್ತೀನಿ ಅಂತ ಚಂದ್ರನ ಮೇಲೆ 10 kg ತೂಗ್ತೀನಿ. ಯಾಕಂದ್ರ 1/6 ರಷ್ಟು ಏನಿದೆ ಗ್ರಾವಿಟೇಷನಲ್ ಫೋರ್ಸ್ ಕಡಿಮೆ ಇದೆ. ಯಾಕೆ ಕಡಿಮೆ ಅದಂದ್ರ ಇವನ ರಾಶಿ ಚಿಕ್ಕದಿದೆ. ತೂಕ ಯಾವ್ದನ್ನ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀನಿ ಅಂತ. ಸಾಕಷ್ಟು ಅಪ್ಲೈಡ್ ಪ್ರಶ್ನೆಗಳು ಬರ್ತವೆ ಇಲ್ಲಿ. ವಿಶೇಷ ಅಂತ ಕೇಳಿದ್ರೆ ಭೂಮಿ ಅದಂತಂದ್ರ ಭೂಮಿಯ ಮೇಲೆ ಎಲ್ಲಾ ಕಡೆ ತೂಕ ಒಂದೇ ರೀತಿ ಇಲ್ಲ. ಧ್ರುವಗಳಲ್ಲಿ ಹೆಚ್ಚಿದೆ, ಮಧ್ಯಭಾಗದಲ್ಲಿ ಏನಿದೆ? ಕಡಿಮೆ ಇದೆ. ಯಾಕೆ ಕಡಿಮೆ ಅದಂದ್ರ ಮಧ್ಯಭಾಗದಲ್ಲಿ ಭೂಮಿಯ ಏನದ ತನ್ನ ಮೈಸುತ್ತನ್ನ ಹಾಕಿಕೊಳ್ಳುವ ವೇಗ ಹೆಚ್ಚಿದೆ. ಹಾಗಾಗಿ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಇಲ್ಲಿ ತೂಕ ಕಡಿಮೆ ಇದೆ, ಇಲ್ಲಿ ವೇಗ 0 ಇದೆ. ಹಾಗಾಗಿ ಅಲ್ಲಿ ಗುರುತ್ವಬಲ ಹೆಚ್ಚಾಗಿದೆ ಅಂತ ನೋಡ್ತೀವಿ. ಆಕ್ಚುಲಿ ತ್ರಿಜ್ಯವನ್ನ ಲೆಕ್ಕಾಚಾರ ಹಾಕಿದ್ರೆ ಭೂಮಧ್ಯದಲ್ಲೇ ಹೆಚ್ಚಿರಬೇಕಿತ್ತು. ಆದ್ರೆ ಭೂಮಿ ತನ್ನ ಮೈಸುತ್ತನ್ನ ತಾನು ವೇಗವಾಗಿ ಸುತ್ತಿಕೊಳ್ಳುವುದರಿಂದಾಗಿ ಎಲ್ಲಿ ಹೆಚ್ಚಿದೆ? ಧ್ರುವಗಳಲ್ಲಿ ಹೆಚ್ಚು, ಭೂಮಧ್ಯದಲ್ಲಿ ಕಡಿಮೆ ಇದೆ. ಒಂದು ವೇಳೆ ಭೂಮಿಯು ತನ್ನ ಮೈಸುತ್ತನ್ನು ತಾನು ಹಾಕಿಕೊಳ್ಳುವುದು ನಿಲ್ಲಿಸಿದರೆ ಅಂತ ಕೇಳ್ತಾನ, ಆವಾಗ ಭೂಮಧ್ಯ ಮೇಲೆ ತೂಕ ಹೆಚ್ಚು ತೂಗುತ್ತೆ ಸರ್ ವಸ್ತುವಿನ. ಭೂಧ್ರುವದಿಂದ ಮೇಲಕ್ಕೆ ಭೂಮಧ್ಯ ರೇಖೆಯಿಂದ ಮೇಲಕ್ಕೆ ಹೋದಂತೆ ಅಂತ ಕೇಳ್ತಾನ, ವ್ಯಕ್ತಿಯ ವಸ್ತುವಿನ ತೂಕವು ಕಡಿಮೆಯಾಗುತ್ತಾ ಹೋಗುತ್ತದೆ. ಅದೇ ರೀತಿ ಭೂಮಿಯ ಕಡೆಗೆ ಸ್ವತಂತ್ರವಾಗಿ ಬೀಳುವ ವಸ್ತುವಿನ ತೂಕವು ಅಂತ ಕೇಳ್ತಾನ, ಭೂಮಿಯ ಕಡೆಗೆ ಸ್ವತಂತ್ರವಾಗಿ ಬೀಳುವ ವಸ್ತುವಿನ ತೂಕವು 0 ಆಗಿರುತ್ತೆ. ಏನಿರ್ತ? ಸೊ 0 ಇರ್ತದ ಅಂತ ನೋಡ್ತೀವಿ. ಯಾಕ, ಏನು, ಎಂತು ಅಂತ ಬಂದಾಗ ಲಿಫ್ಟ್ ನ ನಿಯಮಗಳು ಅಂತ ಹೇಳ್ತೀನಿ ತೂಕ ಹೇಳುವಾಗ. ಲಿಫ್ಟಿನಲ್ಲಿ ವ್ಯಕ್ತಿ ಮೇಲಕ್ಕೆ ಹೊಂಟಾಗ ತೂಕ ಹೆಚ್ಚಾಗುತ್ತದೆ, ಕೆಳಗಿಳಿಯುತ್ತಿರುವಾಗ ಕಡಿಮೆ ಆಗುತ್ತದೆ. ಒಂದು ವೇಳೆ ಕೊಂಡಿ ಹರಿತಂದ್ರ ಜೀವ ಹೋಗ್ತದ. ಸರ್ಕನೆ ಬೀಳ್ತಿರ್ತದ ಸರ್. ನೀವು ಚಕಡಿಗಾಲ ತಿರ್ಗಾಡ್ತಿರ್ತೀರ ತಿಳ್ಕೊರಿ. ಹಿಂಗ್ ಚಕಡಿಗಾಲ ನೋಡ್ರಿ ಮ್ಯಾಕ್ ಹೋಗಾಕ ಫುಲ್ ಖುಷಿ ಇರ್ತದ, ಹಾಯ್ ಬಾಯ್ ಟಾಟಾ ಹೇಳ್ತಿರ್ತೀರಿ. ಅದೇ ಕೆಳಗಿಳಿಯಾಗ ನೋಡ್ರಿ ಹಿಂಗ್ ಹಿಡ್ಕೊಂಡು ಕೂತಿರ್ತೀರಿ ಅಗದಿ. ಕೆಲವ್ರು ಅಂತೂ ಒಳಕೋತೇನೆ ಕೂತ್ ಬಿಡ್ತಾವ.
ಯಾಕ ಕೆಳಗ್ ಸೀಟ್ ಮೇಲೆ ಕೂತೀನಿ ಅನ್ನೋ ಫೀಲ್ ಬರಲ್ಲ ಸರ್ ಅವ್ರಿಗೆ, ಅಷ್ಟು ವೇಟ್ಲೆಸ್ ಆಗ್ತದ. ತೂಕ ರಾಹಿತ್ವ ಸ್ಥಿತಿ ಅಂದ್ರೆ ತೂಕ ಕಡಿಮೆ ಆದಂತ ನಮ್ಗೆ ಅನುಭವ ಆಗ್ತದ. ಅಕಸ್ಮಾತ್ ಆಗಿ ಲಿಫ್ಟ್ ಕೊಂಡಿ ಹರಿತು ಹಿಂಗ್ ಹೋಗಿ ಬೀಳಕತ್ತಿದ್ದೇವ ಅಂದ್ರ 0 ತೂಕ ತೂಗ್ತೀವಿ ಅಂತ ನೋಡ್ತೀವಿ ಸರ್. ಭೂಮಿಯ ಕಡೆಗೆ ಸ್ವತಂತ್ರವಾಗಿ ಬರುವ ವಸ್ತುವಿನ ತೂಕವು 0 ಆಗಿರುತ್ತೆ. ಇಂಥ ಕಾನ್ಸೆಪ್ಟ್ಗಳಿವೆ. ಸೊ ಬಹಳ ಈಸಿ ಅದ ರೀ ಫಿಸಿಕ್ಸ್ ಅಂದ್ರೆ. ನನ್ ಕೇಳಿದ್ರೆ ಫಿಸಿಕ್ಸ್ ಕರೆಕ್ಟ್ ಒಂದ್ಸಲ ತಿಳ್ಕೊಂಡೇವ್ ಅಂದ್ರೆ ಸಾಕ. ಇವೇನ್ ಲೆಕ್ಕ ಗಿಕ್ಕ ಮಾಡೋದಿರುತ್ತೆ ನೋಡ್ರಿ, ಅವನ್ ಸ್ವಲ್ಪ ತ್ರಾಸ ಅನಿಸ್ಬೋದು ನಾ ಮಾಡಾಗ. ಬಿಟ್ರೆ ಹೇಳಾಗಂತೂ ಕ್ಲಾಸ್ ಬಹಳ ಈಸಿಯಾಗಿ ಹೋಗ್ತದ್ರಿ. ಒಂದೊಂದು ಕಾನ್ಸೆಪ್ಟ್ಗೆ ನಾ ಸಾವಿರಾರು ಎಕ್ಸಾಂಪಲ್, 100 ಎಕ್ಸಾಂಪಲ್ ಕೊಟ್ಕೋತ ಹೋಗ್ತೀನಿ. 100% ಹೇಳ್ತೀನಿ. ಹೈಯೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ರೀ, ನಿಮ್ ಪುಸ್ತಕದಾಗ ಎಲ್ಲಿ ಹುಡುಕಿಡಿದ್ರು ಸಿಗ್ಬಾರ್ದು, ಅಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಡ್ತೀನಿ. ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡ್ಕೋತ ಹೋಗೋಣ. ಭೂಮಿಯ ತೂಕ ಅಂತ ಬರುತ್ತೆ. ದ್ರವ್ಯ ರಾಶಿ, ತೂಕ ರಾಹಿತ್ಯ ಸ್ಥಿತಿ, ನಾ ಹೇಳಿದ್ನಲ್ಲ ಸರ್, ಮ್ಯಾಲಿಂದ ಕೆಳ ಬೀಳುವಾಗ ತೂಕ ರಾಹಿತ್ಯ ಸ್ಥಿತಿಯನ್ನು ಒಳಗೊಂಡಿರುತ್ತೆ ಅಂತ. ಸಾಂದ್ರತೆ, ತೇಲುವಿಕೆ, ಸೊ ಇವು ಇದ್ರ ನಿಯಮಗಳು ಬರ್ತವೆ. ಡೆನ್ಸಿಟಿ ಹೆಚ್ಚಾದಷ್ಟು ಅಂತ ಕೇಳ್ತಾನ, ಅದರ ತೂಕ ಹೆಚ್ಚಾಗತ್ತೆ. ನಿಮ್ಗೆ ಗೊತ್ತಿರ್ಲಿ. ಬ್ಲ್ಯಾಕ್ ಹೋಲ್ ಅಂತ ಬರುತ್ತೆ. ಬ್ಲ್ಯಾಕ್ ಹೋಲ್ ಅಂದಾಗ ಒಂದು ದೊಡ್ಡ ನಕ್ಷತ್ರವು ಚಿಕ್ಕ ಗಾತ್ರಕ್ಕೆ ತಿರುಗ್ತದೆ ಸರ್. ಅದ್ರ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟು ಹೆಚ್ಚಾಗ್ತದೆ ಅಂದ್ರ, ಸರಿ, ಅದ್ರ ಎಸ್ಕೇಪ್ ವೆಲಾಸಿಟಿ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಗಿಂತ ಹೆಚ್ಚಿರ್ತದೆ ಸರ್ ಗ್ರಾವಿಟೇಷನಲ್ ಫೋರ್ಸ್. ಅದು ಅಲ್ಲಿದ್ದ ವಸ್ತು 3 ಲಕ್ಷ ಕಿಲೋಮೀಟರ್ ಸ್ಪೀಡ್ನಾಗ ಸೊ ಹೋದ್ರು ಕೂಡ ಅದು ಬಿಟ್ಟು ಕೊಡಲ್ಲ, ಏ ದೋಸ್ತ್ ಇಲ್ಲೇ ಇರು ಅಂತ ಹಿಡ್ಕೋತದ. ಅಷ್ಟು ಗ್ರಾವಿಟೇಷನಲ್ ಫೋರ್ಸ್ ಹೆಚ್ಚಾಗ್ತ. ಕಾರಣ ಅಂತ ಕೇಳಿದ್ರೆ ಅವಾಗ ಅದರ ತೂಕ ಹೆಚ್ಚಾಗಿರುತ್ತ. ಅಂದ್ರೆ ರಾಶಿ ಚಿಕ್ಕದಾಗಿದ್ದು ತೂಕ ಹೆಚ್ಚಾಗಿರುತ್ತೆ, ಅಂದ್ರೆ ಸಾಂದ್ರತೆ ಹೆಚ್ಚಿರುತ್ತೆ. ಸಾಂದ್ರತೆ ಕೂಡ ಡಿಪೆಂಡ್ ಆಗ್ತದೆ ಸರ್. ಯಾವುದರ ಸಾಂದ್ರತೆ ಹೆಚ್ಚುತ್ತಾ ಹೋಗುತ್ತದೆಯೋ ಅದರ ಗ್ರಾವಿಟೇಷನಲ್ ಫೋರ್ಸ್ ಕೂಡ ಹೆಚ್ಚಾಗತ್ತೆ. ನಮ್ಮ ಸೂರ್ಯಂದು ಕೇಳ್ತಾನ, ಆಕ್ಚುಲಿ ನಮ್ಮ ಸೂರ್ಯಂದ ಎಷ್ಟ ನೋಡ್ರಿ, ಇದಕ್ಕಿಂತ ಯಾವಾಗ ಇದು ಹೆಚ್ಚಿರುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಹೆಚ್ಚಿರುತ್ತೆ ಅಂತಂದ್ರ ಶ್ವೇತ ಕುಬ್ಜಕ್ಕೆ ಬರ್ತಾನೆ ಸರ್. ಇವನ ಅಂತಿಮ ಹಂತ ಯಾವುದು ಅಂದ್ರೆ ಶ್ವೇತ ಕುಬ್ಜ. ಆ ಶ್ವೇತ ಕುಬ್ಜ ಹಂತಕ್ಕೆ ಬಂದಾಗ ನಮ್ಮ ಸೂರ್ಯನ ಗ್ರಾವಿಟೇಷನಲ್ ಫೋರ್ಸ್ ಏನಾಗ್ತದ, ಅತಿ ಹೆಚ್ಚಾಗತ್ತೆ. ಕೇಳಿದನ್ ಇದು ಕ್ವಶನ್. ಮತ್ತ ವೈಟ್ ಬ್ಲಾಕ್ ಡ್ರಾಫ್ಟ್ ಅಂದ್ರ, ಅಕಸ್ಮಾತ್ ಅದು ಬ್ಲಾಕ್ ಡ್ರಾಫ್ಟ್ ಆಯ್ತು ಅಂದ್ರ ಇವಂದ ಎಂಡ್ ಸ್ಟೇಜ್ ಅಂದ್ರೆ ಇದೆ ಸರ್ ಶ್ವೇತ ಕುಬ್ಜನೆ. ಒಂದ್ ವೇಳೆ ಬ್ಲಾಕ್ ಡ್ರಾಫ್ಟ್ ಆಯ್ತಂದ್ರ, ಬ್ಲಾಕ್ ಡ್ರಾಫ್ಟ್ ಆಯ್ತಾ ಇನ್ನೂ ಹೆಚ್ಚಾಗ್ತದ ಸರ್, ಕಪ್ಪು ಕುಬ್ಜ ಅಂತ ಕರಿತೀವಿ, ಬ್ಲಾಕ್ ಡ್ರಾಫ್ಟ್ ಸರ್. ಅಲ್ಲಿ ಒಂದು ಇನ್ನೂ ಹೆಚ್ಚಾಗ್ತದ ಅಂತ ನೋಡ್ತೀವಿ. ಇಷ್ಟು ನಮ್ಗೆ ಸಿಂಪಲ್ ಗೊತ್ತಿರಬೇಕು. ಸಾಂದ್ರತೆ ಕೂಡ ಡಿಪೆಂಡ್ ಆಗುತ್ತೆ, ರಾಶಿ ಕೂಡ ಡಿಪೆಂಡ್ ಆಗುತ್ತೆ. ರಾಶಿ ಡಿಪೆಂಡ್ ಆಗುತ್ತೆ ಅಂದ್ರೆ ಗುರುಗ್ರಹ ನಮ್ಮ ಭೂಮಿಗಿಂತ ಹೆಚ್ಚು ದೊಡ್ಡದಿದೆ ಗಾತ್ರದಲ್ಲಿ, ಹಾಗಾಗಿ ಅದರ ಗ್ರಾವಿಟೇಷನಲ್ ಫೋರ್ಸ್ ಭೂಮಿಗಿಂತ ಹೆಚ್ಚಿದೆ. ಅದರ ಡೆನ್ಸಿಟಿ ನೋಡ್ರಿ, ಲೈಟ್ ಗ್ಯಾಸ್ ನಿಂದ ಸರ್, ಅನಿಲ ರಾಶಿ ಅದು ಪೂರ್ತಿ, ಅದು ಹಗರದ, ಬಹಳ ಹಗರದ. ಆದ್ರೂ ಕೂಡ ನೋಡಿ, ಆದ್ರೂ ಕೂಡ ವಿಶೇಷ ಏನು, ನಮ್ಕಿಂತ ಹೆಚ್ಚದ. ಇನ್ನೊಂದು ನೀರಾಗಿಟ್ಟು ತೇಲ್ತದ ಸರ್ ಗ್ರಹ, ಯಾವುದು, ಶನಿ ಗ್ರಹ. ಅಟ್ಟು ಹಗರದ, ಎಲ್ಲಾ ಗ್ರಹಗಳಲ್ಲಿ ಹಗರ ಗ್ರಹ ಅಂದ್ರೆ ಶನಿ ಗ್ರಹ. ಆದ್ರೆ ಗ್ರಾವಿಟೇಷನಲ್ ಫೋರ್ಸ್ ನೋಡ್ರಿ, 2ನೇ ಹೆಚ್ಚು ಗ್ರಾವಿಟೇಷನಲ್ ಫೋರ್ಸ್ ಅನ್ನ ಹೊಂದಿರುವ ಗ್ರಹ ಅದು ಶನಿ ಗ್ರಹ. ಭೂಮಿಗಿಂತ ಹೆಚ್ಚು ಗ್ರಾವಿಟೇಷನ್ ಇದೆ, ಯಾಕಲ್ಲಿ ರಾಶಿ ಹೆಚ್ಚಿದೆ. ಈ ಪ್ರತಿಯೊಂದು ಕ್ವಶನ್ಸ್ಗಳು ನಿಮಗೆ ಎಕ್ಸಾಂಪಲ್ ನ ಕೊಟ್ಕೋತಾ ನಿಮ್ ಪುಸ್ತಕದಾಗ ಏನದ ಈಸಿಯೆಸ್ಟ್ ಆಗಿ ತಿಳಿಸುವಂತ ಕಾನ್ಸೆಪ್ಟ್ ಅನ್ನ ನಾನು ಏನ್ ಮಾಡ್ತೀನಿ, ಈ ಟಾಪಿಕ್ ಅಲ್ಲಿ ಮಾಡ್ತೀನಿ ನಿಮ್ಗ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಬಂದದ್ರಲ್ಲಿ. ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ ಅನ್ನ ನೋಡ್ಕೋತ ಹೋಗೋಣ. 6 ಉಷ್ಣ. ನನ್ನ ಫೇವ್ರೆಟ್ ಟಾಪಿಕ್ ಅಂದ್ರೆ ಇದು ಸರ್, ಲೈಟ್ ಅಂಡ್ ಹೀಟ್. ಇವೆರಡು ಹಿಂಗ ಅದಾವ್ರಿ, ಬಿಟ್ರ ಒಂದ್ ಸೌಂಡ್ ಹಿಂಗದವ. ಹೈಯೆಸ್ಟ್ ಕ್ವಶನ್ಸ್ ಗಳು ಬರೋದು ಇದ್ರ ಮೇಲೆನೆ. ಮತ್ ಬಹಳ ಚಂದ ಅಪ್ಲೈಡ್ ಪ್ರಶ್ನೆಗಳು ಬಂದಿವೆ UPSC ತನ. ನಾನು IAS ಕ್ಲಾಸ್ ಹೇಳ್ಬೇಕಾದಾಗ ವಿದ್ಯಾರ್ಥಿಗಳಿಗೆ ಅತಿ ಇಷ್ಟಪಟ್ಟು ಹೇಳೋ ಕ್ಲಾಸ್ ಅಂದ್ರೆ ಬೆಳಕು ಮತ್ತು ಉಷ್ಣ ಬಿಟ್ರ ಸೌಂಡ್. ಭಾರಿ ಕ್ವಶನ್ ಬಂದಾವ್ ನೋಡ್ರಿ. ನೀವು IAS ಕೇಳ್ರಿ, ಬೇರೆ ಸ್ಟೇಟ್ ಎಕ್ಸಾಮ್ ನೋಡ್ರಿ, ಬಹಳ ಚಂದ ಅಪ್ಲೈಡ್ ಪ್ರಶ್ನೆಗಳು ಎಲ್ಲಿ ಬಂದವ್ ಸರ್ ಅಂದ್ರೆ ಇಲ್ಲಿ. ನಾ ಇಲ್ಲಿ ತನಕ ಉಷ್ಣ ಒಂದೇ ಟಾಪಿಕ್ ಮೇಲೆ ಬೇರೆ ಸ್ಟೇಟ್ ಎಕ್ಸಾಮಿನೇಷನ್, UPSC, SSC ಎಲ್ಲಾ ಕೂಡಿಸಿದ್ರೆ ಬರೇ 600 ಪ್ರಶ್ನೆಗಳದಾವ್ ಸರ್. ಉಷ್ಣ ಒಂದ್ರ ಮೇಲೆ ತೆಗೆದಾನ ಅಷ್ಟು ಕ್ವಶನ್. ಬೇರೆ ಬೇರೆನೇ ಅದಾವ, ಸ್ವಲ್ಪ ಡಿಫ್ರೆನ್ಸೇ ಅದಾವ ಅಷ್ಟಕ್ಕೂ. ಅಷ್ಟು ಚಂದದ ಉಷ್ಣ ಟಾಪಿಕ್ ಸರ್. ಅದನ್ನ ಬಹಳ ಡೀಟೇಲ್ ಆಗಿ ನನಗೆ 2 ತಾಸು ಬೇಕು ಸರ್ ಎಕ್ಸ್ಪ್ಲೇನ್ ಮಾಡಾಕಿನಿ. ಉಷ್ಣ ಒಂದೇ ಟಾಪಿಕ್ 2 ತಾಸು ಬೇಕು. ಉಷ್ಣ, ತಾಪ ಅಂದ್ರೆ ಏನು, ಉಷ್ಣ ಅಂದ್ರೆ ಏನು, ಅದ್ರ ಬಗ್ಗೆ ಏನೇನ್ ಕಾನ್ಸೆಪ್ಟ್ಗಳು ಕೇಳ್ತಾನೆ ಅಂತ. ಉಷ್ಣ ಮತ್ತು ತಾಪ ನೋಡ್ರಿ, ಉಷ್ಣ ಮತ್ತು ತಾಪ ಸರ್. ಉಷ್ಣವನ್ನ ನಾವು ಉಷ್ಣ ಅಥವಾ ಉಷ್ಣ ಶಕ್ತಿ ಅಂತ ಕರಿತೀವಿ, ಜೌಲ್ದಾಗ ಹೇಳಿದ್ರ. ತಾಪವನ್ನ ಕೆಲ್ವಿನ್ದಾಗ ಹೇಳ್ತೀವಿ ಸರ್. ವಿಶೇಷ ಏನು ಗೊತ್ತಂದ್ರ, ಇಲ್ಲಿ ಸಿಂಪಲ್ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನೋಡ್ರಿ, ಎರಡಕ್ಕೂ ನಿಮ್ಗೆ ಗೊತ್ತಾಗ್ತದ ಸರ್. ಇಲ್ಲಿ ಸ್ಟೋವ್ ಹಚ್ಚಿವಿ, ಹಾಲು ಕಾಯಕತ್ತವ. ಹಾಲು ಅಂದ್ರೆ ಒಂದು ಪಾತ್ರೆ ಇಟ್ಟಿವಿ, ಹಾಲು ಕಾಯ್ಸಕತ್ತೀವಿ ತಿಳ್ಕೊರಿ. ಹಾಲು ಕಾಯುತ್ತಿವೆ, ಇದು ತಾಪ ರೀ. ಬೆಳಗೇನ್ ಬೆಂಕಿ ಹಚ್ಚಿ ನೋಡ್ರಿ, ಇದು ಉಷ್ಣ. ಉಷ್ಣ, ತಾಪ, ಇಷ್ಟೇ ವ್ಯತ್ಯಾಸ. ಉಷ್ಣದ ಒಂದು ಪರಿಣಾಮ ತಾಪ. ತಾಪ ಉಷ್ಣದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ, ಆದ್ರೆ ಉಷ್ಣ ತಾಪದ ಮೇಲೆ ಪ್ರಭಾವ ಬೀರುತ್ತೆ. ನೀವು ಸ್ಟೋವ್ ಹೆಚ್ಚು ಮಾಡ್ಕೋತವ್ರಿ, ಹಾಲು ಉಕ್ಲಕ್ ಚಲೋ ಆತವ. ಹಾಲು ಉಕ್ಲಕ್ ಹತ್ರ ಸ್ಟೋವ್ ಸೌಂಡ್ ಮಾಡ್ತೀರಿ. ಸಡನ್ ಆಗಿ ಉಷ್ಣವನ್ನ ಹೆಚ್ಚು ಕಡಿಮೆ ಮಾಡಬಹುದು,
ಆದ್ರೆ ಹಾಲನ್ನ ಸಡನ್ ಆಗಿ ಒಮ್ಮೆ ಕಾಯಿಸಿ ಒಮ್ಮೆ ತಂಪು ಮಾಡ್ಲಕ್ ಆಗ್ತದೇನು? ಆಗಲ್ಲ. ಇಲ್ಲಿ ಅಣುಗಳ ಒಟ್ಟು ಚಲನಾಶಕ್ತಿ ಆದರೆ ಅಣುಗಳ ಸರಾಸರಿ ಚಲನಾಶಕ್ತಿ ತಾಪವಾಗಿರುತ್ತೆ. ಬಹಳ ಈಸಿ ಕಾನ್ಸೆಪ್ಟ್ ಇದು. ಹಿಂಗೆ ಎಕ್ಸಾಂಪಲ್ ನೋಡಿ ತಗೊಂಡು ಹೋಗ್ಬೇಕು. ತಾಪ ಅಂದ್ರೆ ಏನು, ಉಷ್ಣ ಅಂದ್ರೆ ಏನು, ಸೊ ಯಾವ್ದ್ರ ಮೇಲೆ ಪರಿಣಾಮ ಬೀರುತ್ತೆ. ಬಹಳ ಚಂದ ಕ್ವಶನ್ಸ್ ಇವೆ, ಬಹಳ ಚಂದ ಹಿಂದೆ ಕೇಳ್ಯಾನ. ಇಂಥ ಒಂದು ಎಕ್ಸಾಂಪಲ್ ಕೊಟ್ಟು ಬರೆದ್ರೆ ನಿಮಗೆ ಮಾರ್ಕ್ಸ್ ಕೂಡ ಇಲ್ಲಿ ಮಿಸ್ ಆಗಲ್ಲ. ಅರ್ಥ ಇಲ್ಲಿ ನೋಡ್ರಿ, ಅದೇ ಹೇಳ್ತೀನಿಲ್ಲ. ಸೊ ಅರ್ಥ ಏನ್ ಹೇಳ್ತದ, ಇದು ಒಂದು ವಸ್ತುವಿನ ಒಟ್ಟು ಅಣುಗಳ ಒಟ್ಟು ಚಲನಾಶಕ್ತಿಯನ್ನು ಹೇಳಿದ್ರೆ ಇದು ಸರಾಸರಿ ಹೇಳ್ತದ, ಅಷ್ಟೇ, ಮುಗೀತು. ಇನ್ನು ವ್ಯತ್ಯಾಸಗಳು, ಸರ್ ಇದನ್ನ ಕೆಲ್ವಿನ್ದಾಗ ಹೇಳ್ತೀವಿ, ಇದನ್ನ ಕೆಲ್ವಿನ್ದಾಗ ಹೇಳ್ತೀವಿ, ಇದನ್ನ ಜೌಲ್ದಾಗ ಹೇಳ್ತೀವಿ. ಸರ್ ಇದು ಇದ್ರ ಮೇಲೆ ಪ್ರಭಾವ ಬೀರುತ್ತೆ, ಆದ್ರೆ ಇದು ಇದ್ರ ಮೇಲೆ ಪ್ರಭಾವ ಬೀರಲ್ಲ. ಇಂಥ ವ್ಯತ್ಯಾಸಗಳನ್ನ ಬರಿಬೇಕು ಸರ್ ವ್ಯತ್ಯಾಸ ಅಂದಾಗ. ಸೊ ಅದಾದ್ಮೇಲೆ ತಾಪಮಾನದ ಅಳತೆ. ಸರ್ ಇಲ್ಲಿ ಸಿಂಪಲ್ ಆಗಿ ನಾವು ನೋಡ್ತೀವಿ ತಾಪಮಾನದ ಅಳತೆಗಳು ಅಂತಂದ್ರೆ ಒಂದು ಉಷ್ಣಾಂಶವನ್ನ ಕೆಲ್ವಿನ್ದಾಗ ಕೊಟ್ರೆ ಸೆಲ್ಸಿಯಸ್ ದಾಗ ಕೊಟ್ರೆ ಫ್ಯಾರನ್ಹೀಟ್ ಅಲ್ಲಿ ಈ ರೀತಿ ಅಳತೆ ಮಾಡ್ತೀವಿ. ಅಂತಾರಾಷ್ಟ್ರೀಯ ಏಕಮಾನ ನಾವು ಏನಂತಂದ್ರೆ ಕೆಲ್ವಿನ್ ಆದ್ರೂ ಕೂಡ ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡಾಗ ಡಾಕ್ಟರ್ ನಮ್ಗೆ ಹೇಳ್ತಾರೆ, ನೋಡ್ರಿ ಇಲ್ರಿ ನಿಮ್ಗ 100 ಜ್ವರ ಬಂದವ, 100 ಅಂತಂದ್ರ 100, ಕೆಲವೊಬ್ರು 100 ಡಿಗ್ರಿ ಸೆಲ್ಸಿಯಸ್ ಅಂತಾರೆ, ಸತ್ ಹೋಗ್ತೀವಿ ನಾವು. 100 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 1 ಡಿಗ್ರಿ ಸೆಲ್ಸಿಯಸ್ ವೇರಿಯೇಷನ್ ಆದ್ರೆ ಬದುಕೋದು ಕಷ್ಟ. 100 ಡಿಗ್ರಿ ಫ್ಯಾರನ್ಹೀಟ್ ದಾಗ ಹೇಳ್ತಾರೆ ಸರ್ ಅವ್ರು ಉಷ್ಣಾಂಶವನ್ನ ಎದ್ರಾಗ ಹೇಳ್ತಾರ, ಫ್ಯಾರನ್ಹೀಟ್ ದಾಗ ಹೇಳ್ತಾರ. ನಮ್ಮ ಬಾಡಿ ಟೆಂಪರೇಚರ್ ಅಂದ್ರ 37 ಡಿಗ್ರಿ ಸೆಲ್ಸಿಯಸ್, 37 ಡಿಗ್ರಿ ಸೆಲ್ಸಿಯಸ್ ನಮ್ ದೇಹದ ಉಷ್ಣಾಂಶ. ಅದೇ ಇದನ್ನ ಫ್ಯಾರನ್ಹೀಟ್ ದಾಗ ಹೇಳ್ರಿ ಅಂತ ಕೇಳ್ತಾನ. ಫ್ಯಾರನ್ಹೀಟ್ ದಾಗ ಹೇಳ್ಬೇಕು ಅಂತಂದ್ರ 98.6 ಡಿಗ್ರಿ ಫ್ಯಾರನ್ಹೀಟ್ ಅಂತ ಕರಿತೀವಿ. ಕೆಲ್ವಿನ್ದಾಗ ಹೇಳಂದ್ರೆ ಇದನ್ನ ಕೂಡ್ಸಿ ಹೇಳ್ಬೇಕು ಸರ. 273 ದೊಳಗ 273 ಕೂಡ್ಸಿ ಹೇಳ್ರಿ. 0 1 3 310 ಡಿಗ್ರಿ ಸೆಲ್ಸಿಯಸ್ ಆಗತ್ತೆ. ಏನು ಸಾರಿ ಕೆಲ್ವಿನ್ ಆಗತ್ತೆ. ಕೆಲ್ವಿನ್ ನೀವು ಎದರಾಗ ಬೇಕಾದ್ರೂ ತಗೋಬಹುದು ಉಷ್ಣಾಂಶ. ಮಾನವನ ದೇಹದ ಉಷ್ಣಾಂಶ ಅಂತ ಕೇಳ್ತಾನ. ಸೊ 37 ಡಿಗ್ರಿ ಸೆಲ್ಸಿಯಸ್, 98.6 ಡಿಗ್ರಿ ಫ್ಯಾರನ್ಹೀಟ್, ಸೊ 310 ಡಿಗ್ರಿ ಕೆಲ್ವಿನ್. ಇನ್ನೊಂದು ಬರ್ತದ ಸರ -40 ಡಿಗ್ರಿ. -40 ಡಿಗ್ರಿ ಇದನ್ನ ನೀನು ಸೆಲ್ಸಿಯಸ್ ದಾಗೂ ಮಾಡು, ಫ್ಯಾರನ್ಹೀಟ್ ದಾಗ ಮಾಡು, ಎರಡು ಸೇಮ್ ಬರ್ತದೆ ಸರ್. ಇದು ಕೇಳ ನೋಡ್ರಿ ಹಿಂದ್ ಕ್ವಶನ್ UPSC ದಾಗ. ಯಾವ ಒಂದು ತಾಪಮಾನವನ್ನ ಸೆಲ್ಸಿಯಸ್ ಮತ್ತು ಫ್ಯಾರನ್ಹೀಟ್ ಎರಡರಲ್ಲೂ ಸೇಮ್ ಬರ್ತದ ಅಂತ ಕೇಳ್ತಾನ. -40 ಡಿಗ್ರಿ ನೀವು ಮನೆ ಮಾಡ್ರಿ. ಮತ್ತೆ ಇನ್ನೊಂದು ಅಬ್ಸಲ್ಯೂಟ್ 0 ಅಂತ ಬರುತ್ತೆ. ಭೂಮಿಯ ಮೇಲೆ ಒಂದು ವಸ್ತುವನ್ನ ಅತಿ ಕನಿಷ್ಠವಾಗಿ ತಂಪು ಮಾಡಬಹುದಾದ್ರ ಅಂತ ಕೇಳ್ತಾನ. -273 ಡಿಗ್ರಿ ಸೆಲ್ಸಿಯಸ್ ಆರ್ 0 ಡಿಗ್ರಿ ಕೆಲ್ವಿನ್ ಅಂತ ಕೊಟ್ಟಿರ್ತಾನ ಸರ್ ಆನ್ಸರ್. 0 ಡಿಗ್ರಿ ಕೆಲ್ವಿನ್ ಅಂದ್ರೂ ಕೂಡ ಅಬ್ಸಲ್ಯೂಟ್ 0 ಅಂತ ಕರಿತೀವಿ, ಅಥವಾ -273 ಡಿಗ್ರಿ ಸಾರಿ 273 ಡಿಗ್ರಿ ಫ್ಯಾರನ್ಹೀಟ್ ಅಂತ ಕರಿತೀವಿ. ಸರ್ ಸಿಂಪಲ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಲಿ. ಇದಕ್ಕಿಂತ ಭೂಮಿಯ ಮೇಲೆ ಒಂದು ವಸ್ತುವನ್ನ ತಂಪುಗೊಳಿಸಲು ಸಾಧ್ಯವಿಲ್ಲ, ಅದನ್ನ ಅಬ್ಸಲ್ಯೂಟ್ 0 ನಿರಪೇಕ್ಷ ಶೂನ್ಯ ಅಂತ ಕರಿತೀವಿ ಕನ್ನಡದಲ್ಲಿ. ಈ ರೀತಿ ತಾಪಮಾನದ ಅಳತೆ ಮತ್ತು ಅಂತರ್ ಪರಿವರ್ತನೆಗಳು ಯಾವ ರೀತಿ ಪರಿವರ್ತನೆ ಮಾಡಬಹುದು ಏನೇನು ಅಂತ ಹೇಳ್ತಾನ. ಮತ್ ಇದನ್ನ ಸಾಕಷ್ಟು ನಿಮಗೆ ಇನ್ನಿತರ ಕಾನ್ಸೆಪ್ಟ್ಗಳು ಬರ್ತಾವ ಸರ್. ಈ ಒಂದು ತಾಪದ ಮೇಲೆ ಮತ್ತು ತಾಪ ಪರಿಣಾಮಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಅವುಗಳನ್ನ ನಾವು ಉಷ್ಣ ಟಾಪಿಕ್ ಅಲ್ಲಿ ಅವುಗಳನ್ನು ಕೂಡ ನೋಡ್ಕೊತ ಹೋಗೋಣ. ಯಾಕಂದ್ರೆ ನಿಮ್ ಸಿಲೆಬಸ್ ಅಲ್ಲಿ ಇನ್ನೂ ಹೆಚ್ಚಿದೆ. ಸೊ ಅವುಗಳನ್ನು ಕೂಡ ನಾನು ಏನ್ ಮಾಡ್ತೀನಿ ಈ ಟಾಪಿಕ್ ಅಲ್ಲಿ ಡಿಸ್ಕಷನ್ ಮಾಡ್ಕೊತ ಹೋಗ್ತೀನಿ ಸರ್. ಯಾಕಂದ್ರೆ ಉಷ್ಣ ಸರ್ ಏನೇನ್ ಮೇಲೆ ಡಿಪೆಂಡ್ ಆಗಿರ್ತದ, ಯಾವ ರೀತಿ ಉಷ್ಣ ಪರಿವರ್ತನೆ ಆಗ್ತದ, ಸೊ ಏನು ಎಂತು ಅಂತಕ್ಕಂಥದ್ರ ಮೇಲೆ ಪ್ರಶ್ನೆಯನ್ನ ಕೇಳ್ತಾನ. ಗುಪ್ತೋಷ್ಣ ಅಂದ್ರೆ ಏನು, ವಿಶಿಷ್ಟೋಷ್ಣ ಅಂದ್ರೆ ಏನು, ಸೊ ಇವುಗಳನ್ನ ಕೇಳ್ತಾನ ಸರ್. ಉಷ್ಣ ಪ್ರವಾಹ ಅಂದ್ರೆ ಏನು, ಸೊ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಈ ರೀತಿ ಪ್ರಶ್ನೆಗಳಿವೆ. ಸೊ ಅವುಗಳನ್ನು ಕೂಡ ನಾನು ನೋಡ್ಕೊತ ಹೋಗ್ತೀನಿ. ಬಣ್ಣ ಮತ್ತು ಉಷ್ಣ ಅವು ಕೇಳ್ತಾನೆ. ಬಣ್ಣ ಮತ್ತು ಉಷ್ಣ. ಈ ಕಪ್ಪು ಬಣ್ಣದ ಬಟ್ಟೆ ಹಾಕೊಂಡಿನಂದ್ರೆ ಉಷ್ಣವನ್ನ ಜಾಸ್ತಿ ಹೀರ್ಕೊಳ್ಳೋ ಸಾಮರ್ಥ್ಯ ಇರ್ತದ, ಬಿಳಿ ಬಣ್ಣದ ಬಟ್ಟೆ ಹಾಕೊಂಡ್ರೆ ಉಷ್ಣವನ್ನ ಕಡಿಮೆ ಸೊ ಹೀರಿಕೊಳ್ಳೋ ಸಾಮರ್ಥ್ಯ ಇರ್ತದ ಅಂತ ನೋಡ್ತೀವಿ. ಈ ರೀತಿ ಪ್ರಶ್ನೆಗಳು ಇರ್ತವೆ. ಅವುಗಳನ್ನ ಸ್ವಲ್ಪ ಬ್ರೀಫಿಂಗ್ ಮಾಡ್ಕೊತ ಬರ್ತೀನಂತೆ. ಇನ್ನು ನೆಕ್ಸ್ಟ್ ಬನ್ನಿ, ದ್ಯುತಿ ವಿಜ್ಞಾನ ಅಂತ ಬರ್ತೀವಿ. ಆಪ್ಟಿಕ್ಸ್ ಅಂತ ಕೊಡ್ತೀವಿ, ದ್ಯುತಿ ವಿಜ್ಞಾನ. ಅದ್ರೊಳಗೆ ಏನ್ ಬರ್ತದೆ ನೋಡ್ರಿ, ಬೆಳಕಿನ ಗುಣಗಳು, ಪ್ರತಿಫಲನ. ಬೆಳಕಿನ ಗುಣಗಳು. ಬೆಳಕಿನ ಗುಣಗಳು ಅಂತಂದಾಗ ಬೆಳಕು ಏನೇನ್ ಕ್ಯಾರೆಕ್ಟರ್ಸ್ ಅನ್ನ ಹೊಂದಿದೆ, ವಿಶೇಷವಾದ ಕ್ಯಾರೆಕ್ಟರ್ಸ್ ಏನಿವೆ ಬೆಳಕಿಂದು. ನಾನು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಹೇಳೇನಿ. ಬೆಳಕಿನ ವಿಶೇಷ ಗುಣ ಏನದಂದ್ರ ವಕ್ರೀಭವನ ಇದೆ, ಚದುರುವಿಕೆ ಇದೆ, ಪ್ರತಿಫಲನ ಇದೆ, ಸೊ ವಿಭವಾಂತರ ಇದೆ. ಮತ್ತೆ ಏನೇನ್ ಮಾಡುತ್ತೆ ಸರ್ ಬೆಳಕು ಅಂತ ಕೇಳಿದ್ರೆ ಧ್ರುವೀಕರಣ ಶಕ್ತಿ ಇದೆ, ಈ ಎಲ್ಲ ಸಾಮರ್ಥ್ಯಗಳು ಇವೆ. ವ್ಯತೀಕರಣ ಸಾಮರ್ಥ್ಯ ಇದೆ, ಪ್ರತಿಫಲನ ಸಾಮರ್ಥ್ಯ ಇದೆ. ಸೊ ಅವು ಏನೇನದವ
ಎಲ್ಲವನ್ನು ನಾವಿಲ್ಲಿ ಗುಣಲಕ್ಷಣಗಳು, ಅದರ ಲಕ್ಷಣಗಳು, ಅಡ್ಡಲೆಗಳಾಗಿವೆ, ಎಷ್ಟು ವೇಗದಲ್ಲಿ ಹೋಗ್ತವ, ಏನೇನ್ ಕ್ಯಾರೆಕ್ಟರ್ಸ್ ಹೊಂದೇವ. ಲೈಟ್ ಅನ್ನ ನಾವು 7 ಬಣ್ಣಗಳಾಗಿ ಹೊಡಿಬಹುದು. ಕಾಮನ ಬಿಲ್ಲಿನ ಬಣ್ಣಗಳು ಲೈಟ್ ಪ್ರಿಸ್ಮ್ ಅಂತ ಕರಿತೀವಿ. ಹಲವು ಬಣ್ಣಗಳ ಒಂದು ಸಮ್ಮಿಲನ ಅಥವಾ ಪ್ರಾಥಮಿಕ ಬಣ್ಣಗಳ ಸಮ್ಮಿಲನ ಅಥವಾ 7 ಬಣ್ಣಗಳ ಸಮ್ಮಿಲನ ವಿಬ್ಗಯಾರ್ ಅಂತ ಕರಿತೀವಿ. ಸೊ ಅವುಗಳದು. ಮತ್ತು ಬೆಳಕಿನ ಮೇಲೆ ನ್ಯೂಟನ್ನ ಪ್ರಯೋಗವನ್ನು ನಾವು ನೋಡೋಣ ಅಂತಲ್ಲಿ ಯಾವ ರೀತಿ ಪ್ರಯೋಗ ಮಾಡಿ ಹೇಳ್ತಾನೆ. ಈ ಬಿಳಿಯದಾದ ಬೆಳಕು 7 ಬಣ್ಣಗಳಿಂದ ಆಗಿದೆ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಹೇಳಿ ಬೆಳಕನ್ನ ಕಂಡಿಡ್ದಾನ ಅಂತ ಹೇಳ್ತೀವಿ. ಸೊ ಅಲ್ಲಿ ಕಣ ಸಿದ್ಧಾಂತ ಅಂತ ಬರುತ್ತೆ, ಬೆಳಕಿನ ತರಂಗ ಸಿದ್ಧಾಂತ ಅಂತ ಬರುತ್ತೆ, ಬೆಳಕಿನ ದ್ವಿಗುಣ ಸಿದ್ಧಾಂತ ಅಂತ ಬರುತ್ತೆ. ಸೊ ಅವೆಲ್ಲವುಗಳನ್ನ ಸೊ ನಾವೇನ್ ಮಾಡೋಣ ಈ ಟಾಪಿಕ್ ಅಲ್ಲಿ ನೋಡ್ಕೊಳ್ಳೋ ಜೊತೆಗೆ ಮತ್ತೇನೇ ನಾವು ಇವನು ನೋಡ್ಕೊಳ್ಳೋಣ. ಪ್ರತಿಫಲನ ಗುಣ ಅಂದ್ರೆ ಏನು? ಕನ್ನಡಿ ಬೆಸ್ಟ್ ಎಕ್ಸಾಂಪಲ್ ಸರ್. ಒಂದು ವಸ್ತುವನ್ನ ಸೊ ಒಂದು ವಸ್ತುವಿಗೆ ಬೆಳೆದು ನುಣುಪಾದ ಮೇಲ್ಬೈಗೆ ಬೆಳೆದು ಆ ಪ್ರತಿಬಿಂಬ ಹೊಳೆ ಕಂಡಿತು ಅಂದ್ರ ಆ ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಕನ್ನಡಿ. ನಮ್ಮ ಮುಖ ನೋಡ್ಕೊಂಡು ಕನ್ನಡ ಕಾಣ್ತಾ ಸರ್, ಅದು ಪ್ರತಿಫಲನ ಅಂತ ನೋಡ್ತೀವಿ. ಅದರಲ್ಲಿ ದರ್ಪಣಗಳ ಬಗ್ಗೆ ನಾವು ನೋಡ್ತೀವಿ ಸರ್. ವಿಶೇಷವಾಗಿ ದರ್ಪಣಗಳಲ್ಲಿ 3 ರೀತಿ ನೋಡ್ತೀವಿ: ಸಮತಲ ದರ್ಪಣ, ನಿಮ್ನ ದರ್ಪಣ, ಪೀನ ದರ್ಪಣ. ಮತ್ತು ಅವುಗಳ ಬಳಕೆಯನ್ನ ನೋಡ್ತೀವಿ. ಉದಾಹರಣೆಗೆ ನಾವು ನೋಡ್ಕೊತ ಬರ್ತೀವಿ, ವಾಹನಗಳ ರಿಯರ್ ಮಿರರ್ ಮತ್ತು ಸೈಡ್ ಮಿರರ್ ಇರ್ತಾವ ವಾಹನಗಳಿಗೆ, ಅಲ್ಲಿ ಯಾವ ದರ್ಪಣವನ್ನ ಬಳಸ್ತೀವಿ ಅಂತ ಕೇಳ್ತಾನೆ. ಪೀನ ದರ್ಪಣ ಅಂತ ಕರಿತೀವಿ. ಸೊ ಅದೇ ಹೆಡ್ಲೈಟ್ ಇರ್ತದ ಸರ್, ಅಲ್ಲಿ ಯಾವ ದರ್ಪಣವನ್ನ ಬಳಸ್ತೀವಿ ಅಂತ ಕೇಳ್ತಾನ. ನಿಮ್ನ ದರ್ಪಣವನ್ನ ಬಳಸ್ತೀವಿ. ಎಲ್ಲೆಲ್ಲಿ ಯಾವ್ಯಾವ ದರ್ಪಣಗಳನ್ನ ಬಳಸ್ತೀವಿ, ಉಷ್ಣ ವಲಯಗಳು ಅಂತ ಬರ್ತಾವ, ಅಲ್ಲಿ ಯಾವ ದರ್ಪಣವನ್ನ ಬಳಕೆ ಮಾಡ್ತೀವಿ, ಯಾಕಂದ್ರೆ ಕ್ಯಾರೆಕ್ಟರ್ಸ್ ಏನಿದೆ, ಯಾಕೆ ಅಲ್ಲೇ ಬಳಕೆ ಮಾಡ್ತೀವಿ ಅದನ್ನ. ಸೊ ಈ ಕ್ಯಾರೆಕ್ಟರ್ಸ್ ಅನ್ನ ಏನ್ ಮಾಡೋಣ ನಾವಿಲ್ಲಿ ಸಿಂಪಲ್ ಆಗಿ ಡಿಸ್ಕಷನ್ ಮಾಡ್ಕೊತ ಹೋಗೋಣ ಅಂತ. ಅದೇ ನಿಮ್ದು ಇದು ಬರ್ತಲ್ರಿ ಬೀದಿ ದೀಪ, ಅಲ್ಲಿ ಬಳಸೋ ದರ್ಪಣ ಯಾವುದು? ಅಥವಾ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಹಾಕಿರ್ತಾನೆ ನೋಡ್ರಿ, ಹಿಂಗ್ ಸೈಡ್ ಕಾರ್ನರ್ ಸೈಡ್ ಅಲ್ಲಿ ಇದ್ದಾಗ ದೊಡ್ಡದೊಂದು ದರ್ಪಣ ಹಾಕಿರ್ತಾನೆ, ಅದನ್ನು ಕೂಡ ಪೀನ ದರ್ಪಣ ಅಂತ ಕರಿತೀವಿ. ಕಳ್ಳರು ಬಂದಾಗ ಕಳ್ಳತನವನ್ನ ಕಂಡಿಡಿಯಕ್ಕೆ ಅಂಗಡಿಗಳಲ್ಲಿ ಹಾಕಿದ್ದು ಅಂತ ಕೇಳ್ತಾನ, ಪೀನ ದರ್ಪಣ ಅಂತ ನೋಡ್ತೀವಿ. ಸರ್ ಅವ್ರ ಕ್ಯಾರೆಕ್ಟರ್ಸ್ ಏನಿವೆ, ಯಾಕೆ ಅದನ್ನ ಅಲ್ಲೇ ಬಳಸ್ತೀವಿ ದರ್ಪಣವನ್ನ ಅನ್ನೋದನ್ನು ಕೂಡ ನಿಮ್ಗೆ ಏನ್ ಮಾಡ್ತೀನಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟು ಆ ದರ್ಪಣಗಳ ಬಗ್ಗೆ ನೋಡ್ಕೊತ ಹೋಗ್ತೀನಿ. ಮತ್ತೆ ಸಮತಲ ದರ್ಪಣದ ಮೇಲೆ ಬಂದಾಗ ಪ್ರತಿಬಿಂಬಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಯಾವ ರೀತಿ ಪ್ರತಿಬಿಂಬ ಮೂಡ್ತವೆ, ಎಷ್ಟು ಡಿಗ್ರಿ ಕೋನ ಇಟ್ಟರೆ ಯಾವ ರೀತಿ ಪ್ರತಿಬಿಂಬಗಳು ಹೆಚ್ಚಿಗೆ ಆಗ್ತವೆ, ಕಡಿಮೆ ಆಗ್ತವೆ. ಸೊ ಅವುಗಳನ್ನ ಇಲ್ಲ ನೋಡ್ಕೊತ ಬರೋಣ ಅಂತ. ಪ್ರತಿಫಲನ ನಿಯಮಗಳು. ಸಿಂಪಲ್ ಆಗಿ ನೋಡ್ಕೊತ ಬಂದಾಗ ಏನೇನ್ ಪ್ರತಿಫಲನ ಆಗ್ತವ, ಒಟ್ಟು ಆಂತರಿಕ ಪ್ರತಿಫಲನ ಅಂದ್ರೆ ಏನು, ಪ್ರತಿಫಲನ ಅಂದ್ರೆ ಏನು. ಸೊ ಇವೆಲ್ಲ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ನೋಡ್ತೀವಿ. ಸೊ ಈ ಕಾನ್ಸೆಪ್ಟ್ ಗಳನ್ನೆಲ್ಲ ಮತ್ತೆ ಯಾವ ನಿಯಮಗಳನುಸಾರವಾಗಿ ಯಾವ ರೀತಿ ರಿಫ್ಲೆಕ್ಷನ್ ಆಗ್ತದೆ ಏನು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಇಲ್ಲಿ ನಾವು ನೋಡ್ತೀವಿ. ರೇಖಾಚಿತ್ರಗಳ ವಕ್ರೀಭವನ, ರೇಖಾಚಿತ್ರಗಳ ಸ್ನೇಹ ನಿಯಮ, ಸಮಸ್ಯೆಗಳು, ವರ್ಧನೆ, ಮಸೂರದ ಸಾಮರ್ಥ್ಯ, ಡಯೋಪ್ಟರ್ ಅಂತ ಕರಿತೀವಿ, ಬೆಳಕಿನ ಚದುರುವಿಕೆ, ಮರೀಚಿಕೆ ಅಂದ್ರೆ ಅದೇ ಹೇಳಿದ್ನಲ್ಲ TIR ಅಂತ ಕರಿತೀವಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಲ್ಲಿ ಬರ್ತದ ಮರೀಚಿಕೆ. ಅಥವಾ ಬಿಸಿಲು ಕುದುರೆ, ಮೀರೇಜ್ ಅಂತ ಕರಿತೀವಿ ಇದನ್ನ. ಸೊ ಮೀರೇಜ್. ಬೆಳಕಿನ ರೋಹಿತ ಕಾಮನ ಬಿಲ್ಲು ಉಂಟಾಗುವಿಕೆ. ಬೆಳಕಿನ ರೋಹಿತ ಅಂದ್ರೆ ಲೈಟ್ ಪ್ರಿಸ್ಮ್ ಅಂತ ಕರಿತೀವಿ ಸರ್. ಲೈಟ್ ಪ್ರಿಸ್ಮ್ ಅಂದ್ರೆ ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದಾಗ ಬಣ್ಣ ಬಣ್ಣವಾಗಿ ಒಡಿತು ಅಂದಾಗ ಅದಕ್ಕೆ ಲೈಟ್ ಪ್ರಿಸ್ಮ್ ಅಂತ ಕರಿತೀವಿ. ಸೊ ಬೆಳಕಿನ ರೋಹಿತ. ಸೊ ಅದರೊಳಗಿನ ವಿಶೇಷ ಬಣ್ಣಗಳೇನು, ಕಾಮನ ಬಿಲ್ಲು ಯಾವ ರೀತಿ ಮೂಡುತ್ತೆ, ಸೊ ಅದರೊಳಗಿನ ಪ್ರೈಮರಿ ಬಣ್ಣಗಳು ಏನೇನ್ ಬರ್ತವೆ, ವಿಬ್ಗಯಾರ್ ಬಣ್ಣಗಳು ಅಂತ ಕರಿತೀವಿ. ವ್ಯಾಲೆಟ್, ಇಂಡಿಗೋ, ಬ್ಲೂ, ಸೊ ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ ನೋಡ್ತೀವಿ. ಸೊ ಅವುಗಳ ಏನ್ ವಿಶೇಷತೆಯನ್ನು ಹೊಂದಿವೆ, ಸೊ ಅವುಗಳ ಬಗ್ಗೆ ನಾವಿಲ್ಲಿ ಇನ್ ಡೀಟೇಲ್ ನೋಡ್ಕೋಣ. ಮತ್ತೆ ಯಾವ ರೀತಿ ಉಂಟಾಗ್ತದೆ ಕಾಮನ ಬಿಲ್ಲು. ಮತ್ತೆ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ಕಾಮನ ಬಿಲ್ ಅಂದಾಗ 2 ದಿಕ್ಕನೇ ಮೂಡ್ತಾವ್ರಿ, ಒಂದು ಪೂರ್ವದಲ್ಲಿ ಒಂದು ಪಶ್ಚಿಮದಲ್ಲಿ. ಸೊ ಪಶ್ಚಿಮದಲ್ಲಿ ಮೂಡಿತ್ತು ಅಂದ್ರ ಮುಂಜಾನೆ ಅದು ಮೂಡಿರ್ತವೆ ಸರ್ ಕಾಮನ ಬಿಲ್ಲು, ಯಾಕಂದ್ರೆ ಪೂರ್ವದ ಕಡೆ ಸೂರ್ಯ ಇರ್ತಾನೆ. ಅಕಸ್ಮಾತ್ ಆಗಿ ಸಾಯಂಕಾಲ ಮೂಡಿತ್ತಂದ್ರೆ ಅದು ಪೂರ್ವದ ಕಡೆ ಮೂಡ್ತಾನೆ, ಯಾಕ ಪಶ್ಚಿಮದ ಕಡೆ ಸೂರ್ಯನ ಬಿಂದು ಇರ್ತಾನ. ಮಳೆಯ ಹನಿಗಳು ಲೈಟ್ ಪ್ರಿಸ್ಮ್ದಂತೆ ವರ್ತನೆ ಮಾಡುತ್ತವೆ, ಅಂದ್ರೆ ಅಶ್ರಗ ಅಥವಾ ಪೊಟ್ಟಕ ಅಂತ ಕರಿತೀವಿ ನೋಡು, ಆ ರೀತಿ ವರ್ತನೆ ಮಾಡ್ತವೆ. ಅದರಿಂದ ನಿಂತ್ಕೊಂಡು ಕಾಮನ ಬಿಲ್ ಮೂಡುತ್ತೆ ಅಂತ ನೋಡ್ತೀವಿ. ಸೊ ಅಲ್ಲಿ ವಿಶೇಷ ಕ್ಯಾರೆಕ್ಟರ್ಸ್ ಏನಿವೆ, ಕಾಮನ ಬಿಲ್ ಹೆಂಗ್ ಮೂಡುತ್ತೆ ಏನಿಲ್ಲ. ಕಾಮನ ಬಿಲ್ ಮೂಡ್ಬೇಕಾದಾಗ ಅಲ್ಲಿ ಏನೇನ್ ಪ್ರಕ್ರಿಯೆಗಳು ನಡೀತಾವ, TIR ನಡೀತದೆ. ಸೊ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ನೋಡ್ತೀವಿ, ರಿಫ್ಲೆಕ್ಷನ್ ಆಫ್ ಲೈಟ್, ಆಮೇಲೆ ಟೋಟಲ್ ಇಂಟರ್ನಲ್ ರಿಫ್ರಾಕ್ಷನ್. ಸೊ ಈ ರೀತಿ ಪ್ರಶ್ನೆಗಳು ಬರ್ತವೆ ಸರ್. ಅವುಗಳನ್ನ ನಾನು ಡಿಟೇಲ್ ಚಿತ್ರ ಹಾಕಿ ತಿಳಿಸ್ಕೊಡೋ ಪ್ರಯತ್ನವನ್ನ ಮಾಡ್ತೀನಂತೆ. ಫಸ್ಟ್ ಏನ್ ನಡೀತದ, ಡಿಸ್ಪರ್ಷನ್ ಆಫ್ ಲೈಟ್, ಬೆಳಕಿನ ವರ್ಣ ವಿಭಜನೆ ಆಗ್ತದ. ಆಮೇಲೆ TIR ನಡೀತದೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನಡೀತದ. ಆಮೇಲೆ ರಿಫ್ರಾಕ್ಷನ್, ವಕ್ರೀಭವನ ನಡೀತದ. ವಕ್ರೀಭವನ ಮೂಡಿ ಕಾಮನ ಬಿಲ್ ಮೇಲೆ ನಮ್ಗೆ ಕೆಳ ಕೂತವರೆಗೂ ಕಾಣ್ತದ ಅಂತ ನೋಡ್ತೀವಿ. ಸೊ ಈ ಎಲ್ಲ ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ಈ ಟಾಪಿಕ್ ಅಲ್ಲಿ ನೋಡೋಣ. ಇದು ಅದ್ಭುತವಾದ ಟಾಪಿಕ್, ಸಾಕಷ್ಟು ಇಂಟ್ರೆಸ್ಟಿಂಗ್ ಇದೆ. ಬಟ್ ಇಲ್ಲೊಂದ್ ಸ್ವಲ್ಪ ಈ ಸ್ನೇಲ್ನ ನಿಯಮಗಳು ಇವೇನು ವಕ್ರೀಭವನ ಇದು ತಿರುಸ್ತಿರ್ತೀನಿ ನೋಡ್ರಿ, ಚಿತ್ರ ಹಾಕಿ ಡಯಾಗ್ರಾಮ್ ಹಾಕಿ ಬರೆಯೋದಿರ್ತದ. ಸ್ವಲ್ಪ ನಿಮ್ಗೆ ಏನಂದ್ರೆ ಅಲ್ಲಿ ನಾ ಹೇಳ್ತಿರ್ತೀನಿ ಕ್ಯಾಲ್ಕುಲೇಷನ್ ಮಾಡಿ, ಇಷ್ಟು ದೂರದಾಗ ಹೋದಾಗ ಈ ತರ ಪ್ರತಿಬಿಂಬ ಮೂಡುತ್ತೆ, ಈ ತರ ಬೀಳುತ್ತೆ. ಸೊ ಅಲ್ಲೊಂದ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರ್ಬಿಟ್ರೆ ಈ ಟಾಪಿಕ್ ಈಸಿ ಇದೆ. ನೀವು ಸಣ್ಣವರಿದ್ದಾಗ ಏನ್ ಮಾಡಿರ್ಬೇಕು, ಪೀನ ದರ್ಪಣ ತಗೊಂಡು ಆಟ ಆಡಿರ್ಬೇಕು, ನಿಮ್ನ ದರ್ಪಣ ತಗೊಂಡು ಆಟ ಆಡಿರ್ಬೇಕು, ಅಂದ್ರೆ ಭಾಳ ಚಂದ ತಿಳಿತದ. ಬೆಂಕಿ ಹಚ್ಚೋದು ಮಾಡಿರ್ತೀರಿ ಸರ್, ನಿಮ್ಗೆ ಗೊತ್ತಿರಲ್ಲ ಅಷ್ಟೇ. ಒಮ್ಮುಖ ದರ್ಪಣ, ಪೀನ ದರ್ಪಣ ಅಂತ ಕರಿತೀವಿ. ಹಿಂಗಿಡ್ದು ಕೈಗಾರ ಹಚ್ಚಿ ಬೆಂಕಿ ಹಚ್ಕೊಂಡಿರ್ತೀರಿ, ಸುಟ್ಕೊಂಡಿರ್ತೀರಿ ಅಥವಾ ಬೆಂಕಿ ಹಚ್ಚಿರ್ತೀರಿ. ಸೊ ಅವೆಲ್ಲ
ಹೆಂಗ್ ಮೂಡ್ತಾವ ಹೆಂಗಿಲ್ಲ ಯಾಕೆ ಮೂಡ್ತಾವ ಅನ್ನೋದನ್ನ ಇಲ್ಲಿ ದರ್ಪಣಗಳನ್ನ ನೋಡುವಾಗ ಸೊ ಮತ್ತೆ ಚಸ್ಮಾ ಸ್ಪೆಕ್ಟ್ ಹಾಕೋತೀವಿ ನೋಡ್ರಿ, ಸ್ಪೆಕ್ಟ್ ಹಾಕೋಬೇಕಾದಾಗ ಅಲ್ಲಿ ಬರೋ ಇದು ಬರ್ತಾವ ಲೆನ್ಸ್ಗಳು ಬರ್ತವೆ. ಲೆನ್ಸ್ಗಳಿಗೂ ದರ್ಪಣಗಳಿಗೂ ಅಪೋಸಿಟ್ ಅವ್ರಿ. ಪೀನ ಮಸೂರ ಏನ್ ಮಾಡ್ತದ ಕೆಲಸ ಅಲ್ಲಿ ನಿಮ್ನ ದರ್ಪಣ ಮಾಡತ್ತೆ, ನಿಮ್ನ ಮಸೂರ ಏನ್ ಮಾಡ್ತದಲ್ಲಿ ಪೀನ ದರ್ಪಣ ಮಾಡತ್ತೆ. ಎರಡೂ ಅಪೋಸಿಟ್ ಮಾಡ್ತಾವ. ಒಂದು ಬೆಳಕನ್ನ ಡೈವರ್ಜನ್ ಮಾಡ್ತದ ಅಂತಂದ್ರ ಯಾವುದು ಪೀನ ಮಸೂರ ಬೆಳಕನ್ನ ಡೈವರ್ಸ್ ಮಾಡ್ತದ, ಅದೇ ಪೀನ ದರ್ಪಣ ಅಂತ ಬಂದ್ರ ಕನ್ವರ್ಸ್ ಮಾಡ್ತದ. ಅಪೋಸಿಟ್ ಕೆಲಸ ಮಾಡ್ತವೆ. ಯಾಕೆ ಏನು ಅಂತಕ್ಕಂಥದ್ದನ್ನ ಈ ಕಾನ್ಸೆಪ್ಟ್ ಅನ್ನ ಹೇಳುವಾಗ ನಿಮ್ಗ ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಅಷ್ಟೇ. ಸೊ ಇನ್ನ ನೆಕ್ಸ್ಟ್ ಟಾಪಿಕ್ ಅನ್ನ ನೋಡ್ಕೊತ ಬರೋಣ. ಯಾವ್ದು ಕೇಳಿದ್ರೆ ಶಬ್ದ. ಮೂರನೇ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಹೇಳಿದೆ ಸೌಂಡ್. ಈಗ ನಾವು ಒದರಾಡ್ಲಕತ್ತೀನಲ್ಲ ಇದನ್ನ ಸೌಂಡ್ ಅಂತ ಕರಿತೀವಿ. ಇದು ಕಂಪನದ ಮೂಲಕ ನಡೀತದೆ ಅಂತ ಕೇಳ್ತೀವಿ. ಸೌಂಡ್ ಚಲಿಸ್ಬೇಕಾದ್ರೆ, ಬೆಳಕು ಹೋಗ್ಬೇಕಾದ್ರೆ, ಉಷ್ಣ ಹೋಗ್ಬೇಕಾದ್ರೆ ಏನ್ ಬೇಕಾಗಿಲ್ಲ, ಯಾವುದೇ ಮಾಧ್ಯಮ ಅವಶ್ಯಕತೆ ಇಲ್ಲ ಸರ್. ಮಾಧ್ಯಮ ಇಲ್ಲಂದ್ರೂ ಕೂಡ ಚಲಿಸ್ತವೆ. ಆದ್ರೆ ಸೌಂಡ್ ಆಗ್ಬೇಕಂದ್ರ ಮಾಧ್ಯಮ ಬೇಕೇ ಬೇಕು, ಮಾಧ್ಯಮದ ಕಂಪನ ಬೇಕು. ಕಂಪನ ಇಲ್ಲದೆ ಸೌಂಡ್ ಚಲಿಸೋದಿಲ್ಲ ಅಥವಾ ಸೌಂಡ್ ಉತ್ಪತ್ತಿ ಆಗೋದಿಲ್ಲ ಅಂತ ನೋಡ್ತೀವಿ. ಚಂದ್ರನಲ್ಲಿ ಹೋಗಿ ನಿಂತು ಮಾತನಾಡಿದರೆ ಶಬ್ದವೂ ಕೇಳುವುದಿಲ್ಲ ಅಂತ ಕೇಳ್ತಾನೆ. ಯಾಕಂತ ಕೇಳಿದ್ರೆ ಚಂದ್ರನಲ್ಲಿ ಗಾಳಿ ಮಾಧ್ಯಮವಿಲ್ಲ, ಮಾಧ್ಯಮ ಇಲ್ಲ. ಸೊ ಶಬ್ದವು ಅಂತ ಕೇಳ್ತಾನೆ. ಸಾಂದ್ರತೆ, ವಸ್ತುವಿನ ಸಾಂದ್ರತೆ ಹೆಚ್ಚಾದಷ್ಟು ಶಬ್ದದ ವೇಗವು ಹೆಚ್ಚಾಗತ್ತೆ. ಆದ್ರೆ ಬೆಳಕು ಸಾಂದ್ರತೆ ಹೆಚ್ಚಾದಷ್ಟು ಬೆಳಕಿನ ವೇಗ ಕಡಿಮೆ ಆಗತ್ತೆ. ಅಲ್ಲಿ ಸಾಂದ್ರತೆ ಇಲ್ಲ, ಝೀರೋ ಮೀಡಿಯಾ ಅಂದ್ರೆ ಬಹಳ ಸ್ಪೀಡ್ ಹೋಗ್ತದೆ ಬೆಳಕು. ಅದರ ಶಬ್ದ ಹೆಚ್ಚು ಸಾಂದ್ರ ಇದ್ರೆ ಮಾತ್ರ ಹೋಗ್ತದೆ. ಜೀರೋ ಮೀಡಿಯಾ ಅಂತಂದ್ರೆ ಏನು ಮಾಧ್ಯಮ ಇಲ್ಲ ಅಂತಂದ್ರೆ ಶಬ್ದ ಚಲಿಸೋದೇ ಇಲ್ಲ ಅಂತ ನೋಡ್ತೀವಿ. ಈ ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ಇಲ್ಲಿ ಏನೇನ್ ಕೇಳ್ಯಾನ ನೋಡಮಂತ. ಶಬ್ದ ತರಂಗಗಳು, ಅವುಗಳು ಅಡ್ಡ ತರಂಗಗಳಿದ್ವು ಸರ್, ಅಥವಾ ಲಂಬ ತರಂಗಗಳಂತ ಕರಿತೀವಿ. ಇವೆಲ್ಲ ವಿದ್ಯುತ್ ತರಂಗಗಳು, ಉಷ್ಣ ತರಂಗಗಳು ಎಲ್ಲ ಹಿಂಗ್ ಬರ್ತವೆ. ಆದ್ರೆ ವಿಶೇಷ ಅಂತ ಕೇಳಿದ್ರೆ ಶಬ್ದ ತರಂಗಗಳು ನೀಳ ತರಂಗಗಳು, ಲ್ಯಾಂಗಿಟ್ಯೂಡಲ್ ವೇವ್ಸ್ ಅಂತ ಕರಿತೀವಿ, ಅಥವಾ 180 ಡಿಗ್ರಿ ತರಂಗಗಳಾಗಿದೆ ಅಂತ ನೋಡ್ತೀವಿ. ಈ ತರ ಇರ್ತಾವ ಸರ್, ನೀಳ ತರಂಗಗಳು ಇರ್ತವೆ ಅಥವಾ 180 ಡಿಗ್ರಿ ಇರ್ತಾವ ಅಂತ ನೋಡ್ತೀವಿ. ಎಲ್ಲೇ ಈ ತರಂಗ ಬಂದ್ರೆ ಮಾತ್ರ ಶಬ್ದ ಬರ್ತದೆ. ಭೂಕಂಪನದ ತರಂಗಗಳು ಪ್ರೈಮರಿ ವೇವ್ಸ್ ಮಾತ್ರ ಈ ತರದವ್ರಿ. ಹಂಗಾಗಿ ಪ್ರೈಮರಿ ವೇವ್ಸ್ ಏನ್ ಮಾಡ್ತಾವ, ಭೂಕಂಪದಲ್ಲಿ ಶಬ್ದ ಉತ್ಪತ್ತಿ ಮಾಡ್ತಾವ ಅಂತ ನೋಡ್ತೀವಿ. ಸೊ ಯಾವುದೇ ತರಂಗಗಳಿರ್ಲಿ ನೀಳ ಅಥವಾ 180 ಡಿಗ್ರಿ ಇದ್ರೆ ಮಾತ್ರ ಶಬ್ದೋತ್ಪತ್ತಿಯನ್ನ ಮಾಡ್ತಾವ. ಇದು ಕಾನ್ಸೆಪ್ಟ್ ನಮ್ಗೆ ಗೊತ್ತಿರ್ಲಿ. ಶಬ್ದ ತರಂಗಗಳು ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ಏನ್ ಬರ್ತದೆ, ತರಂಗಾಂತರ, ಅವಧಿ, ಆವರ್ತನ ಅಂತ ಕರಿತೀವಿ. ಸೊ ಶಬ್ದದ ಆವರ್ತನಗಳನ್ನ ನಾವು ಫ್ರೀಕ್ವೆನ್ಸಿಗಳಲ್ಲಿ ಹೇಳ್ತೀವಿ. ಹರ್ಡ್ಜ್ ಮಾನದಲ್ಲಿ ಹೇಳ್ತೀವಿ. ಹರ್ಡ್ಜ್ ಮಾನದಲ್ಲಿ 0 to 20 ಹರ್ಡ್ಜ್ ಇನ್ಫ್ರಾಸಾನಿಕ್ ಸೌಂಡ್ಸು, 20 to 20,000 ಹರ್ಡ್ಜ್ ಅಥವಾ 20 kH ಹರ್ಡ್ಜ್ ಅಂತ ಕರಿತೀವಿ, ಅದನ್ನು ಸಾನಿಕ್ ಸೌಂಡ್ಸು. ಅದಾದ್ಮೇಲೆ ಅಲ್ಟ್ರಾಸಾನಿಕ್ ಸೌಂಡ್ಸ್ ಅಂತ ಕರಿತೀವಿ. 20 kHz ಗಿಂತ ಹೆಚ್ಚಿನ ಶಬ್ದದ ತರಂಗಗಳನ್ನ ಅಲ್ಟ್ರಾಸಾನಿಕ್ ಸೌಂಡ್. ಅಲ್ಟ್ರಾಸಾನಿಕ್ ಸೌಂಡ್ ನ ಉಪಯೋಗಗಳು ಅಂತ ಕೇಳ್ತಾನೆ. ನಮ್ಗೆ ಏನು ಹೊಟ್ಟೆ ಒಳಗೆ ಸ್ಕ್ಯಾನ್ ಮಾಡ್ತಾರಲ್ಲ ಸರ್, ಅಥವಾ ಲಿಂಗ ಪತ್ತೆ ಹಚ್ತಾರಲ್ಲ, ಸೊ ಅವುಗಳಲ್ಲೆಲ್ಲ 30 kHz ನ ಒಂದು ತರಂಗಗಳನ್ನ ಬಳಸ್ಕೋತೀವಿ ಅಂತ ನೋಡ್ತೀವಿ ಸ್ಕ್ಯಾನಿಂಗ್ ಗಳಲ್ಲಿ. ಅಲ್ಲಿ ಅಂದ್ರೆ ಮತ್ತೆ ಈ ಡ್ರೈ ವಾಶ್ ಮಾಡ್ತಾರ ನೋಡ್ರಿ, ಅವುಗಳಲ್ಲಿ. ಮತ್ತೆ ಈ ಒಂದು ಸೋನಾರ್ ಸಾಧನಗಳನ್ನ ಬಳಸಬೇಕಾದಾಗ ಅವುಗಳಲ್ಲಿ ಸೋನಾರ್ ಕೆಲಸ ಮಾಡೋದು. ಕೆಲವೊಂದು ಕಡೆ ಏನ್ ಮಾಡ್ತೀವಿ, ಸೌಂಡ್ ಅನ್ನ ಬಿಟ್ಕೊಂಡು ಸೌಂಡ್ ಅನ್ನ ತಗೊಂಡು ಏನ್ ಮಾಡ್ತೀವಿ, ಸೊ ಕೆಲವು ಕಾರ್ಯಗಳನ್ನ ಮಾಡ್ಕೋತೀವಿ ಅಂತ ನೋಡ್ತೀವಿ ಸರ್. ಅದ್ರಾಗ ಸ್ಪೆಷಲಿ ಶಬ್ದದ ಈ ಒಂದು ಚಲನೆ ಅಂದಾಗ ಅಲ್ಟ್ರಾಸಾನಿಕ್ ಸೌಂಡ್, ಇನ್ಫ್ರಾಸಾನಿಕ್ ಸೌಂಡ್ ಅಂಡ್ ಸಾನಿಕ್ ಸೌಂಡ್ಸ್ ಅಂತ ಸೌಂಡ್ ಅಂತ ಬರ್ತವೆ. ಈ ಒಂದು ಯಾವುದು ಬಾವಲಿಗಳು ಚಲಿಸೋದು, ಮತ್ತು ತಳಭಾಗದಲ್ಲಿ ನೀರಿನ ತಳದಲ್ಲಿ ಈ ಒಂದು ತಿಮಿಂಗಲಗಳು ಮತ್ತು ವೇಲ್ಸ್ ಅಂತ ಕರಿತೀವಿ, ತಿಮಿಂಗಲಗಳು ಮತ್ತು ಡಾಲ್ಫಿನ್ಗಳು ಚಲನೆ ಮಾಡೋದು, ಯಾವ ರೀತಿ ಆಹಾರ ಹುಡುಕೋದು ಕೇಳ್ತಾನ, ಅವು ಕೂಡ ಶ್ರವಣಾತೀತ ಅಲ್ಟ್ರಾಸಾನಿಕ್ ಸೌಂಡ್ ಅನ್ನ ಬಳಕೆ ಮಾಡ್ಕೋತಾವ ಅಂತ ನೋಡ್ತೀವಿ ಸರ್. ಡಾಪ್ಲರ್ ನಿಯಮ ಅಂತ ಬರ್ತದೆ ಇಲ್ಲಿ. ಆ ಡಾಪ್ಲರ್ ನಿಯಮಗಳನ್ನ ಹೇಳ್ಬೇಕಾದಾಗ ಸಾಕಷ್ಟು ಕಾನ್ಸೆಪ್ಟ್ ಗಳನ್ನ ಇಲ್ಲಿ ಸೋನಾರ ಅವು ಇವು ಸಾಧನಗಳೇನ್ ಬರ್ತಾವ ನೋಡ್ರಿ. ರಡಾರ್ ಗನ್ ಅಂತ ಬರ್ತದೆ ಸರ್, ಟ್ರಾಫಿಕ್ ಪೊಲೀಸರು ಬಳಸೋತ ರಡಾರ್ ಗನ್ನ. ಓವರ್ ಸ್ಪೀಡ್ ಅನ್ನು ಪತ್ತೆ ಹಚ್ಚಕ್ ಬಳಸ್ತೀವಿ. ಸೊ ಅಲ್ಟಿಮೀಟರ್ ಅಂತ ಬರ್ತದೆ, ಎತ್ತರದಲ್ಲಿ ವಿಮಾನ ಹಾರ್ತಿತ್ತಂದ್ರೆ ಅದನ್ನ ಲೆಕ್ಕಾಚಾರ ಹಾಕೋದು ಸರ್. ಅಲ್ಲಿ ನಾವು ಏನ್ ಮಾಡ್ತೀವಿ, ಈ ಡಾಪ್ಲರ್ ಪರಿಣಾಮಗಳನ್ನ ಬಳಸ್ಕೋತೀವಿ ಅಂತ ನೋಡ್ತೀವಿ. ಸೊ ಅವುಗಳ ಬಗ್ಗೆ ನಾವು ನೋಡ್ಕೊತ ಬರೋಣ ಅಂತ. ಆವರ್ತನಕ, ಇನ್ಫ್ರಾಸಾನಿಕ, ಅಲ್ಟ್ರಾಸಾನಿಕ ತರಂಗಗಳ ಬಗ್ಗೆ ನಾವು ನೋಡೋಣ. ಇನ್ಫ್ರಾಸಾನಿಕ್ ಅಂತಂದ್ರೆ ಇವುಗಳು ಕೀಟಗಳು ಹಿಡಿದು ಸಣ್ಣ ಜೀವಿಗಳು ಉತ್ಪತ್ತಿ ಮಾಡ್ತಾವ ಸರ್. ನಮ್ ಕಿವಿ ಕೇಳಲ್ರಿ ಇವು ಇನ್ಫ್ರಾಸಾನಿಕ್ ಸೌಂಡ್ಗಳು. ಮತ್ತೆ ಯಾವ ಕೇಳ್ತಾವ ಅಂದ್ರೆ ಮೂಗಿನ ಮುಂದೆ ಉದ್ದು ಕೂದಲು ಇರ್ತಾವ ನೋಡ್ರಿ, ನಾಯಿ, ಬೆಕ್ಕ, ಅವುಗಳಿಗೆ ಗೊತ್ತಾಗ್ತದ ಸರ್. ಮೊಲ, ಇಲಿ, ಅವುಗಳಿಗೆ ಗೊತ್ತಾಗ್ತದ. ನಮಗ್ ಗೊತ್ತಾಗಲ್ರಿ ಇನ್ಫ್ರಾಸಾನಿಕ್ ಸೌಂಡ್. ಹಮಾರಾ ಕುತ್ತಾ ಹಮಾರೆ को हमारा तरफ से इशारा करके बवो करे तो समझना वो पागल हो गया और क्या तो चल रही इधर. ಅಂದ್ರೆ ಏನೋ ಆಗ್ಯದಿಲ್ಲಿ ಅಥವಾ ಅದು ಹುಚ್ಚಾಗ್ಯದ ಅಂದಂಗ. ಎರಡೇ ಸಿಂಪಲ್ ಥಿಂಗ್ಸು. ಪಟ್ಟನೆ ಎಚ್ಚೆತ್ಕೋಬೇಕು. ನಾವು ಮನ್ಯಾಗಿದ್ದೇವು, ನಮ್ಮ ನೋಡಿ ನಾಯಿ ಬಗಳಕತ್ತ ಮುಂದ್ ನಿಂತಂದ್ರ ನಮ್ಮನ್ನೇ ನೋಡಿ ಬಗಳಕತ್ತಂದ್ರ ಮನಿ ಬಿಟ್ಟು ಹೊರಗೆ ಬಾ ಅನ್ನಂಗ. ಯಾಕಂದ್ರೆ ಅದು ಗೊತ್ತಾಗ್ತದೆ ಈ ಶಬ್ದ ಭೂಕಂಪನಾಲೆ ಬರ್ತಾವಂತ. ಪ್ರೈಮರಿ ವೇವ್ಸ್ ಬರ್ತಾವ ನೋಡ್ರಿ, ಫಸ್ಟ್ ಶಬ್ದ ಮಾಡ್ಕೊಂಡ್ ಬಂದಿರ್ತಾವ, ನಮ್ಗೆ ಗೊತ್ತಾಗಲ್ಲ. ಇನ್ಫ್ರಾಸಾನಿಕ್ ಬಂದಿರ್ತಾವ, ಆಮೇಲೆ ಸಾನಿಕ್ ಆಗ್ತಾವ.
ಅಷ್ಟೊತ್ತಿಗೆ ನಾಯಿ ಹೋಗಿ ತನ್ನ ಮರಿ ಹಾಕಿತ್ತಂದ್ರೆ ಹೊರಗೆ ಹೋಗಿ ಬಿಟ್ಬಿಡುತ್ತೆ ಸರ್ ಮರಿಗಳನ್ನ. ಯಾಕಂದ್ರ ಮರಿ ಬೀಳೋ ಚಾನ್ಸ್ ಇರ್ತದ ಅಂತ ಹೇಳಿ, ಮಳೆ ಇದು ಭೂಕಂಪನ ಆಗಿ 5 ನಿಮಿಷ ಮುಂಚಿತ ಗೊತ್ತಾಗಿರುತ್ತೆ ಸರ್ ನಾಯಿಗಳಿಗೆ. ಅದಕ್ಕೆ ನೆಚ್ಚಿನ ಪ್ರೀತಿಯ ಸಂಗಾತಿಯಾಗಿ ನಾಯಿಯನ್ನ ಬಳಕೆ ಮಾಡಿದ್ದು. ಯಾಕಂದ್ರ ಆತ್ಮಗಳು ಚಲನೆ ಮಾಡ್ತಿರ್ತಾವ ಅಂತ ಹೇಳ್ತಾರ ನೋಡು, ಇನ್ಫ್ರಾಸಾನಿಕ್ ಸೌಂಡ್ ನಾಗ ಇರ್ತಾವ್ರಿ, ಅದನ್ನ ಪತ್ತೆ ಹಚ್ಚಿ ಬೊಗಳೋದು ನಾಯಿ. ಅದಕ್ಕೆ ಸರ ಊರಾ ನಾಯಿ ಬೊಗಳಕತ್ತವ್ರ ಅಂತಿರ್ತಾರ ಗೊತ್ತನ್ರಿ, ಏನೋ ಆತದ ಇವತ್ತ ಅಂತ ಹೇಳಿ. ಸೊ ಇದೆಲ್ಲ ಅಂದ್ರೆ ಐಡೆಂಟಿಫಿಕೇಶನ್ ಮಾಡ್ಕೊತ ನಾಯಿ ಅಂತ ನೋಡ್ತೀವಿ. ಸೊ ಅತಿ ಸೂಕ್ಷ್ಮ ತರಂಗಗಳನ್ನ, ಒಂದ್ ಕೀಟ ಬಂತು, ಒಂದ್ ಏನೋ ಸೌಂಡ್ ಆಯ್ತು ಅಂದ್ರ ಚಕ್ಕತ್ತದ ಗೊತ್ತಾಗ್ತದ ಅಂತ ನೋಡ್ತೀವಿ. ಹಿಂಗ ಇನ್ಫ್ರಾಸಾನಿಕ್ ಸೌಂಡ್ಗಳು, ಈ ಇರುವಿ ಮಾತಾಡ್ತಿರ್ತಾವ, ನೊಣ ಮಾತಾಡ್ತಿರ್ತಾವ, ಗೊತ್ತಾಗ್ತ ನಿಮ್ಗೆ? ಇಲ್ಲ, ಅವೆಲ್ಲ ಇನ್ಫ್ರಾಸಾನಿಕ್ ಸೌಂಡ್ ಅಲ್ಲಿ ಮಾತಾಡ್ತಾವ ಅಂತ ನೋಡ್ತೀವಿ. ನಮ್ ಕಿವಿಗೆ 20 ಹರ್ಟ್ಸ್ ಗಿಂತ ಹೆಚ್ಚು ಕೇಳ್ತದ. 20 ಹರ್ಟ್ಸ್ ಗಿಂತ ಕೆಳಗಿರೋ ಶಬ್ದ ಇನ್ಫ್ರಾಸಾನಿಕ್. ಈ ಕಾನ್ಸೆಪ್ಟ್ ಗಳನ್ನ ನೋಡೋಮಂತ. ಇನ್ಫ್ರಾಸಾನಿಕ್ ಅಂತ ಗೊತ್ತಿಲ್ಲ ನಿಮ್ಗೆ, 20 HZ ಗಿಂತ ಕಡಿಮೆ ಆವೃತ್ತಿಯ ಶಬ್ದ. ಅಲ್ಟ್ರಾಸಾನಿಕ್ ಅಂದ್ರ 20 kHz ಅಂತ ನೋಡ್ತೀವಿ ಸರ್. ಕಿಲೋ ಹರ್ಟ್ಸ್, KHZ ಅಂತ ಕರಿತೀವಿ ಸರ್, ಕಿಲೋ ಹರ್ಟ್ಸ್. ಅಥವಾ 20,000 ಹರ್ಟ್ಸ್ HZ, ಇದಕ್ಕಿಂತ ಹೆಚ್ಚಿರ್ಬೇಕು ಶಬ್ದ, ಅದನ್ನ ಅಲ್ಟ್ರಾಸಾನಿಕ್ ಅಂತ ಕರಿತೀವಿ. ಹೆಚ್ಚಿರ್ಬೇಕು. ಇದ್ರ ಒಳಗೆ ಏನಿರ್ತಾವಲ್ಲ ಅವುಗಳನ್ನ ಸಾನಿಕ್ ಸೌಂಡ್ ಅಂತ ಕರಿತೀವಿ ಸರ್. ಸಾನಿಕ್ ಸೌಂಡ್ ನಮ್ ಕಿವಿ ಕೇಳ್ತಾವಲ್ಲ ಆ ಶಬ್ದಗಳು ಅಂತ ಕರಿತೀವಿ. ಶಬ್ದ ತರಂಗಗಳು, ಸೋನಾರ್ ಪ್ರತಿಧ್ವನಿ, ಸೋನಾರ್ ಸಾಧನ, ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಬರುತ್ತೆ ಸರ್. ನೀರಿನೊಳಗಿನ ವಸ್ತುಗಳನ್ನ ಪತ್ತೆ ಹಚ್ಚಲಕ್. ನೀರ್ ಮೇಲೆ ಒಂದು ಹಡಗದತ್ತಂದ್ರ, ನೀರೊಳಗೆ ಒಂದು ಸಬ್ಮೆರಿನ್ ಹೊಂಟದಂದ್ರೆ ಇದನ್ನ ಡಿಟೆಕ್ಟ್ ಮಾಡ್ಬೇಕಾದ್ರ ಇಲ್ಲಿ ನಾವು ಸೋನಾರ್ ಸಾಧನವನ್ನ ಬಳಸ್ತೀವಿ ಸರ್. SONAR ಅಂತ ಕರಿತೀವಿ. ಸೋನಾರ್, ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಕರಿತೀವಿ ಸರ್. ಸೋನಾರ್ ಸಾಧನ ಬರುತ್ತೆ, ಇಲ್ಲಿ ಡಿಟೆಕ್ಟರ್ ಬರುತ್ತೆ, ಎಮಿಟರ್ ಬರುತ್ತೆ. ಸೊ ಅದು ಡಿಟೆಕ್ಟ್ ಮಾಡಿ ಹೇಳ್ತದ, ಕ್ಯಾಲ್ಕುಲೇಷನ್ ಆಗ್ತದ. ಸೊ ಅದು ಟೈಮಿಂಗ್ ಹೆಂಗಿರ್ತದೆ, ನೀರೊಳಗ 1.5 ಕಿಲೋಮೀಟರ್ ಹೋಗ್ತದೆ ಸರ್ ಬೆಳಕು, ಇದು ಶಬ್ದ ಒಂದು ಸೆಕೆಂಡ್ಗೆ 1.5 ಕಿಲೋಮೀಟರ್ದಷ್ಟು ಹೋಗೋ ಬೆಳಕು ಶಬ್ದವು ತರಂಗವು. ಸೊ ಹಿಂಗ್ ಹೋಗಿ ಹಿಂಗ್ ಬತ್ತು ಅಂದ್ರ ಇಷ್ಟು ಸಮಯ ತಗೊಂಡದಂದ್ರೆ ಅದು ಎಷ್ಟು ಡೀಪ್ದಾಗ ಅದ, ಯಾವ ಡೈರೆಕ್ಷನ್ದಾಗ ಹೊಂಟದ, ಏನನ್ನದನ್ನ ಅಂದ್ರೆ ಸಬ್ಮೆರಿನ್ಗಳ ಚಲನವಲನವನ್ನ ತಿಳ್ಕೊಳಕ್ಕೆ ಅಥವಾ ನೀರಿನ ಆಳವನ್ನ ತಿಳ್ಕೊಳಕ್ಕೆ ಈ ಸಾಧನವನ್ನ ಬಳಸ್ಕೋತೀವಿ. ಸೋನಾರ್ ಸಾಧನ ಅಂತ ಕರಿತೀವಿ ಸರ್. ಅದ್ರ ಬಗ್ಗೆ ನಮಗ್ ಗೊತ್ತಿರ್ಬೇಕಾಗ್ತದ. ಪ್ರತಿಧ್ವನಿ, ಶಬ್ದದ ಪ್ರತಿಧ್ವನಿ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಈ ಒಂದು ಎಕೋ ಅಂತ ಕರೀತಾರೆ ಗೊತ್ತನ್ರಿ, ಗೋಲ್ ಗುಮ್ಮಚ್ ಒಂದ್ಸಲ ಹೋದ್ರೆ 7 ಸಲ ಹೋದಿರ್ತು ಅಂತ ಹೇಳ್ತೀವಿ. ಯಾಕೆ ಸರ್ ಅಂತ ಕೇಳಿದ್ರೆ ಅಲ್ಲಿ ಎಕೋ ಆಗ್ತದ ಸೌಂಡ. ನಾವು ಶಬ್ದೋತ್ಪತ್ತಿ ಮಾಡುವ ಸ್ಥಳ ಮತ್ತು ಎದುರಿನ ಗೋಡೆಯ ನಡುವೆ 17 ಮೀಟರ್ಗಿಂತ ಹೆಚ್ಚು ದೂರ ಇತ್ತು ಅಂತಂದ್ರೆ ಏನಾಗ್ತದ, ಎಕೋ ಆಗ್ತದ ಅಂತ ನೋಡ್ತೀವಿ. ಅಥವಾ ಕೋಣೆ ಒಂದರ ಒಳಗಡೆ ಸಣ್ಣದಿದ್ರು ಕೂಡ ಯಾವುದೇ ವಸ್ತುಗಳು ಇರ್ಲಿಲ್ಲ ಅಂದ್ರೆ ಎಕೋ ಆಗ್ತದ ಸರ. ಯಾಕಂದ್ರೆ ಅಲ್ಲಿ ಶಬ್ದ ಹಿಡ್ಕೊಳಕ್ ಯಾವ ಇರಲ್ರಿ, ನಾವು ಅದರ ಶಬ್ದ ಇಲ್ಲಿ ಬಿಡದ, ಅಲ್ಲಿ ಬಿಡದ, ಇಲ್ಲಿ ಬಿಡದಲ್ಲಿ 0.1 ಸೆಕೆಂಡ್ಗಿಂತ ಮುಂಚೆ ಕೇಳಿದ ಎಲ್ಲಾ ಶಬ್ದವನ್ನ ಒಂದೇ ಗ್ರಹಿಸ್ತದ ನಮ್ ಕಿವಿ. ಆನಂತರ ಬಂದ ಶಬ್ದವನ್ನ ಮತ್ತೊಂದೊಂದು ತೋತದ. ಈಗ ನಾ ಮಾತಾಡಿನಿ, 0.1 ಸೆಕೆಂಡ್ ಒಳಗಡೆ ಏನ್ ಬಂದದ ಅದು ಒಂದ್ ಶಬ್ದ ಅಂತ ತೊಗೊಂಡದ, ಮತ್ ಬಡದ ಲೇಟ್ ಆಗಿ ಮತ್ತೊಂದು ಬಡಿತದ, ಅವ ನಮ್ಗೇನ್ ಕೇಳ್ತದ, ಎಕೋ ಆಗಿ ಕೇಳ್ತದ ಅಂತ ನೋಡ್ತೀವಿ. ಅದ್ರ ಉಪಯೋಗಗಳದಾವ ಸರ್. ಬಾವಲಿಗಳ ಚಲಿಸ್ತಾವ ನೋಡ್ರಿ, ಅದನ್ನ ಇಟ್ಕೊಂಡೇ ಚಲಿಸ್ತಾವ. ಅದನ್ನ ಇಟ್ಕೊಂಡೆ, ಎಕೋ ಇಟ್ಕೊಂಡೇ ಚಲಿಸ್ತಾವ. ನೀರಿನ ಆಳವನ್ನು ಅಳತೆ ಮಾಡ್ಬೇಕಾದಾಗ ಒಂದು ನಾಣ್ಯವನ್ನು ಒಗದ್ರೆ ಸಾಕು, ನೀರು ಎಷ್ಟು ಆಳದಲ್ಲಿ ಅದಂತ ನಮ್ಗೆ ಪತ್ತೆ ಹಚ್ಚದ. ಅದು ಕೂಡ ಈ ಪ್ರತಿಧ್ವನಿಯಿಂದ, ಪ್ರತಿಫಲನದಿಂದನೇ ಗೊತ್ತಾಗ್ತದೆ, ಶಬ್ದ ಪ್ರತಿಫಲನದಿಂದ ಗೊತ್ತಾಗ್ತದೆ ನೋಡ್ತೀವಿ. ಡಾಪ್ಲರ್ ನಿಯಮಗಳಂತ ಕರಿತೀವಲ್ಲ, ಡಾಪ್ಲರ್ ನಿಯಮಗಳಲ್ಲಿ ಬಳಸ್ಕೊಳ್ಳೋದೇ ಶಬ್ದದ ಪ್ರತಿಫಲನವನ್ನ ಅಂತ ನೋಡ್ತೀವಿ ಸರ್. ಅಲ್ಲಿ ನಿಮ್ಗೆ ಗೊತ್ತಿರ್ಲಿ ಸರ್, ವಿಶೇಷವಾಗಿ ಪ್ರತಿಧ್ವನಿ ಅಂದ್ರೆ ಎಕೋ. ಎಕೋ ಯಾಕೆ ಆಗ್ತದ, ಏನಿಲ್ಲ, 0.1 ಸೆಕೆಂಡ್ ಬೆಳಕು ಎಷ್ಟು ಚಲಿಸ್ತದ, 34 ಮೀಟರ್ ಚಲಿಸ್ತದ್ರಿ. ಈ 34 ಮೀಟರ್ ಕಿಂತ ದೂರ ಹೋಗಿ ಬರ್ಬೇಕು ಶಬ್ದ. ಅಂದ್ರೆ 17 ಮೀಟರ್ ದೂರ ಗೋಡೆ ಇತ್ತಂದ್ರ ನಾ ಮಾತಾಡಿದ ಮಾತು ಅಲ್ಲಿ ಹೋಗಿ ಬಡದು ವಾಪಸ್ ಬರ್ಲಕ್ಕೆ ಎಷ್ಟಾಗ್ತದ, 34ಕ್ಕಿಂತ ಹೆಚ್ಚಾಗ್ತದ. ಹಂಗಾಗಿ 0.1 ಸೆಕೆಂಡ್ಗಿಂತ ಹೆಚ್ಚು ಟೈಮ್ ತಗೊಂಡ್ಬಿಡ್ತದ. ಅವ ನಮ್ ಕಿವ್ಯಾಗ ಏನ್ ಕೇಳ್ತದೋ ಎಕೋ ಆಗಿ ಮತ್ತೊಂದು ಧ್ವನಿಯಾಗಿ ಕೇಳ್ತದ. ಸೊ ಈ ಕಾನ್ಸೆಪ್ಟ್ ಅನ್ನ ನಿಮ್ಗೆ ಡೀಟೇಲ್ ಆಗಿ ತಿಳಿಸಿ ಲೆಕ್ಕಾಚಾರ ಮಾಡಿ ಹೇಳ್ತೀನಿ ಅಂತ. ಇಲ್ಲ ಅಲ್ಟ್ರಾಸಾನಿಕ್ ಸೌಂಡ್, ಹೊಟ್ಟಿ ಒಳಗೆ ಏನಾರ ಹೊಕ್ಕದಂದ್ರ ಏನ್ ಮಾಡ್ತಾರ, ಸ್ಕ್ಯಾನ್ ಮಾಡ್ತಾರ ಅಂತ ಹೇಳ್ತಾರ ನೋಡ್ರಿ. 30 kHz ಗಿಂತ ಹೆಚ್ಚು, ಇಲ್ಲಿ 30 kH 20 kH ಗಿಂತ ಹೆಚ್ಚು ಅಂತ ಹೇಳಿನಿ ಅಲ್ಟ್ರಾಸಾನಿಕ್. ಆದ್ರೆ ನಮಗ್ ಬಳಸೋದು ಎಷ್ಟಲ್ಲಿ, 30 kHz ಅಂತ ಕರಿತೀವಿ ಸರ್. KHZ 30 ಕಿಲೋ ಹರ್ಟ್ಸ್ ತರಂಗಾಂತರ ಶಬ್ದಗಳನ್ನ ಬಳಸಿ ಹೊಟ್ಟಿಯೊಳಗೆ ಸ್ಕ್ಯಾನ್ ಮಾಡ್ತಾರ ಸರ್. ಏನೇನ್ ಪತ್ತೆ ಹಚ್ತಾರಂದ್ರ, ಎಲ್ಲರ ಗಡ್ಡೆ ಆಗಿತ್ತಂದ್ರ, ಅಥವಾ ಏನಾರ ನುಂಗಿದ್ದೇವು ಹೊಟ್ಟಿ ಒಳಗಿತ್ತಂದ್ರ, ಅಥವಾ ಏನ್ ಪತ್ತೆ ಹಚ್ಚಕ್ಕೆ ಈ ಹೊಟ್ಟಿ ಒಳಗೆ ಏನಾರ ಕಿಡ್ನಿ ಒಳಗೆ ಸ್ಟೋನ್ ಆಗ್ಯಾವ ಅವುಗಳನ್ನ ಒಡೆದ್ ಹಾಕ್ಬೇಕಂದ್ರ. ಸೊ ಇದೇ ಶಬ್ದಗಳನ್ನ ಬಳಸ್ಕೋತಾರ. ಅದೇ ರೀತಿಯಲ್ಲಿ ಏನ್ ಮಾಡ್ತಾರ, ಹೊಟ್ಟಿ ಒಳಗೆ ಮಗು ಅದ, ಮಗುವಿನ ಆರೋಗ್ಯ ತಪಾಸಣೆ ಮಾಡ್ಬೇಕಾದಾಗ ಮತ್ತ ಅದರ ಲಿಂಗ ಪತ್ತೆ ಹಚ್ಚಕ್ಕೆ ಬ್ಯಾನ್ ಇದೆ ನಮ್ಮ ದೇಶದಲ್ಲಿ, ಮಾಡಂಗಿಲ್ಲ ಲಿಂಗ ಪತ್ತೆ, ಕೇಸ್ ಆಗ್ತದ. ಅಕಸ್ಮಾತ್ ಆಗಿ ಗೊತ್ತಿಡ್ಬೇಕಂದ್ರೂ ಕೂಡ ಇದೇ ತರಂಗವನ್ನ ಬಳಸ್ತಾರ ಅಂತ ನೋಡ್ತೀವಿ ಸರ್. 30 kHz ತರಂಗಗಳನ್ನು ಬಳಸಿ ಹೊಟ್ಟೆ ಒಳಗಿನ ಮಗುವಿನ ಸ್ಕ್ಯಾನ್ ಮಾಡಿ ಅವ್ರ ಆರೋಗ್ಯ ತಪಾಸಣೆ ಮಾಡ್ತಾರ, ಹಾರ್ಟ್ ಬೀಟ್ ಲೆಕ್ಕಾಚಾರ ಹಾಕ್ತಾರ,
ಪ್ರತಿಯೊಂದು ಲೆಕ್ಕಾಚಾರ ಹಾಕೋದು ಇದ್ರ ಮೂಲಕನೇ ಅಂತ ನೋಡ್ತೀವಿ ಸರ್. ಇಷ್ಟು. ಸೊ ಇನ್ನ ಸೌಂಡ್ ಸ್ಕ್ಯಾನರ್ ಮತ್ತು ರೆವರ್ಬರೇಷನ್ ಅಂತ ನೋಡ್ತೀವಿ ಸರ್. ಇವೆಲ್ಲವೂ ಕಾನ್ಸೆಪ್ಟ್ ಗಳನ್ನ ಏನ್ ನೋಡೋಣ, ಈ ಟಾಪಿಕ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ ಅಂತ. ಇನ್ನು ನೆಕ್ಸ್ಟ್ 9ನೇ ಟಾಪಿಕ್ ವಿಶ್ವ. ಇದೇ ಲಾಸ್ಟ್ ಎಂಡ್ ಟಾಪಿಕ್ ಸರ್. ನಿಮ್ಗೆ ಯೂನಿವರ್ಸ್ ಅಂತದ, ಇದೊಂಥರ ಜಿಯೋಗ್ರಫಿ ರಿಲೇಟೆಡ್ ಕಾನ್ಸೆಪ್ಟ್ ಗಳ ಬಂದಂಗೆ ಆಗ್ತದೆ ನಿಮಗೆ, ಬಹಳ ಚಂದ ಇದೆ. ಸೊ ಇಡೀ ಬ್ರಹ್ಮಾಂಡವನ್ನ ಇದ್ರ ನಾ ಏನ್ ಮಾಡ್ತೀನಿ ನಿಮ್ಗೆ ತೋರಿಸ್ಕೊಂಡ್ ಬರ್ತೀನಿ. ಇಲ್ಲಿದೆ ನೋಡ್ರಿ, ದಿಗಂತ ಅಂದ್ರೆ ವಿಶ್ವ. ಸೊ ಅದ್ರೊಳಗೆ ಏನೇನ್ ಬರ್ತಾವ, ಭೂಕೇಂದ್ರ ವ್ಯವಸ್ಥೆ. ಈ ಒಂದು ನಿಮ್ಗೆ ಗೊತ್ತಿಲ್ಲಿ ಜಿಯೋಸೆಂಟ್ರಿಕ್ ಥಿಯರಿ, ಹಿಲಿಯೋಸೆಂಟ್ರಿಕ್ ಥಿಯರಿ ಅಂತ ಬರ್ತವೆ. ಜಿಯೋಸೆಂಟ್ರಿಕ್ ಥಿಯರಿ, ಹಿಲಿಯೋಸೆಂಟ್ರಿಕ್ ಥಿಯರಿ ಅಂತ. ಭೂಕೇಂದ್ರ ಸಿದ್ಧಾಂತ ಅಂದ್ರೆ ಜಗತ್ತೇ ಭೂಮಿಯನ್ನು ಸುತ್ತುತ್ತೆ. ಟಾಲ್ಮಿ ಹೇಳ್ತಾನೆ ಸರ್ ಇದನ್ನ. ಟಾಲ್ಮಿ ಏನ್ ಹೇಳ್ತಾನೆ, ಜಗತ್ತೇ ಭೂಮಿಯನ್ನು ಸುತ್ತುತ್ತೆ ಅಂತ ಹೇಳ್ತಾನೆ. ಅದನ್ನ ಜಿಯೋಸೆಂಟ್ರಿಕ್ ಥಿಯರಿ ಅಂತ ಕರಿತೀವಿ. ಇನ್ ಹಿಲಿಯೋಸೆಂಟ್ರಿಕ್ ಥಿಯರಿ ಅಂತ ಬರ್ತದೆ. ಯಾರು ಹೇಳ್ತಾರೋನು, ಕೆಪ್ಲರ್ ಹೇಳ್ತಾನೆ. ಇಲ್ಲ, ಕೆಪ್ಲರ್ ಗ್ರಹಗಳ ಚಲನ ಹೇಳ್ತಾನೆ. ಕಾಪರ್ನಿಕಸ್ ಹೇಳ್ತಾನೆ. ಕಾಪರ್ನಿಕಸ್ ಏನ್ ಹೇಳ್ತಾನೆ, ಹಿಲಿಯೋಸೆಂಟ್ರಿಕ್ ಥಿಯರಿ ಹೇಳ್ತಾನೆ. ಬಟ್ ಆ ಥಿಯರಿ ಏನೋ ಸರಿ ಇತ್ತು, ಬಟ್ ಅವ್ರು ಹೇಳೋ ಕಾನ್ಸೆಪ್ಟ್ ಗಳು ತಪ್ಪಿತ್ತು ಸರ್. ಜಗತ್ತು ಸೂರ್ಯನನ್ನು ಸುತ್ತುತ್ತೆ ಅಂತ ಹೇಳ್ತಾನ, ಅದು ತಪ್ಪು. ಆದ್ರ ಸೂರ್ಯ ಭೂಮಿಯ ಕೇಂದ್ರ ಅಂತ ಹೇಳದ್ನಲ್ಲ, ಸೊ ಅದು ಸರಿ ಇತ್ತು ಈ ಕಾನ್ಸೆಪ್ಟ್ ಅಲ್ಲಿ. ಅವ್ ಏನ್ ಸರಿ ಏನ್ ತಪ್ಪಿತ್ತು ಅನ್ನೋದನ್ನ ನಾನು ಏನ್ ಮಾಡ್ತೀನಿ, ಇಲ್ಲಿ ಕಾನ್ಸೆಪ್ಟ್ ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಟಾಲ್ಮಿ ಸಿದ್ಧಾಂತ ಏನು, ಕಾಪರ್ನಿಕಸ್ ಸಿದ್ಧಾಂತ ಏನು, ಕೆಪ್ಲರ್ ಏನ್ ಇಟ್ಕೊಂಡು ಗ್ರಹಗಳ ಚಲನ ನಿಯಮಗಳನ್ನ ಹೇಳ್ತಾನೆ. ಸೊ ಇಲ್ಲಿ ಬರುತ್ತೆ ಒಂದ್ ಸ್ವಲ್ಪ, ಅದ್ರ ಬಗ್ಗೆ ನಾವು ನೋಡ್ಕೊತ ಹೋಗೋಣ. ಭೂ ಕೇಂದ್ರ ವ್ಯವಸ್ಥೆ, ಸೂರ್ಯ ಕೇಂದ್ರ ವ್ಯವಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ಭೂಮಿ ಕೇಂದ್ರನ, ಸೂರ್ಯನು ಕೇಂದ್ರನ ಅಂತ. ಎರಡು ಕೇಂದ್ರ ಅಲ್ಲ ಸರ್ ಆಕ್ಚುಲಿ. ಸೊ ನಕ್ಷತ್ರ ಪುಂಜಗಳು, ನಕ್ಷತ್ರ ಪುಂಜಗಳು ನಿಮ್ಗೆ ಗೊತ್ತಲ್ಲಿ ಗ್ಯಾಲಾಕ್ಸೀಸ್ ಅಂತ ಕರಿತೀವಿ ಸರ್. ಬಂಚ್ ಆಫ್ ಸ್ಟಾರ್ ಇಸ್ ಕಾಲ್ಡ್ ಗ್ಯಾಲಾಕ್ಸಿ ಅಂತ ಕರಿತೀವಿ ಸರ್. ನಕ್ಷತ್ರಗಳ ಒಂದು ಸಮೂಹ ರಾಶಿಯನ್ನ ನಾವು ಏನ್ ಕರಿತೀವಿ, ನಕ್ಷತ್ರ ಪುಂಜ ಅಥವಾ ಈ ಒಂದು ಗ್ಯಾಲಾಕ್ಸೀಸ್ ಅಂತ ಹೇಳ್ತೀವಿ. ಗ್ಯಾಲಾಕ್ಸಿಗಳಲ್ಲಿ 3 ಪ್ರಕಾರಗಳು ಬರ್ತವೆ. ಇರ್ರೆಗ್ಯುಲರ್ ಗ್ಯಾಲಾಕ್ಸಿ, ಈ ಒಂದು ಸರ್ಕ್ಯುಲರ್ ಗ್ಯಾಲಾಕ್ಸಿ ಮತ್ತು ಎಲಿಪ್ಟಿಕಲ್ ಗ್ಯಾಲಾಕ್ಸಿ ಅಂತ ಬರುತ್ತೆ. ಇರ್ರೆಗ್ಯುಲರ್ ಅಂದ್ರೆ ಅನಿಯಮಿತ ಗ್ಯಾಲಾಕ್ಸಿ, ನಿಯಮಿತ ಗ್ಯಾಲಾಕ್ಸಿ ಮತ್ತು ಏನಿದು ಸುರುಳಿ ಆಕಾರದ ಗ್ಯಾಲಾಕ್ಸಿ ಅಂತ ಬರುತ್ತೆ ಸರ್. ಸುರುಳಿ ಆಕಾರದ ಗ್ಯಾಲಾಕ್ಸಿಯಲ್ಲಿ ನಮ್ ಸೂರ್ಯ ಬರ್ತಾನೆ. ಮತ್ತ ಸುರುಳಿ ಆಕಾರದ ಗ್ಯಾಲಾಕ್ಸಿಗಳು ಏನ್ ಮಾಡಿರ್ತವೆ, ಆರ್ಮ್ಸ್ ಗಳನ್ನ ಹೊಂದಿರ್ತವೆ. ಈ ಕಾನ್ಸೆಪ್ಟ್ ಗಳ ಬಗ್ಗೆ ನಾವು ನೋಡ್ಕೋತ ಹೋಗೋಣಂತ. ಯಾಕೆ ಆ ತರದ ಗ್ಯಾಲಾಕ್ಸಿಗಳು, ಗ್ಯಾಲಾಕ್ಸಿ ಕ್ಯಾರೆಕ್ಟರ್ಸ್ ಏನಿರ್ತಾವ ಅನ್ನೋದನ್ನ ಇಲ್ಲಿ ಹೇಳ್ತೀನಿ ಸರ್. ಯಾಕಂದ್ರೆ ಈಗ ತಾನೇ ಹುಟ್ಟುವ ಗ್ಯಾಲಾಕ್ಸಿ ಇರ್ರೆಗ್ಯುಲರ್ ಶೇಪ್ ಇರ್ತದೆ. ಒಂದು ಹಂತದಲ್ಲಿ ಯಂಗ್ ಸ್ಟಾರ್ ಗಳನ್ನ ಹೊಂದಿರತಕ್ಕಂಥ ಗ್ಯಾಲಾಕ್ಸಿ ಈ ಒಂದು ಸರ್ಕ್ಯುಲರ್ ಶೇಪ್ ಇರ್ತದ, ಸುರುಳಿ ಆಕಾರದ ಗ್ಯಾಲಾಕ್ಸಿ ಆಗಿರುತ್ತೆ. ಇನ್ನು ಎಲಿಪ್ಟಿಕಲ್ ಗ್ಯಾಲಾಕ್ಸಿ ಅಂದ್ರೆ ಅದೊಂದು ರೂಪವನ್ನು ಪಡ್ಕೊಂಡು ಎಲ್ಲ ಅಂತ್ಯಗೊಂಡಿರ್ತದೆ ಸರ್. ಅಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಡೆಡ್ ಸ್ಟಾರ್ ಗಳು ಕಂಡು ಬರ್ತವೆ, ಸತ್ತು ಹೋದ ಸ್ಟಾರ್ ಗಳು ಕಂಡು ಬರ್ತವೆ ಅಂತ ನೋಡ್ತೀವಿ. ಬದುಕಿದ ಸ್ಟಾರೇ ಕಡಿಮೆ ಇರ್ತಾವಲ್ಲಿ, ಅದು ನಿಯಮಿತ ರೂಪವನ್ನು ಪಡ್ಕೊಂಡು ನಿಂತು ಬಿಟ್ಟಿರ್ತದ. ಸೊ ಈ ರೀತಿ ಗ್ಯಾಲಾಕ್ಸಿಗಳನ್ನ ನಾವೇನ್ ಮಾಡ್ತೀವಿ, ಪ್ರಕಾರಗಳನ್ನ ಮಾಡ್ಕೊತ ಬರ್ತೀವಿ. ನಮ್ಮ ಗ್ಯಾಲಾಕ್ಸಿ ಸುರುಳಿ ಆಕಾರದ ಗ್ಯಾಲಾಕ್ಸಿ ಅಂದ್ರೆ ಬಹಳ ಅದಾವ ಸರ್ ಅಂತವು. ಅದ್ರ ನಮ್ ಸೂರ್ಯ ಬರೋದು ಯಾವ್ದು ಅಂದ್ರೆ ಮಿಲ್ಕಿ ವೇ ಗ್ಯಾಲಾಕ್ಸಿ ಅಂತ ಕರಿತೀವಿ, ಹಾಲು ಹಾದಿ ಗ್ಯಾಲಾಕ್ಸಿ ಅಂತ ಕರಿತೀವಿ. ಅದ್ರ ಬಗ್ಗೆ ಕ್ಷೀರಪಥ, ಸೊ ಅದ್ರ ಬಗ್ಗೆ ನಾವು ನೋಡ್ಕೊತ ಬರೋಣ ಅಂತ. ಆಮೇಲೆ ರಾಶಿ ಚಕ್ರ, 12 ರಾಶಿ ಚಕ್ರಗಳು ಬರ್ತವೆ. ನಿಮ್ಗೆ ಗೊತ್ತಿರ್ಬೇಕು ಏನಂತಂದ್ರೆ 12 ರಾಶಿ ಚಕ್ರಗಳನ್ನ ಸೀರಿಯಲ್ ಆಗಿ ನೆನ್ಪಿಡ್ಬೇಕು. ಅದ್ರ ಗೊತ್ತಿಲ್ಲ ಅಂದ್ರೂ ಕೂಡ ಫಸ್ಟ್ ಲಾಸ್ಟ್ ನೆನ್ಪಿಡ್ಬೇಕು. ಏನ್ರ ವ್ಯವಹಾರಗಳನ್ನ ಮಾಡ್ಬೇಕಾದಾಗ ಅಂತಿರ್ತಾರ, ಗೊತ್ತಿರ್ಬೇಕು ನಿಮಗೆ. ಏನ್ ಮೀನಮೇಷ ಎಣಸ್ಕೋ ಮರ, ಒಂದ್ಸಲ ಕೊಡೋದ ಕೊಟ್ಟ ಕೆಸಿನ ಕಳಿಸ್ಬಿಡು, ಚಲೋ ಮನಿ ಸಿಕ್ಕದ ಅಂತೇಳಿ ಹುಡುಗಿಯರು ವ್ಯವಹಾರ ಮಾಡ್ಬೇಕಾದ ಅಂದ್ರೆ ಮದುವೆ ಮಾಡ್ಬೇಕಾದಾಗ ಅಂತಿರ್ತಾರ ನೋಡು ಮನೆಗೊಳದಾಗ. ಏನಂತ, ಚಲೋ ಮನಿತನದ, ಏನ್ ಮೀನಮೇಷ ಎಣಸ್ಕೊತಿರ್ತೀವಿ, ಒಂದ್ಸಲ ಕೊಟ್ಟ ಚಲೋ ಮನಿಗೆ ಹೋಗ್ತಾಳ ಹುಡುಗಿ. ಯಾಕೆ ವಿಚಾರ ಮಾಡ್ತೀವಿ, ಸರ್ಕಾರವು ಯೋಜನೆಗಳನ್ನು ತರಲು ಮೀನಮೇಷ ಎಣಿಸುತ್ತಿದೆ. ಮೀನಾಮೇಷ ಅಂದ್ರೆ ನಮ್ ಹಿರಿಯರು ಬಹಳ ಚಂದ ಮಾತಾಡ್ತಿದ್ರಿ, ಬೇರೆಯದ್ರ ಮೇಲೆ ಹೋಲಿಕೆ ಮಾಡಿ ಮಾತಾಡ್ತಿದ್ರು. ಮೀನಾ ಮೇಷ, ಮೀನ ಅಂದ್ರ ಕೊನೆಯ ರಾಶಿ ಸರ್, ಮೇಷ ಅಂದ್ರ ಪ್ರಥಮ ರಾಶಿ. ರಾಶಿ ಇಟ್ಕೊಂಡ್ ಲೆಕ್ಕಾಚಾರ ಆಗ್ತಿರೋರು ಏನಂತಂದ್ರೆ ಏನ್ ಹಿಂದ ಮುಂದ ನೋಡ್ತೇವೋ ಅನ್ನೋದೇ ಏನ್ ಮೀನಾಮೇಷ ಎಣಿಸ್ತೋ ಅಂತಿದ್ರು. ನೋಡ್ರಿ 2 ರಾಶಿ ನೆನ್ಪಿಡಿಸ್ಬಿಟ್ಟೆ, ಮೀನ ಮೇಷ ಮುಗಿತ್ತು. ಮೀನ ಅಂದ್ರ ಕೊನೆಯ ರಾಶಿ, ಮೇಷ ಅಂದ್ರ ಪ್ರಥಮ ರಾಶಿ. ಹಿಂದ ಮುಂದ ನೋಡ್ಬೇಡ ಅನ್ನೋದಕ್ಕೆ ಇದು ಅಂತಿದ್ರು. ಮತ್ ಇನ್ನೊಂದು ಗೊತ್ತಿರ್ಲಿ, ನಿರ್ಜೀವ ರಾಶಿ ಒಂದಿದೆ, ತುಲಾ ರಾಶಿ ಅಂತ ತಕಡಿ. ಇದೊಂದು ಕ್ವಶನ್ ಕೇಳ್ತಾನೆ. ಮತ್ತ ರಾಶಿ ಚಕ್ರ ವಿಶೇಷ ಏನಿದೆ, ಮತ್ತ ಒಂದು ರಾಶಿ ಚಕ್ರವನ್ನ ಇಟ್ಕೊಂಡೇ ಒಂದು ನಮ್ಮಲ್ಲಿ ಒಂದು ದೇವಾಲಯ ಸರ. ಪ್ರತಿ ರಾಶಿ ಚೇಂಜ್ ಆದಂತೆ ಆ ದೇವಾಲಯದ ಕಂಬಗಳ ಮೇಲೆ ಬೀಳುವ ಸೂರ್ಯನ ಬೆಳಕುಗಳು ಕೂಡ ಚೇಂಜ್ ಆಗ್ತಾ ಹೋಗ್ತದ. ಸೊ ಅದ್ರ ಬಗ್ಗೆ ನಾನು ವಿದ್ಯಾ ವಿಶಾರದೆ ದೇವಸ್ಥಾನ ಅಂತ ಬರುತ್ತೆ, ಸೊ ಅದ್ರ ಬಗ್ಗೆ ನಾನು ವಿಶೇಷವಾಗಿ ಮಾತಾಡ್ತೀನಿ. ಸೊ ಎಲ್ಲಿ ಇದು ಬಂದಾಗ ಅಂತ, ರಾಶಿ ಚಕ್ರ ಅಂತ ಬಂದಾಗ ಅಂತ ನೋಡ್ತೀವಿ. ರಾಶಿ ಚಕ್ರ ನಕ್ಷತ್ರ ಪುಂಜಗಳು ಅಂತ ನೋಡ್ತೀವಿ. ರಾಶಿ ಚಕ್ರ ನಕ್ಷತ್ರ ಪುಂಜಗಳು ಚಂದ್ರನ ಬಿಂಬಾವಸ್ಥೆ, ಗ್ರಹಣ ಉಂಟಾಗುವಿಕೆ, ಎಕ್ಲಿಪ್ಸ್ ಗಳಂತ ನೋಡ್ತೀವಿ ಸರ್. ಸೋಲಾರ್ ಎಕ್ಲಿಪ್ಸ್ ಅಂಡ್ ಲೂನಾರ್ ಎಕ್ಲಿಪ್ಸ್ ಅಂತ ಕರಿತೀವಿ. ನಿಮ್ಗೆ ಗೊತ್ತಿರ್ಲಿ ಸಿಂಪಲ್ ಆಗಿ, ಎಕ್ಲಿಪ್ಸ್ ಗಳು ಆಫ್ಕೋರ್ಸ್ ಆಗೋದೇ ಅಂದ್ರೆ ಯಾವಾಗ ಕಂಡು ಬರ್ತಾವ ಸರ್, ಯಾವಾಗ ಇದಾಗ್ತಾವ ಅಂದ್ರೆ ಅಮಾಶಿ ಹುಣ್ಣಿಗಳಿಗೆ ಸರ್. ಹುಣ್ಣೆ ಅಮಾಶಿಗಳಿಗೆ ಏನಾಗ್ತಾವ, ಸೂರ್ಯ ಚಂದ್ರ
ಮತ್ತು ಭೂಮಿ ಸೈ ಗೈ ಝೈ ಅಂತ ಕರಿತೀವಿ ಸರ್. ಮೂರು ಒಂದ ಸರಳ ರೇಖೆಯಲ್ಲಿ ಬರ್ತಾವ. ಆಗ ಒಂದ ಸರಳ ರೇಖೆಯಲ್ಲಿ ಬಂದು ಅಕಸ್ಮಾತ್ ಆಗಿ ಅಂದ್ರೆ ಅದನ್ನ ಗ್ರಹಣ ಅಂತ ಕರಿತೀವಿ. ಆಕಸ್ಮಿಕವಾಗಿ ಸೂರ್ಯಗ್ರಹಣ ಸಂಭವಿಸ್ತು ಅಂದ್ರೆ ಕಂಪಲ್ಸರಿ ಅಮಾವಾಸ್ಯೆ ಇರ್ಬೇಕ್ರಿ ಅವತ್ತ. ಚಂದ್ರಗ್ರಹಣ ಆಗ್ತದಂದ್ರೆ ಹುಣ್ಣಿಮೆ ಇರ್ಬೇಕ್ರಿ. ಚಂದ್ರಗ್ರಹಣ ಸಂಭವಿಸೋದು ರಾತ್ರಿ ವೇಳೆಯಲ್ಲಿ. ಯಾವಾಗ ಚಂದ್ರ ಇರ್ತಾನ್ರಿ? ರಾತ್ರಿ, ಅವಾಗ ಸಂಭವಿಸ್ತದ. ಅದೇ ಸೂರ್ಯಗ್ರಹಣ ಸಂಭವಿಸ್ಬೇಕು ಅಂತಂದ್ರೆ ಹಗಲತ್ತೆ ಸಂಭವಿಸ್ಬೇಕು. ಯಾಕಂದ್ರೆ ರಾತ್ರಿ ಸೂರ್ಯ ಇರ್ತಾನೆ ನಮ್ಗ ಇಲ್ಲ. ಯಾವ ಒಂದು ಸಮಯದಲ್ಲಿ ಸೂರ್ಯ ಕಾಣಬೇಕಿತ್ತು ಅವನ್ ಮುಂದ್ ಚಂದ್ರ ಬಂದ್ಬಿಟ್ಟ, ಅವ ಕಾಣಲ್ಲ ಅನ್ನಂದ್ರ ಸೂರ್ಯಗ್ರಹಣ. ಯಾವ ಸಮಯದಲ್ಲಿ ಏನ್ ಕಾಣಬೇಕಿತ್ತು, ಈ ಒಂದು ಚಂದ್ರ ಕಾಣಬೇಕಿತ್ತು, ಮಧ್ಯ ಭೂಮಿ ಬರ್ತದ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳಲ್ಲ, ಅವಾಗ ಚಂದ್ರಗ್ರಹಣ ಸಂಭವಿಸ್ತದ ಅಂತ ನೋಡ್ತೀವಿ. ರಾತ್ರಿ ವೇಳೆಯಲ್ಲಿ ಹುಣ್ಣಿಮೆಗೆ ಚಂದ್ರಗ್ರಹಣ, ಅಮಾವಾಸ್ಯೆಗೆ ಸೂರ್ಯಗ್ರಹಣ, ಹಗಲತ್ತ ಸೂರ್ಯಗ್ರಹಣ, ರಾತ್ರಿ ಚಂದ್ರಗ್ರಹಣ. ನೋಡಿ ಎಷ್ಟು ಚಂದ ನೆನ್ಪಿಡ್ಬೋದು ಸರ್. ಎಲ್ಲಾ ಹುಣ್ಣಿಮೆ ರಾಶಿಗೂ ಒಂದೇ ತರ ಸರಳ ರೇಖೆಯಲ್ಲಿ ಬಂದಿರ್ತವೆ, ಯಾಕೆ ಗ್ರಹಣ ಆಗಲ್ಲ? ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ಚಂದ್ರನಿಂದಾಗಿ ಆಗಲ್ಲ ಸರ್. ಚಂದ್ರ ಏನ್ ಮಾಡ್ತಾನಂದ್ರ ಭೂಮಿಗೆ ಚಂದ್ರ ಹೆಂಗ್ ಮಾಡ್ತಾನಂದ್ರ, ನಮ್ ಸೂರ್ಯನಿಗೆ ಭೂಮಿ ಹೆಂಗ್ ಮಾಡ್ಯದ, ಈ ಸೂರ್ಯ ಅಂತ ತಿಳ್ಕೊಂಡ್ರೆ ಭೂಮಿ 23.5 ಡಿಗ್ರಿ ಓರೆಯಲ್ಲಿ ಸುತ್ತನ್ ಸರ್. ಅದಕ್ಕೆ ನೋಡ್ರಿ, ಗ್ಲೋಬ್ ಎಲ್ಲಾರು ನೋಡಿರ್ತೀರಿ, ಹಿಂಗ್ ಓರೆ ಇರ್ತದ ನೋಡ್ರಿ, ನೆಟ್ಟಗಿರ್ತಾನೆ ಹಿಂಗ ಇಲ್ಲ, ಸ್ವಲ್ಪ ಓರೆ ಇರ್ತದೆ. ಎಷ್ಟು ಓರೆ ಅದ ಕೇಳಿದ್ರೆ 23.5 ಡಿಗ್ರಿ ಓರೆ ಅದ ರೀ. ಸೂರ್ಯನಿಗೆ ಹಿಂಗ್ ಬೆಂಡಾಗಿ ಪ್ರದಕ್ಷಿಣೆ ಹಾಕ್ತಾನ. ಹಂಗ ನಮ್ ಚಂದ್ರ ಕೂಡ 5.9 ಡಿಗ್ರಿ ಓರೆಯಲ್ಲಿ ಸುತ್ತನ್ ಸರ್ ಅವನಿಗೆ. ಯಾರಿಗೆ? ನಮ್ ಭೂಮಿಗೆ 5.9 ಡಿಗ್ರಿ ಹಿಂಗ್ ಓರೆಯಲ್ಲಿ ಅವನನ್ನು ಸುತ್ತೋದ್ರಿಂದ ಈ 5.9 ಡಿಗ್ರಿ ಬಂದಿದ್ದಕ್ಕೆ ಓರೆ ಸುತ್ತೋದಕ್ಕ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಎಂದು ಗ್ರಹಣ ನಡೆಯಲ್ರಿ. ಅಕಸ್ಮಾತ್ ಆಗಿ ಅವ ಕಡೆಗೆ ಆಗಿದ್ದ ಸ್ಟ್ರೇಟ್ ಸುತ್ತಿದ್ನಂದ್ರೆ 100% ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಒಂದಿನ ಗ್ರಹಣಗಳಿರ್ತಿದ್ವು ನಮಗೆ. ಯಾಕೆ ಕ್ವಶನ್ ಕೇಳ್ತಾನೆ, ನಿಮ್ ನಾಲೆಜ್ ಕರ ಇರ್ಲಿ, ನಿಮ್ ಕೇಳ್ತಾನಂತಿಲ್ಲ, ನಿಮ್ ಲೋವರ್ ಲೆವೆಲ್ ನಿಮ್ ಎಕ್ಸಾಮ್ ಕೇಳ್ತಾನಂತಲ್ಲ, ಜ್ಞಾನ ಇರ್ಲಿ. ಯಾಕ ಅಂತ ಹೇಳಿಕ್ಷಂದ್ರ ನಾಳೆ ವಿದ್ಯಾರ್ಥಿ ಕೇಳಿದಂದಾಗ ನಿಮ್ಗೆ ಹೇಳಕ್ಕೆ ಅಂತ ನೋಡ್ತೀವಿ. ಮತ್ ಪ್ರಶ್ನೆನೂ ಆಗ್ಬೋದು. ಸೊ ಅದಕ್ಕೆ ಹೇಳ್ತಾ ಇದೀನಿ, ಯಾಕೆ ಸಂಭವಿಸಲ್ಲ ಗ್ರಹಣಗಳ ಬಗ್ಗೆ ಇಷ್ಟು ಚಂದ ಹೇಳ್ತೀನಿ ನಿಮ್ಗೆ. ರೀ ಈ ನಿಮ್ಗೆ ಗೊತ್ತಾಗ್ತಾ, ರೆಡ್ ಮೂನ್ ಕಂಡು ಬರ್ತಾನೆ, ಬ್ಲೂ ಮೂನ್ ಕಂಡು ಬರ್ತಾನೆ ಸರ್, ಅವೆಲ್ಲ ಕೇಳ್ತಿರ್ತೀರಿ. ಅಥವಾ ಮತ್ತ ಡೈಮಂಡ್ ರಿಂಗ್ ಪೆನೋಮಿನಾ ಅಂತ ಕೇಳ್ತಾನೆ, ವಜ್ರದ ಆಕಾರದ ಒಂದು ಪೆನೋಮಿನಾ ಅಂತ ಕೇಳ್ತಾನೆ, ವಜ್ರದ ರಿಂಗಾಕಾರ ಅಂತ ಕೇಳ್ತಾನೆ. ಸೊ ಇಲ್ಲಿ ಏನೇನ್ ಪ್ರಶ್ನೆಗಳು ಕೇಳಕ್ ಸಾಧ್ಯ ಇದೆ, ಏನ್ ಕೇಳೋಣ? ಪಿನಂಬ್ರ ಬಗ್ಗೆ ಕೇಳ್ತಾನೆ. ಅಂದ್ರ ಖಗ್ರಾಸ ಸೂರ್ಯಗ್ರಹಣಗಳು ಅಂತ ಕರಿತೀವಿ ನೋಡ್ರಿ. ಸಂಪೂರ್ಣ ಸೂರ್ಯಗ್ರಹಣ, ಭಾಗಶಃ ಸೂರ್ಯಗ್ರಹಣ, ಸಂಪೂರ್ಣ ಚಂದ್ರಗ್ರಹಣ, ಭಾಗಶಃ ಚಂದ್ರಗ್ರಹಣ. ಸೊ ಇವುಗಳ ಬಗ್ಗೆ ನಾವೇನ್ ಮಾಡೋಣ, ಡೀಟೇಲ್ ಆಗಿನೂ ಕೂಡ ಇಲ್ಲಿ ನೋಡ್ಕೋತಾ ಬರೋಣ ಅಂತ. ಚಂದ್ರಗ್ರಹಣ ಇದು ಅಂದಾಗ, ಅದಾದ್ಮೇಲೆ ಸೌರವ್ಯೂಹ, ಸೋಲಾರ್ ಸಿಸ್ಟಮ್ ಅಂದಾಗ ಸೌರ ಕುಟುಂಬದಲ್ಲಿ ಏನೇನ್ ಕಂಡು ಬರ್ತವೆ ಅಂತಂದ್ರೆ ಗ್ರಹಗಳು, ಉಪಗ್ರಹಗಳು, ಕುಬ್ಜಗ್ರಹಗಳು, ಕ್ಷುದ್ರ ಗ್ರಹಗಳು, ಮತ್ತೆ ಉಪಗ್ರಹಗಳು. ಅದಾದ್ಮೇಲೆ ಅಸ್ಟ್ರಾಯ್ಡ್ ಬೆಲ್ಟ್ ಅಂತ ಕಂಡು ಬರ್ತದ, ಕ್ಷುದ್ರ ಗ್ರಹಗಳ ಪಟ್ಟಿ. ಅದಾದ್ಮೇಲೆ ಕೈಪರ್ ಬೆಲ್ಟ್ ಅಂತ ಕಂಡು ಬರ್ತದ ಪ್ಲೂಟೋ ಗ್ರಹದ ನಂತರದಲ್ಲಿ. ಸೊ ಇವುಗಳೆಲ್ಲವನ್ನ ನಾವೇನ್ ಮಾಡೋಣ, ಧೂಳಿನ ಕಣಗಳ ಹಿಡಿದು ಎಲ್ಲಾ ಕಂಡು ಬರ್ತವೆ. ಅಲ್ಲಿ ಏನೇನ್ ಕಂಡು ಬರ್ತವೆ, ಧೂಮಕೇತುಗಳು ಅಂದ್ರೆ ಏನು, ಮಿಟಿಯೋರೈಟ್ಸ್ ಗಳು ಯಾವ ರೀತಿ ಭೂಮಿ ಬೀಳ್ತವೆ ಸರ್, ಅದ್ರ ವಿಶೇಷ ಲಕ್ಷಣಗಳೇನು, ಕ್ಯಾರೆಕ್ಟರ್ಸ್ ಗಳೇನು. ಸುಮ್ನೆ ಸ್ಟಾರ್ ಬೀಳ್ತಾವ, ಸ್ಟಾರ್ ನಕ್ಷತ್ರ ಬೀಳ್ತಾವ ಅಂತ ಹೇಳ್ತೀವಿ, ಬೀಳಲ್ಲ ಸರ್ ಸ್ಟಾರ್ಗಳು. ಸೊ ಏನ್ ಬೀಳ್ತವೆ, ಯಾವ ರೀತಿ ಬೀಳ್ತವೆ, ಮತ್ತೆ ಅದೇ ರೀತಿಯಲ್ಲಿ ಸೂರ್ಯನಿಂದ ಬರ್ತಕ್ಕಂಥ ಸೌರ ಮಾರುತಗಳು ಬರ್ತವೆ. ಸೌರ ಮಾರುತಗಳು ಬಂದು ಏನ್ ಎಫೆಕ್ಟ್ ಮಾಡ್ತಾವೆ ನಮ್ಮ ವಾಯುಮಂಡಲದ ಮೇಲೆ, ಮತ್ತೆ ನಮ್ಮಲ್ಲಿ ಏನು ಅರೋರಾಗಳು ಸಂಭವಿಸ್ತವೆ, ಅರೋರಾಗಳು ಯಾಕೆ ಸಂಭವಿಸ್ತವೆ, ಈ ಕಾನ್ಸೆಪ್ಟ್ ಎಲ್ಲವನ್ನ ಈ ಸೌರ ಕುಟುಂಬವನ್ನ ನೋಡ್ಕೊತ ಬಂದಾಗ ನಾವು ನೋಡ್ಕೊತ ಬರೋಣ. ಸೂರ್ಯ, ಗ್ರಹಗಳು, ಉಪಗ್ರಹಗಳು, ಕ್ಷುದ್ರ ಗ್ರಹಗಳ ಬಗ್ಗೆ ಸಂಗತಿಗಳನ್ನ ನಾವು ತಿಳ್ಕೊಳ್ಳೋದು ಇಷ್ಟು ಏನದ ಅದ್ಭುತವಾದ ಟಾಪಿಕ್. ಲಾಸ್ಟ್ಗೆ ಇಡೀ ಬ್ರಹ್ಮಾಂಡವನ್ನೇ ತೋರ್ಸ್ಕೊಂಡ್ ಬರ್ತೀನಂತೆ. ಸೊ ಇನ್ ಡೀಟೇಲ್ ಆಗಿ ತೋರ್ಸ್ಕೊಂಡ್ ಈ ಟಾಪಿಕ್ ನ ಮುಗಿಸ್ತೀನಿ. ಇಲ್ಲಿ ಹೇಳೋದ್ರಾಗ ಏನಾರ ಒಂದ್ ಸ್ವಲ್ಪ ಕಡಿಮೆ ಹೆಚ್ಚು ಆಗಿತ್ತಂದ್ರು ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ. ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳುವಾಗ ಒಂದೊಂದು ಪಾಯಿಂಟ್ ಕೂಡ ಅಷ್ಟೇ ಸಮಯವನ್ನ ತಗೊಂಡು ನಾನು ಕ್ಲಾಸ್ ಹೇಳ್ತಾ ಹೋಗ್ತೀನಿ. ಅದ್ಭುತವಾಗಿ ನಿಮ್ ಫಿಸಿಕ್ಸ್ ಕ್ಲಾಸ್ ಅನ್ನು ನಡೆಸ್ಕೊಡ್ತೀನಿ. ಇಷ್ಟು ನಾನು ಇವತ್ತಿನ ಇಂಟ್ರೊಡಕ್ಷನ್ ಕ್ಲಾಸ್ ಅನ್ನ ಮಾಡಿದೀನಿ. ತಮ್ಗೆ ಇಷ್ಟ ಆಗಿದ್ರೆ ಸೊ ಎಲ್ಲ ಕಮೆಂಟ್ ಹಾಕಿ, ಇಲ್ಲ ಸರ್ ಏನ ಪರಿವರ್ತನೆಗಳು ಬೇಕು ಅಂದಿದ್ರೆ ಸೊ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಸೊ ನಮಸ್ಕಾರ. ಬಹಳ